ವಿದೇಹಾಪರಿ ಚಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ. ಇಂದು ಈ ಪುಣ್ಯತಿಥಿ ಆರಾಧನಾ ಮಹೋತ್ಸವದಲ್ಲಿ ಯಾವ ಒಂದು ಪ್ರವಚನ ಪ್ರಾರಂಭ ಮಾಡೋಕ್ಕನ್ನು ಮಾಡಿದ್ವಿ. ಅದರ ಮೊದಲನೇ ದಿವಸವಾದ್ದರಿಂದ ಇವತ್ತು ಈ ಸ್ಟೇಜ್ ಅರೇಂಜ್ಮೆಂಟು, ಮೇಕಪ್ಪು, ಡ್ರೆಸ್ಸು ಇದರೊಳಗೇ ಭಾಳಷ್ಟು ಸಮಯ ಹೋಗ್ಯದ. ಈಗಾಗಲೇ ಸ್ವಲ್ಪ ಸಮಯ ನಾವು ಇಂದಿನ ಪ್ರಾರಂಭವನ್ನು ಮಾಡೋಣ. ಅಲ್ಪೇನ ಪ್ರಾರಭ್ಯೇತ ಅಂತಿದೆ. ಸ್ವಲ್ಪದರಿಂದ ಶುರು ಮಾಡಬೇಕು, ಮುಂದೆ ಭಾಳಷ್ಟು ಹೇಳ್ಕೊತ ಹೋಗಬೇಕು ಅಂತಿರೋದ್ರಿಂದ ಇವತ್ತು ಸಂಕ್ಷಿಪ್ತವಾಗಿ ಕೆಲವು ವಿಚಾರ ಹೇಳ್ತೀವಿ. ತತ್ಪೂರ್ವದಲ್ಲಿ 2 ನಿಮಿಷ ನಾವೆಲ್ಲರೂ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ನಾಮ ಸಂಕೀರ್ತನೆಯನ್ನು ಮಾಡುವುದು ಪದ್ಧತಿಗನುಸಾರವಾಗಿ ಬೋಲೋ ರಾಜ ರಾಮ ರಾಮ್ ಬೋಲೋ ಸೀತಾ ರಾಮ ರಾಮ್ ಬೋಲೋ ರಾಜ ರಾಮ ರಾಮ್ ಬೋಲೋ ಸೀತಾ ರಾಮ ರಾಮ್ बोलो राजा राम राम बोलो सीता राम राम 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 जानकी जीवन स्मरण जय जय राम. ಜಗತ್ತಿನ ಒಂದು ಎಲ್ಲ ರಾಷ್ಟ್ರಗಳಲ್ಲಿ ನಾನು ಇದು ಹೇಳಿದೆ, ನಮ್ಮ ಭಾರತೀಯ ಸಂಸ್ಕೃತಿದೇ ಒಂದು ಅತ್ಯಂತ ಪೂರ್ಣವಾಗಿರ್ತಕ್ಕಂಥ ಪರಂಪರೆ ಇದೆ. ಏನು ಪರಂಪರೆ ಇದೆ ಅಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠವಾದ್ದು ಅನ್ನೋದನ್ನು ಎಲ್ಲ ಸಾಧು ಸಂತರು ಹೇಳ್ತಾರೆ, ಶಾಸ್ತ್ರಗಳು ಹೇಳ್ತವೆ, ಮತ್ತು ಅದು ವಾಸ್ತವಿಕವಾಗಿರ್ತಕ್ಕಂಥದ್ದು. ಉಳಿದ ಎಲ್ಲ ಪ್ರಾಣಿಗಳಲ್ಲಿ ಏನಿದೆ ಅಂದರೆ ವಿಕಾಸದ ದೃಷ್ಟಿಯಿಂದ ಅಪೂರ್ಣತೆ ಇದೆ. ಆ ಪ್ರಾಣಿಗಳಲ್ಲಿ ಏನಿಲ್ಲ ಅಂದರೆ ವಿಕಾಸ, ಆ ಒಂದು ಅದರ ಒಂದೇನು ಅಂದ್ರೆ ಆ ವ್ಯಕ್ತಿತ್ವದ ವಿಕಾಸ ಏನಿದೆಯೋ ಅದು ಅಪೂರ್ಣವಾಗಿರ್ತಕ್ಕಂಥದ್ದು. ಮನುಷ್ಯನೊಬ್ಬನನ್ನು ಬಿಟ್ಟರೆ ಉಳಿದ ಯಾವ ಪ್ರಾಣಿಗಳಲ್ಲಿಯೂ ಏನಿಲ್ಲ ಅಂದ್ರೆ ವಿಕಾಸದ ಒಂದು ಕೊನೆಯ ಹಂತ ಇಲ್ಲ. ಮತ್ತು ಅವುಗಳ ವಿಕಾಸದ ಒಂದು ಅಪೂರ್ಣತೆಯಲ್ಲಿ ಮುಖ್ಯವಾದ ಲಕ್ಷಣ ಏನಿದೆ ಅಂದರೆ ಅವುಗಳಿಗೆ ತಾವು ಯಾರು ಅನ್ನೋದರ ಕಲ್ಪನಾ ಇಲ್ಲ, ಮತ್ತು ತಮಗೆ ಮುಖ್ಯವಾಗಿ ಏನು ಮಾಡಬೇಕಾಗಿದೆ ಅನ್ನುವಂಥದ್ರದ್ದು ಕಲ್ಪನಾ ಇಲ್ಲ.
ಮತ್ತು ಅವುಗಳ ಜೀವನ ಏನದ ನಿಸರ್ಗಕ್ಕೆ ಅನುಸಾರವಾಗಿ ನಡೀತದೆ. ಮನುಷ್ಯ ಒಬ್ಬನೇ ನಿಸರ್ಗಕ್ಕೆ ವಿರುದ್ಧವಾಗಿ ನಡೀತಕ್ಕಂಥವು. ಅರ್ಥಾತ್ ಏನು ಅಂದರೆ ನಿಸರ್ಗಕ್ಕೆ ಅನುಸಾರವಾಗಿ ಅವು ನಿಸರ್ಗವನ್ನು ಸ್ವೀಕಾರ ಮಾಡ್ತಾವೆ, ನಾವು ಸ್ವೀಕಾರ ಮಾಡೋದಿಲ್ಲ ಅಷ್ಟೆ. ಮತ್ತು ನಾವು ಏನು ಮಾಡ್ತೀವಿ ಅಂದ್ರೆ ಅದನ್ನು ನಮ್ಮ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಅರ್ಥಾತ್ ಸಹಜವಾಗಿ ಬೇಸಿಗೆ ಬಂತು ಅಂದ ಕೂಡಲೇ ಬೇಸಿಗೆಯಲ್ಲಿ ಏನಾಗ್ತದೆ, ಬಿಸಿಲು ಆಗ್ತದೆ, ಅದೇ ರೀತಿಯ ಶೆಕೆ ಆಗ್ತದೆ. ಅದನ್ನು ನಾವು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಏನಾದರೂ ತಂಪಾಗುವಂಥ ವ್ಯವಸ್ಥೆ ಮಾಡ್ಕೋತೀವಿ. ಫ್ಯಾನು, ಕೂಲರು, ಅರ್ಥಾತ್ ಹಿಂಗೆಲ್ಲ ಎ ಸಿ. ಇದು ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ನಿಸರ್ಗದ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಆ ನಿಸರ್ಗವನ್ನು ತನಗೆ ಅನುಕೂಲ ಮಾಡಿಕೊಳ್ಳುವಂಥದ್ದು ಒಂದು ಬಹಳ ದೊಡ್ಡ ಮನುಷ್ಯನಲ್ಲಿರ್ತಕ್ಕಂಥ ವೈಶಿಷ್ಟ್ಯ. ಇದರೊಳಗಿಂದನೇ ಏನು ನಿರ್ಮಾಣ ಆಗಿದೆ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಿಜ್ಞಾನ ನಿರ್ಮಾಣ ಆಗಿದೆ. ವಿಜ್ಞಾನದ ಉದ್ದೇಶ ಏನು ಅಂದರೆ ಮನುಷ್ಯ ತಾನು ದೇಹಭಾವದಿಂದ ಅಥವಾ ಕಿಂಚಿದ ಅಂಶದಲ್ಲಿ ಇಂದ್ರಿಯಗಳ ಮೂಲಕವಾಗಿ ತನ್ನ ಮನಸ್ಸನ್ನು, ವಾಸನೆಯನ್ನು ತೃಪ್ತ ಮಾಡಿಸಿಕೊಳ್ತಕ್ಕಂಥ ಒಂದು ಉದ್ದೇಶದಿಂದ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ ಅದನ್ನು ಭೌತಿಕ ಜಗತ್ತಿನಲ್ಲಿ ಅದರ ಮೂಲಕವಾಗಿ, ಆ ಬುದ್ಧಿಶಕ್ತಿಯ ಮೂಲಕವಾಗಿ ತನ್ನ ದೇಹಭಾವದ ಒಂದು ಜೀವನವನ್ನು ಸುಖವನ್ನಾಗಿ ಸಮೃದ್ಧವನ್ನಾಗಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅರ್ಥಾತ್ ಏನು ಅಂದರೆ ತಾನು ದೇಹಭಾವದಿಂದ ಸುಖವಾಗಿರಬೇಕು. ಮನಸ್ಸು ಅನ್ನೋದು ಯಾವಾಗಲೂ ಅರ್ಥಾತ್ ಹೆಂಗಿರಬೇಕು ಅಂದ್ರೆ ಆರಾಮ ಸುಖೋಪಭೋಗಗಳಲ್ಲಿ ಮನಸ್ಸು ಸುಖವನ್ನು ಅನುಭವಿಸ್ತಾ ಇರಬೇಕು ಅನ್ನುವಂಥದ್ದು ಮನುಷ್ಯನ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರವೃತ್ತಿ ಅದು. ನಾವು ಅರ್ಥಾತ್ ಪ್ರಾಣಿಗಳು ಏನು ಮಾಡೋದಿಲ್ಲ ಅಂದರೆ ನಿಸರ್ಗದ ಬಗ್ಗೆ ತಕರಾರಿಲ್ಲ ಅವತ್ತಲ್ಲ. ಮನುಷ್ಯ ತಕರಾರು ಮಾಡ್ತೀವಿ. ಬ್ಯಾಸಿಗೆ ಬಂದು ಕೂಡ ಛೆ ಏನು ಬಿಸಿಲಪ್ಪ ಇದ್ವು, ಅದು ಸಹನಾಗೋದಿಲ್ಲ. ನಮ್ಗೆ ಮಳೆಗಾಲ ಬಂದ ಕೂಡ ಏನು ಮಳೆ ಹತ್ತಿ ಬಿಟ್ಟದಿದು ಅಂತೀವಿ, ಅದು ಸಹನಾಗೋದಿಲ್ಲ. ಚಳಿಗಾಲ ಬಂದ ಕೂಡಲೇ ಏನು ಥಂಡಿ, ಏನು ಚಳಿ, ಅದು ಸಹನಾಗೋದಿಲ್ಲ. ಯಾವುದನ್ನು ಸ್ವೀಕಾರ ಮಾಡೋ ಪ್ರವೃತ್ತಿ ಮನುಷ್ಯನಲ್ಲಿ ಇಲ್ಲ. ಅದೇ ಅವನ ಜೀವನದ ಎಲ್ಲ ಪ್ರಶ್ನೆಗಳಿಗೆ ಮೂಲ ಕಾರಣ. ಏನು ಅವನಿಗೆ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಪ್ರಾಣಿಗಳು ಎಲ್ಲವನ್ನೂ ಸ್ವೀಕಾರ ಮಾಡ್ತವೆ. ಮಳೆ, ಗಾಳಿ, ಚಳಿ, ಬಿಸಿಲು ಇತ್ಯಾದಿ ಆಹಾರ ಇರುವಿಕೆ, ಇಲ್ಲದಿರುವಿಕೆ. ಈಗೇನಾಗ್ತದೆ ಅಂದರೆ ದನಗಳಿಗೆ ಮಳೆ ಆಗಲಿಲ್ಲ ಅಂದರೆ ಅವಕ್ಕೆ ಮೇವು ಸಿಗಂಗಿಲ್ಲ. ಅರ್ಥಾತ್ ಅವು ಏನು ಮಾಡೋದಿಲ್ಲ ಅಂದರೆ ನಮ್ಮ ಹಂಗನೇ ಭಾಳಷ್ಟು ಮೇವನ್ನು ಮೊದಲೇ ಸಂಗ್ರಹ ಮಾಡಿ ಇಟ್ಕೊಳ್ಳೋದಿಲ್ಲ. ನಾವು ಹೆಂಗೆ ಎಫ್ಡಿ ಮಾಡಿ ಭವಿಷ್ಯದ್ದೆಲ್ಲ ವಿಚಾರ ಮಾಡಿ ನಮ್ಗೆ ಆಯುಷ್ಯ ತುಂಬ ಅನಾನುಕೂಲ ಆಗಲ್ದಂಗೆ ಹೆಂಗೆ ವ್ಯವಸ್ಥೆ ಮಾಡ್ಕೋತೀವೋ ಹಂಗೆ ಅವು ಏನು ಮಾಡೋದಿಲ್ಲ ಅಂದ್ರೆ ಆ ರೀತಿ ವ್ಯವಸ್ಥೆ ಮಾಡಿಕೊಳ್ಳೋದಿಲ್ಲ. ಸಾಯ್ತಾವೆ ಖರೆ, ಆದರೆ ಏನಂದ್ರೆ ಎಲ್ಲ ಏನು ಮೇವು ನಿನ್ನ ನಮ್ಮ ರಾಜು ಹೇಳಿಕತ್ತಿದ್ದ. ಅರ್ಥಾತ್ ಇನ್ನು 15 ದಿವಸ ಕೆಲಸ ನಿಂದ್ರಿಸ್ಬೇಕಾಗಿದ್ದು ನಮಗೆ ಅಂದ. ಯಾಕೆ ಅಂತ ಕೇಳಿ, ಇಲ್ಲ ನಾವು ಒಂದು ಸ್ವಲ್ಪ ಮೇವಿಲ್ಲ ಆಕಳುಗಳಿಗೆ, ಅದಕ್ಕಾಗಿ ಈಗ ಹೊಸ ಮೇವು ಬರೋವರೆಗೂ ಆಕಳುಗಳಿಗೆ ಮೇವಿನ ವ್ಯವಸ್ಥೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಹಳಿ ಬಣಿವೆಗಳನ್ನೆಲ್ಲ ನೋಡಬೇಕು, ಹುಡುಕಬೇಕು, ಕೊಂಡ್ಕೋಬೇಕು, ಮತ್ತು ಅವನ್ನ ತಂದು ಕೊರೆದು ಹಾಕಬೇಕು. ಮುಂದೊಂದು 2 ತಿಂಗಳಿಗೆ ಆಗುವಷ್ಟು ಮೇವಿನ ವ್ಯವಸ್ಥೆ ಮಾಡಿಕೊಂಡು ಮತ್ತು ಗುಡಿ ಕಟ್ಟಲಿಕ್ಕೆ ನಾವು ಶುರು ಮಾಡಬೇಕಾಗ್ತದೆ. ಎಲ್ಲ ಆಳು ಅತ್ಲಾಗಿ ತೊಡಗಬೇಕಾಗಿ ಬರ್ತಾವೆ. ಅರ್ಥಾತ್ ಏನು ಅಂದರೆ ಅದು ಪ್ರಾಣಿಗಳಿಗೆ ಏನು ಕಾಳಜಿ ಇಲ್ಲ. ಅದನ್ನು ಆಕಳುಗಳಿಗೆ ಏನಾದ್ರೂ ಕಾಳಜಿ ಇಲ್ಲ. ಮೇವಿಲ್ಲಪ್ಪ, ನಾಳೆ ಇವ್ರು ಹೆಂಗೆ ಮಾಡ್ತಾರೆ, ನಮಗೆ ಎಲ್ಲಿ ಮೇವು ತಂದು ಹಾಕ್ತಾರೆ ಅಂತ ಅವಕ್ಕೇನು ಕಾಳಜಿ ಇಲ್ಲ. ಆದರೆ ಮನುಷ್ಯನಿಗೆ ಏನಿದೆ ಅಂದರೆ ತನ್ನ ಒಂದು ಕಲ್ಪನಾ ಇದೆ ಅವನಿಗೆ. ನಾಳೆ ನನಗೇನಾದರೂ ಆಹಾರದ ಅನುಕೂಲತೆ ಆಗದೆ ಇದ್ದು ನಾನು ಸಾಯ್ತೀನಿ, ಆಮೇಲೆ ನನಗೆ ತ್ರಾಸಾಗ್ತದೆ ಇತ್ಯಾದಿ. ಆದ್ದರಿಂದ ಮನುಷ್ಯಂದು ನಿಸರ್ಗದ ಜೊತೆಗೆ ಸಂಘರ್ಷ ನಡೆದಿರ್ತದೆ ಯಾವಾಗ. ಈ ಸಂಘರ್ಷದ ಒಳಗಿಂದನೇ ಏನು ನಿರ್ಮಾಣ ಆಗಿದೆ ಅಂದರೆ ವಿಜ್ಞಾನ ನಿರ್ಮಾಣ ಆಗಿದೆ. ಹೊಸ ಆವಿಷ್ಕಾರಗಳನ್ನು ಮಾಡಿ ಈ ಸಂಘರ್ಷವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದೇನಾಗಲಿಕ್ಕೆ ಶಕ್ಯ ಇಲ್ಲ ಅಂದರೆ ಯಾವ್ಯಾವುಗಳ ಮಧ್ಯದಲ್ಲಿ ಸಂಘರ್ಷದನೋ ಅದಕ್ಕನುಸಾರವಾಗಿ ಈ ಸಂಘರ್ಷ ಮುಗಿಯುವಂಥದ್ದಲ್ಲ. ನಾವು ಹಿಂಗೆ ಇದು 1000 ವರ್ಷ ಆಗಲಿ 10,000 ವರ್ಷ ಆಗಲಿ ಮನುಷ್ಯ ಸ್ವಾಭಾವಿಕವಾಗಿ ಬುದ್ಧಿಜೀವಿ ಆಗಿರೋದ್ರಿಂದ ಮ್ಯಾನ್ ಈಸ್ ಎ ಥಿಂಕಿಂಗ್ ಎನಿಮಲ್, ಮ್ಯಾನ್ ಈಸ್ ಎ ರ್ಯಾಷನಲ್ ಎನಿಮಲ್ ಅನ್ನೋದರಿಂದಾಗಿ ಏನಿದೆ ಅಂತಂದರೆ ಮನುಷ್ಯನಿಗೆ ಬುದ್ಧಿ ವಿಚಾರ ಮಾಡ್ತಕ್ಕಂಥ ಶಕ್ತಿ ಇರೋದರಿಂದ
ಎಷ್ಟೆಷ್ಟು ಬುದ್ಧಿಶಕ್ತಿ ಅರ್ಥಾತ್ ಮನುಷ್ಯ ಉಪಯೋಗ ಮಾಡ್ಕೋತಾನೋ ಅರ್ಥಾತ್ ವಿಚಾರಗಳನ್ನು ಮಾಡ್ತಾನೋ ಅಷ್ಟಷ್ಟು ಅವನೇನು ಮಾಡ್ತಾನಂದ್ರೆ ಸಂಘರ್ಷಕ್ಕೀಡಾಗ್ತಾನೆ. ನಮಗೇನು ಅನ್ನಿಸ್ತದೆ ಅಂದರೆ ನಾವು ಬುದ್ಧಿವಂತರಿದ್ದೀವಿ, ನಾವು ನಮ್ಮ ಬುದ್ಧಿಶಕ್ತಿಯಿಂದ ನಾವು ಏನು ಮಾಡ್ಬೋದು ಅಂದರೆ ಜೀವನದ ಪ್ರಶ್ನೆಗಳನ್ನೆಲ್ಲ ಬಗೆಹರಿಸ್ಕೋಬೋದು ಅನ್ನುವಂಥದ್ದು ನಮ್ಮ ಸ್ವಾಭಾವಿಕವಾದ ಕಲ್ಪನಾ ಅದು. ಸೊ ಆ ಕೇವಲ ಕಲ್ಪನಾ ಅಲ್ಲ, ಅಭಿಮಾನದ. ನಾನು ನನ್ನ ಬುದ್ಧಿಶಕ್ತಿಯಿಂದ ಸುಖವಾಗಿರಬಲ್ಲೆ. ಆದರೆ ಇವತ್ತಿನ ತನಕ ಜಗತ್ತಿನೊಳಗೆ ಏನಾಗಿಲ್ಲ ಅಂದರೆ ಯಾರೂ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ವಿಚಾರ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಸಮಾಧಾನದಿಂದ ಇದ್ದಾರೆ ಅನ್ನುವಂಥದ್ದು ಇವತ್ತಿನವರೆಗೂ ಜಗತ್ತಿನೊಳಗೆ ಆಗಿಲ್ಲ. ಮತ್ತು ಹೆಂಗಿದ್ದಾರಂದ್ರೆ ಆ ಬುದ್ಧಿಶಕ್ತಿ ವಿಚಾರ ಶಕ್ತಿಯನ್ನು ಯಾವಾಗ ಅವರು ಸಂಪೂರ್ಣ ಶಾಂತ ಮಾಡ್ತಾರೋ ಆವಾಗ ಸಮಾಧಾನ ಇದೆ. ಆದ್ದರಿಂದ ನಮಗೆ ಅನ್ನಿಸ್ತದೆ ಏನು ಅಂದ್ರೆ ನಾವು ವ್ಯವಹಾರದಲ್ಲಿ ಭಾಳ ಪಟುಗಳಿದ್ದೀವಿ, ನಮಗೇನದ ನಾವು ಜನರಲ್ ನಾಲೆಜ್ ಅದ, ಕಾಮನ್ ಸೆನ್ಸ್ ಅದ, ನಾವು ವ್ಯವಹಾರ ಪಟುಗಳಿದ್ದೀವಿ, ಕುಶಲಿದ್ದೀವಿ, ಭಾಳ ನಾವು ಶಾಣ್ಯರಿದ್ದೀವಿ ಅಂತ ಯಾರ್ಯಾರು ನಾವು ತಿಳ್ಕೊಂಡೀವೋ ಅದು ಏನಾಗಲಿಕ್ಕೆ ಶಕ್ಯ ಇಲ್ಲ. ನಮ್ಮ ಜೀವನದ ಪ್ರಶ್ನೆಗಳನ್ನು ಬಿಡಿಸ್ಲಿಕ್ಕೆ ಅದೇನಾಗೋದಿಲ್ಲ ಅಂದ್ರೆ ಅರ್ಥಾತ್ ಏನು ಸಾಧನೆ ಆಗೋದಿಲ್ಲ. ಆದ್ದರಿಂದ ಒಂದು ಕಡೆಗೆ ಹೇಳ್ತಾರೆ ಏನು ಅಂದ್ರೆ ನಾವು ನಮ್ಮ ಬುದ್ಧಿಯಿಂದ, ಆದ್ದರಿಂದ ಹೇಳ್ತಾರೆ ಅಲ್ಲೇನದ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಆ ಪರಮಾತ್ಮ ಸ್ವರೂಪದಿಂದ ನಮ್ಮ ಮನಸ್ಸು ನಮ್ಮ ಬುದ್ಧಿ ಎಲ್ಲ ಹಿಂತಿರುಗಿ ಬಂದುಬಿಡ್ತಾವೆ. ಆ ಪರಮಾತ್ಮ ಸ್ವರೂಪವನ್ನು ನೋಡಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ಏನಾಗೋದಿಲ್ಲ ಅಂದರೆ ನಮ್ಮ ಬುದ್ಧಿ ಸಮರ್ಥ ಇಲ್ಲ. ಆದ್ದರಿಂದ ನಾವು ಮಹಾರಾಜರು ಹೇಳ್ತಿದ್ದರು, ನಾವು ನಮ್ಮ ಬುದ್ಧಿಯನ್ನು ಗಂಟು ಕಟ್ಟಿ ಗೂಟಕ್ಕೆ ಹಾಕಿನೇ ನಾವು ಸಾಧು ಸತ್ಪುರುಷರ ಹತ್ರ ಹೋಗಬೇಕು. ನಮ್ಮ ಪರಿಸ್ಥಿತಿ ನಾವು ಹೆಂಗೆ, ನಮ್ಮ ಸ್ವಭಾವ ಹೆಂಗದ ಅಂದರೆ ನಾವು ಸಾಧು ಸತ್ಪುರುಷರ ಹತ್ರ ಹೋಗಿ ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಹೇಳಿ, ಅವ್ರಿಗೆ ಒಂದು ಸ್ವಲ್ಪ ನಾವು ಏನಪ್ಪ ತಿಳಿಸಿ ಹೇಳಿ, ಗುರುಗಳು ಅದು ಹಂಗಲ್ರಿ, ಅದು ಹಿಂಗೆ ರೀ, ಹಿಂಗೆ ಮಾಡಿದ್ರೆ ಚಲೋ ಆಗ್ತದೆ ರೀ, ಹಂಗೆ ಮಾಡಿದ್ರೆ ಚಲೋ ಆಗ್ತದೆ ಅಂತ ಅವರು ಪಾಪ ಹ್ಞೂ ಅಂತ ಗೋಣ ಹಾಕ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಕಲ್ಪನಾ ಇರ್ತದೆ ಏನು ಅಂದರೆ ಇವ್ರು ಯಾವ ಒಂದು ಭೂಮಿಕಾದೊಳಗಿಂದ ಮಾತಾಡ್ಲಿಕ್ಕತ್ತಾರ ಅನ್ನೋ ಕಲ್ಪನಾ ಇರೋದರಿಂದಾಗಿ ಅವರು ಏನಂತಾರೆ, ಹೌದು ಹಂಗೆ ಬರೋಬ್ಬರಿ ಹಿಂಗೆ ಬರೋಬ್ಬರಿ ಅಂತ ಹೇಳ್ತಾರೆ. ಆಮೇಲೆ ಅವರಿಗೆ ತಮಗೆ ಕಲ್ಪನಾ ಬರೋ ತನಕ ಇವ್ರು ಸುಮ್ಮನೆ ಇರ್ತಾರೆ. ನಾವೆಲ್ಲ ಏನು ತಿಳ್ಕೊಂಡಿವಿ ಅದೆಲ್ಲ ತಪ್ಪದ, ಅದರೊಳಗಿಂದ ಜೀವನದ ಪ್ರಶ್ನೆ ಬಗ್ಗೆ ಹರಿಯಂಗಿಲ್ಲ ಅಂತ ತಿಳ್ಕೊಳ್ಳೋ ತನಕನೂ ಸುಮ್ಮನೆ ಇರ್ತಾರೆ. ಆಮೇಲೆ ಬರ್ತಾರೆ ಏನು ಅಂದ್ರೆ ನಮ್ಗೆ ಹಂಗೆ ತಿಳಿದ್ರೆ ತಪ್ಪರಿ, ಹಿಂಗೆ ತಿಳಿದ್ರೆ ತಪ್ಪರಿ ಅಂತ. ಆವಾಗ ಇವ್ರು ಬರೋಬ್ಬರಿ ಇದ್ದದ್ದನ್ನು ಹೇಳ್ತಾರೆ. ಇಟ್ಕೊಂಡು ನಾ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದ್ರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮನಸ್ಸು ಬುದ್ಧಿ ವಾಣಿ ಆ ಭಗವಂತನನ್ನು ನೋಡಲಿಕ್ಕೆ ಏನಾಗೋದಿಲ್ಲ ಅಂದರೆ ತಿಳ್ಕೊಳ್ಳಿಕ್ಕೆ ಸಮರ್ಥ ಆಗೋದಿಲ್ಲ. ಮತ್ತು ಏನಾಗಬೇಕು ಅಂದರೆ ಬುದ್ಧಿ ಶಾಂತ ಆಗಬೇಕು. ಬುದ್ಧಿ ಶಾಂತ ಆಗೋದು ಅಂತ ಏನದನೋ ಅದಕ್ಕೆ ಮೊನ್ನೆ ಬೆಳೆಸಲು ಒಂದು ಪ್ರವಚನದಾಗ ಹೇಳಿದ್ರು, ಬುದ್ಧಿಯ ಕೃಪಾ ಆಗೋದು ಅಂತ. ಯಾರ ಮೇಲೆ ಬುದ್ಧಿಯ ಕೃಪಾ ಆಗ್ತದನೋ, ಯಾರ ಮೇಲೆ ಬುದ್ಧಿಯ ಕೃಪಾ ಆಗ್ತದನೋ ಅವ್ರ ಬುದ್ಧಿ ಶಾಂತ. ಬುದ್ಧಿ ಅರ್ಥಾತ್ ಏನು ಬಹಳಷ್ಟು 24 ತಾಸು ವಿಚಾರ ಮಾಡ್ಕೋತಿರೋದೇನಲ್ಲ ಅಂದ್ರೆ ಅದೇನು ಬುದ್ಧಿಯ ಒಂದು ನಿಜವಾದ ಬುದ್ಧಿಯ ಒಂದೇನು ಅಂದ್ರೆ ಬುದ್ಧಿಯ ಒಂದು ವೈಶಿಷ್ಟ್ಯ ಅಲ್ಲ. ಬುದ್ಧಿಯ ನಿಜವಾದ ವೈಶಿಷ್ಟ್ಯ ಅದರೊಳಗದಂದ್ರೆ ಬುದ್ಧಿ ಶಾಂತ ಆಗೋದು. ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಶ್ಚ ನ ವಿಚೇಷ್ಟತೆ ತಾಮಾಹು ಪರಮಾಂಗತಿಂ. ಯಾವಾಗ 5 ಜ್ಞಾನೇಂದ್ರಿಯಗಳು ಶಾಂತ ಆಗ್ತಾವನು, 5 ಜ್ಞಾನೇಂದ್ರಿಯಗಳ ವಿಷಯವಾಗಿರ್ತಕ್ಕಂಥ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತೇನವನು ಇವುಗಳನ್ನು 24 ತಾಸು ಇವುಗಳಿಗಾಗಿ ಚರ್ಪಡಿಸ್ತಕ್ಕಂಥ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚ ಅನ್ನುವಂಥ ಜ್ಞಾನೇಂದ್ರಿಯಗಳು ತಣ್ಣಗೆ ಕೂಡಬೇಕು. ಆ ವಿಷಯಗಳನ್ನು ಮುಂತಂದಿಟ್ರು ಅದ್ರ ಕಡೆಗೆ ಅದರದ್ದು ಪ್ರವೃತ್ತಿ ಆಗಲ್ದಷ್ಟು ತಣ್ಣಗೆ ಕೂಡಬೇಕು. ಇದು ಮೊದಲೇ ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ. ಅದ್ರ ಜೊತೆ ಮನಸ್ಸನ್ನು ಸುಮ್ಮನೆ ಆಗಬೇಕು. ಮನಸ್ಸು ಏನು ಮಾಡಬಾರ್ದು ಅಂದರೆ ಮನಸ್ಸು ಒಂದು ಸವನ ಆ ವಿಚಾರ ಈ ವಿಚಾರ ಆ ಕಲ್ಪನೆ ಈ ಕಲ್ಪನೆ ಹಂಗೆ ಹಿಂಗೆ ಇತ್ಯಾದಿಗಳನ್ನು ವಿಚಾರ ಮಾಡೋದನ್ನೇ ಮನಸ್ಸು ಶಾಂತ ಆಗಿ. ಬುದ್ಧಿಶ್ಚ ನ ವಿಚೇಷ್ಟತೆ. ಬುದ್ಧಿನೂ ಯಾವುದೂ ಚೇಷ್ಟ ಮಾಡಬಾರ್ದು, ಬುದ್ಧಿನೂ ಶಾಂತ ಇರಬೇಕು. ಅಂದ್ರೆ ಮಾತ್ರ ತಾಮಾಹು ಪರಮಾಂಗತಿಂ. ಅದೇನಿದೆ ಅಂದರೆ ನಿಜವಾಗಿಯೂ ಮನುಷ್ಯ ಜೀವನದ ಒಂದು ಪರಮೋಚ್ಚ ಅವಸ್ಥಾ ಅಂತ ತಿಳ್ಕೊಂಡು ಹೇಳ್ತಾರೆ. ಅರ್ಥಾತ್ ಹೆಂಗದ ಅಂತಂದ್ರೆ ಈಗ ಮನುಷ್ಯನ ಅರ್ಥಾತ್ ಹೇಳ್ತಾರೆ ಡಾರ್ವಿನ್ನನ್ನು ವಿಕಾಸವಾದ ಅಂತ, ಹಿಂಗೆ ಮನುಷ್ಯನ ಮಂಗನಿಂದ ಮನುಷ್ಯ ಆದ ಅಂತ. ಅರ್ಥಾತ್ ಹಂಗೇನಿಲ್ಲ ಅದು ಖರೆ ಅಂದ್ರೂ, ಆದರೆ ಮನುಷ್ಯ ಸ್ವಾಭಾವಿಕವಾಗಿ ಮನುಷ್ಯನ ದೇಹದ ವಿಕಾಸ ಆಕ್ಕೋತ ಬಂತು ಅನ್ನೋದು ಅಷ್ಟ ಸತ್ಯದ.
ಅರ್ಥಾತ್ ಮೊದಲಿನ ಒಂದು ದೇಹದ ರಚನೆಗಿಂತಲೂ ನಿಧಾನವಾಗಿ ದೇಹದ ರಚನೆಯಲ್ಲಿ ವಿಕಾಸ ಆಕೋತ ಬಂತು. ದೇಹ ಅನ್ನುವಂಥದ್ದು ಎಲ್ಲ ದೃಷ್ಟಿಯಿಂದಲೂ ಸುಸಂಬದ್ಧ ಆಯಿತು. ಈಗ ನಾವು ಆ ಅವಸ್ಥಾದಲ್ಲಿ ಇದ್ದೀವಿ. ದೇಹದ ದೃಷ್ಟಿಯಿಂದ ನಾವು ಒಂದು ಪ್ರಕಾರದಿಂದ ಏನಿದ್ದೀವಿ ಅಂದರೆ ಸುಸಂಬದ್ಧ ಅವಸ್ಥಾದಲ್ಲಿದ್ದೀವಿ. ಇನ್ನು ಮುಂದೆ ದೇಹದಲ್ಲಿ ವಿಕಾಸ ಇಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಕಿವಿ ಉದ್ದಾಗ್ತವೆ, ಅಥವಾ ಮೂಗು ಇನ್ನೊಂದು ಸ್ವಲ್ಪ ದೊಡ್ಡದಾಗ್ತದೆ, ಕಣ್ಣು ಇನ್ನೊಂದು ಸ್ವಲ್ಪ ಬೆಳೀತಾವೆ, ಕೈಗಳಿಗೆ ಏನಾದರೂ ಇನ್ನೊಂದು 4 ಬಟ್ಟು ಸೇರ್ತವೆ, ಇವ್ಯಾವೂ ಇಲ್ಲ. ಮತ್ತು ಇನ್ನೇನು ವಿಕಾಸ ಆಗಬೇಕಾದ್ರೆ ಅಂದ್ರೆ ಮನಸ್ಸಿನ ವಿಕಾಸ, ಬುದ್ಧಿಯ ವಿಕಾಸ ಆಗಬೇಕಾದ್ರೆ. ಬುದ್ಧಿಯ ವಿಕಾಸ ಆಗ್ತಕ್ಕಂಥದ್ದೇನು ಒಂದು ಪ್ರಕ್ರಿಯೆ ಅದನೋ ಇದರೊಳಗೆ 2 ಪ್ರಕಾರದ. ಒಂದು ಬಹಿರ್ಮುಖವಾಗಿ ದೃಶ್ಯ ಜಗತ್ತಿನ ಜ್ಞಾನ ಪಡ್ಕೊಳ್ಳುವ ದೃಷ್ಟಿಯಿಂದ ಬುದ್ಧಿಯ ವಿಕಾಸ ಆಗೋದು. ಅದು ಏನದ ಅಂದ್ರೆ ಅದರದ್ದು ಪರ್ಯವಸಾನ ದುಃಖದಲ್ಲೇ ಆಗ್ತದೆ, ಅಸಮಾಧಾನದಲ್ಲೇ ಆಗ್ತದೆ. ಅದರೊಳಗಿಂದ ಮನುಷ್ಯ ಜೀವನ ಪ್ರಶ್ನೆ ಬಗೆಹರಿಯಂಗಿಲ್ಲ. ಈ ಬಹಿರ್ಮುಖವಾಗಿರ್ತಕ್ಕಂಥ ಬುದ್ಧಿಯ ವಿಕಾಸ ಏನದನೋ ಇದಕ್ಕೆ ನಾವೇನಂತೀವಿ ಅಂದರೆ ದೃಶ್ಯ ಜಗತ್ತಿನ ಜ್ಞಾನ ಸಂಪಾದನೆ ಮಾಡಿ ಅದರ ಮೇಲೆ ನಮ್ಮ ಅಧಿಕಾರವನ್ನು ನಡೆಸಿ ಅದನ್ನು ನಮಗೆ ಅನುಕೂಲ ಮಾಡಿಕೊಂಡು ಅದರಿಂದ ನಾವೇನು ಸುಖ ಪಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಇದಕ್ಕೆ ನಾವು ವಿಜ್ಞಾನ ಅಂತ ಹೇಳ್ತೀವಿ. ವಿಜ್ಞಾನ ಏನು ಮಾಡ್ತದೆ ಅಂದರೆ ಯಾವುದ್ರೊಳಗೆ ನಮಗೆ ಯಾವ ಒಂದು ಅರ್ಥಾತ್ ವಸ್ತು ವ್ಯಕ್ತಿ ಪರಿಸ್ಥಿತಿಯಿಂದ ಅನಾನುಕೂಲ ಆಗ್ತದನೋ ಅದನ್ನು ನಮಗೆ ಅನುಕೂಲ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಕ್ಕಾಗಿ ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಅದರೊಳಗೆ ತೊಡಗಿಸ್ತಾನೆ. ಅದರೊಳಗಿಂದ ಏನಾಗ್ತದೆ ಅಂದರೆ ನಮಗೆ ಅನುಕೂಲತೆಗಳು ನಿರ್ಮಾಣ ಆಗ್ತಾವೆ. ನಾವು ಇವತ್ತು ಅದರದ್ದು ಪರಾಕಾಷ್ಠ ಪರಮೋಚ್ಚ ಅವಸ್ಥಾದಲ್ಲಿದ್ದೀವಿ. ದೇಹಕ್ಕೆ ಅನುಕೂಲ ಮಾಡಿಕೊಳ್ಳುವಂಥದ್ರದ್ದು ಪರಮೋಚ್ಚ ಅವಸ್ಥಾದಲ್ಲಿದ್ದೀವಿ. ಆದರೆ ಏನಾಗಿಲ್ಲ ಅಂದರೆ ಜೀವನದ ಪ್ರಶ್ನೆ ಬಗೆಹರಿದಿಲ್ಲ. ನಮಗೇನಿಲ್ಲ ಅಂದರೆ ಸಮಾಧಾನ ಇದೆ. ನಾವು ಯಾರಿಗೂ ಹೇಳಲಿಕ್ಕೆ ಹತ್ತಿದ್ವಿ, ಯಾವ ವಿದ್ಯೆ ಇಲ್ಲದನ್ನು ಮಹಾರಾಜರ ಶಬ್ದ ಇದು, ಯಾವ ವಿದ್ಯೆ ನಮಗೆ ಸಮಾಧಾನ ಕೊಡುವುದಿಲ್ಲೋ ಅದು ವಿದ್ಯೆ ಅಲ್ಲ ಅಂತೇಳಿ. ಅರ್ಥಾತ್ ಏನು ದೇಹ ಬುದ್ಧಿಯಿಂದ ಏನು ಬುದ್ಧಿ ದೇಹ ಭಾವದಲ್ಲಿ ಇದ್ದುಕೊಂಡು ಯಾವ ವಿದ್ಯೆಯನ್ನು ಸಂಪಾದನೆ ಮಾಡ್ತೀವಿ ಆ ವಿದ್ಯೆ ನಮಗೇನು ಮಾಡಲಿಕ್ಕೆ ಶಕ್ಕಿಲ್ಲ ಅಂದರೆ ಸಮಾಧಾನ ಕೊಡಲಿಕ್ಕೆ ಶಕ್ಕಿಲ್ಲ. ಮತ್ತು ಯಾವ ವಿದ್ಯೆ ಸಮಾಧಾನ ಕೊಡ್ತದೆ ಅಂದರೆ ಸಾ ವಿದ್ಯಾ ಯಾ ಮುಕ್ತಯೇ ಅಧ್ಯಾತ್ಮ ವಿದ್ಯಾನಾಂ. ಆಧ್ಯಾತ್ಮಿಕ ವಿದ್ಯೆ ನಮಗೆ ನಿಜವಾಗಿಯೂ ಸಮಾಧಾನ ಕೊಡ್ತಕ್ಕಂಥದ್ದು. ಆಧ್ಯಾತ್ಮಿಕ ವಿದ್ಯೆ ಜಗತ್ತಿನ ದೃಶ್ಯ ಜಗತ್ತಿನ ವಿಚಾರಗಳನ್ನು ನಮಗೆ ಅರ್ಥಾತ್ ಏನು ವಿಷಯಗಳನ್ನು ನಮಗೆ ಕಲಿಸ್ತದೇನು ಅಂದರೆ ಕಲಿಸಂಗಿಲ್ಲ. ನಮಗೇನಿರಲಿಕ್ಕಿಲ್ಲ ಅಂದ್ರೆ ದೃಶ್ಯ ಜಗತ್ತಿನ ಬಗ್ಗೆ ನಮಗೆ ಸ್ವಲ್ಪ ಜ್ಞಾನ ಇರಲಿಕ್ಕಿಲ್ಲ. ಆದರೆ ಅಧ್ಯಾತ್ಮ ವಿದ್ಯೆ ಏನು ಮಾಡ್ತದೆ ಅಂದರೆ ಈ ದೃಶ್ಯ ಜಗತ್ತಿನ ಜ್ಞಾನಗಳನ್ನೆಲ್ಲ ಕಳಚಿ ಒಂದೊಂದನ್ನೇ ಆ ಜ್ಞಾನಗಳನ್ನು ತಿಳುವಳಿಕೆಗಳನ್ನು ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ಗಳನ್ನು ನಿಧಾನವಾಗಿ ನಮ್ಮ ಅಂತಃಕರಣದೊಳಗಿಂದ ತೆಗೆದು ನಿಧಾನವಾಗಿ ಅದು ಏನಾಗ್ತದೆ ಅಂದರೆ ಸೂಕ್ಷ್ಮ ಆಗ್ತದೆ, ಅಂತರ್ಮುಖ ಆಗ್ತದೆ. ಕೊನೆಗೆ ಹೋಗಿ ಅದು ಎಂಥ ಒಂದು ಅವಸ್ಥಾಕ್ಕೆ ಮುಟ್ಟುತ್ತದೆ ಅಂದರೆ ಅಲ್ಲಿ ಮುಟ್ಟಿದ ಬಳಿಕ ಮತ್ತೆ ತಿರುಗಿ ಅದಕ್ಕೆ ಏನೂ ತಿಳ್ಕೋಬೇಕು ಅನ್ನುವಂಥದ್ದು ಉಳಿಯಂಗಿಲ್ಲ. ಅರ್ಥಾತ್ ಯದೇಕಂ ವಿಜ್ಞಾತ್ವ ಸರ್ವಂ ವಿಜ್ಞಾತಂ ಭವತಿ. ಯಾವುದು ಒಂದನ್ನು ತಿಳ್ಕೊಂಡ ಬಳಿಕ ಇನ್ನೊಂದು ತಿಳ್ಕೋಬೇಕು ಅನ್ನುವಂಥದ್ದು ಉಳಿಯೋದಿಲ್ಲೋ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರವೃತ್ತವಾಗ್ತಕ್ಕಂಥದ್ದೇನು ಒಂದು ವಿದ್ಯೆ ಅದನೋ ಆ ವಿದ್ಯೆಗೆ ಅಧ್ಯಾತ್ಮ ವಿದ್ಯೆ. ಅಂಥ ಒಂದು ತತ್ವವನ್ನು ತಿಳ್ಕೊಳ್ಳುವಂಥದ್ದು ಅದೇನದ ಅಂದ್ರೆ ಅದು ಜೀವನದ ಒಂದು ಪರಮೋಚ್ಚ ಅವಸ್ಥಾನ. ಅದ್ರ ಮುಂದೆ ಮತ್ತೇನು ತಿಳ್ಕೋಬೇಕಾದ್ದಿಲ್ಲ. ಆದರೆ ಈ ವಿಜ್ಞಾನ ಏನಾದರೂ ಇನ್ನೂ 10,000 ವರ್ಷಗಳವರೆಗೆ ಈ ತಿಳ್ಕೊಳ್ಳುವಂಥ ಒಂದು ಆ ಪ್ರಯತ್ನ ಅನ್ನುವಂಥದ್ದು ನಡೀತಾ ಇದ್ರೂ ತಿಳ್ಕೊಳ್ಳುವಂಥದ್ದೇನು ಮುಗಿಯಂಗಿಲ್ಲ, ಜೀವನದ ಪ್ರಶ್ನೆ ಹರಿಯಂಗಿಲ್ಲ. ಇಂಥದ್ದೇನದ ಅಂದರೆ ಈ ಬಹಿರ್ಮುಖ ವೃತ್ತಿಯಿಂದ ನಾವು ಯಾವ ಜ್ಞಾನದ ಬೆನ್ನು ಹತ್ತೀವೋ, ಯಾವುದನ್ನು ನಾವು ಜ್ಞಾನ ಅಂತ ಕಲ್ಪನಾ ಮಾಡಿಕೊಂಡಿವೋ ಅದೇನಲ್ಲ ಅಂದ್ರೆ ಅಂಥ ಏನು ಯಾವ ಜ್ಞಾನ ಅಂತ ಎದಕ್ಕೆ ಅನ್ನಬೇಕು ಅಂದರೆ ಯಾವುದರೊಳಗೆ ಸಂಶಯದ ಲೇಷ ಇರಂಗಿಲ್ಲೋ ಮತ್ತು ಯಾವುದರ ಪರ್ಯವಸಾನ ಸಮಾಧಾನದಲ್ಲಿ ಆಗ್ತದೋ ಅದು ನಿಜವಾದ ಜ್ಞಾನ. ಆದರೆ ನಮ್ಮ ಜ್ಞಾನ ಏನದ ಅಂದರೆ ಮತ್ತಷ್ಟು ಹೊಸ ಸಮಸ್ಯೆಗಳನ್ನು ನಿರ್ಮಾಣ ಮಾಡ್ತದೆ. ಈ ಮನೆಯೊಳಗೆ ಮಕ್ಕಳು ದೊಡ್ಡ ಡಿಗ್ರಿ ಮಾಡ್ಕೊಂಡು ಪಾಸ್ ಆಗ್ತಾರೆ. ಎಂಥೆಂಥ ಸಮಸ್ಯೆ ನಿರ್ಮಾಣ ಆಗ್ಲಿಕ್ಕೆ ಹತ್ಯಾವೆ ಅಂತಂದ್ರೆ ಎಷ್ಟೋ ಜನರ ಮನೆಗಳಲ್ಲಿ ನೋಡ್ತೀವಿ ನಾವು. ಹೆಣ್ಮಕ್ಳು ಹಿಂಗೆ ಕಲಿಸ್ಬಿಡ್ತಾರಲ್ಲ, ಅವ್ರಿಗೆ ಅವ್ರ ಮದುವೆ ಮಾಡ್ಕೊಳ್ಳೋ ಯೋಗ್ಯತೆ ಇರೋ ಹುಡುಗರು ಸಿಗೋದು ಕಠಿಣ ಆಗಿಬಿಡ್ತದೆ. ಹಂಗೆ ಹೆಣ್ಮಕ್ಳು ಅಷ್ಟು ಓದಿ ಬಿಡ್ತಾರೆ. ಮುಂದೆ ಏನಾದ್ರು ತಂದೆ ತಾಯಿಗೆ ಏನು ಸಮಸ್ಯೆ ಬರ್ತದೆ, ಇನ್ನು ಅದಕ್ಕಿಂತಲೂ ಕಡಿಮೆ ಓದ್ದವನ ಜೊತೆ ಮದುವೆ ಮಾಡಬೇಕು, ಅದಕ್ಕಿಂತಲೂ ಹೆಚ್ಚು ಓದ್ದವನು ಹುಡುಕಬೇಕು ಅನ್ನುವಂಥ ಸಮಸ್ಯೆ. ಅದೆಲ್ಲ ನಾವು ನೋಡ್ಲಿಕ್ಕೆ ಹತ್ತೀವಿ. LKG ಹಿಡ್ಕೊಂಡು ಅರ್ಥಾತ್ ಏನು ಪೂರ್ಣ ಡಿಗ್ರಿ ಆಗೋ ತನಕದ್ದು ಪ್ರತಿ ವರ್ಷವೂ ಏನದ ಅಂದ್ರೆ ಅವನ ಅಡ್ಮಿಷನ್ನು ಅರ್ಥಾತ್ ಡೊನೇಷನ್ನು, ಅವನ ಶಿಕ್ಷಣದ ವ್ಯವಸ್ಥೆ, ಇದನ್ನು ತೊಗೋಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಮೊನ್ನೆ ಕೊನೆಗೆ ಏನದ
ನಮ್ಮ ಕಿರಣ್ ಕುಲಕರ್ಣಿ ಅವ್ರು ಹೇಳಿಕ್ಕೆ ಹತ್ತಿದ್ರು. ಅರ್ಥಾತ್ ಏನು ಅಂದರೆ ಅವ್ರ ಹುಡುಗಂದು ಯಾರ್ದು ಅವ್ರ ತಂಗಿ ಅವರ ತಮ್ಮ ತಂಗಿ ಮಗಂದು ಯಾರ್ದೋ ಇದನ್ನು ಮಾಡಬೇಕಾಗಿತ್ತು. ಆವಾಗ ಅವರು 2 ಕಾಲೇಜ್, ಈ ಕಾಲೇಜ್ನೊಳಗೆ 1 ನಮೂನಿ, ಆ ಕಾಲೇಜ್ನೊಳಗೆ 1 ನಮೂನಿ, ಇತ್ಲಾಗ ಒಂದು 4 ಲಕ್ಷ ಕೊಟ್ಟಾರೆ, ಅತ್ಲಾಗ ಒಂದು 2 ಲಕ್ಷ ಕೊಟ್ಟಾರೆ. ಎಲ್ಲಿ ಅಡ್ಮಿಷನ್ ಸಿಗಬೇಕು, ಇವನಿಗೆ ಬೇಕಾದ ಕಡೆಗೆ ಅಡ್ಮಿಷನ್ ಸಿಗಲಿಲ್ಲ. ಇದ್ದದ್ದನ್ನು ನಾವು ಮಾಡಬೇಕಾಗಿ ಬಂತು ಅನ್ನುವಂಥದ್ದನ್ನು ಹೇಳಿದ ನಿನ್ನೆ ಅವರು. ಹೆಂಗಾಗಿ ಪರಿಸ್ಥಿತಿ ಅಂದರೆ ಮತ್ತಿಷ್ಟು ಸಮಸ್ಯೆಗಳು ನಿರ್ಮಾಣ ಆಕ್ಕೋತ ಹೋಗ್ಯಾವ. ಹಾಗಾಗಿ ಇದು ಅರ್ಥಾತ್ ಹಂಗೆ ತಪ್ಪೇನಿದು ಅಂತ ತಪ್ಪಲ್ಲ, ಆದರೆ ಇದರೊಳಗಿಂದ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಲೌಕಿಕ ಶಿಕ್ಷಣ ಒಬ್ಬರು ನಮ್ಮನ್ನು ಕೇಳಿದ್ರು, ಯಾಕ್ರಿ ಇವಾಗ ಇಷ್ಟೊಂದು ಶಿಕ್ಷಣಕ್ಕೆ ಯಾಕೆ ಮಹತ್ವ ಬಂದದೆ ಅಂತ. ನಾ ಹೇಳಿದ್ದಕ್ಕೊಂದು ಮುಖ್ಯ ಕಾರಣ ಏನಿದೆ ಅಂದರೆ, ಇಡೀ ಜಗತ್ತಿನ ಒಂದು ಮೆಂಟ್ಯಾಲಿಟಿ ಏನಾಗಿದೆ ಅಂದರೆ, ವಸ್ತುಗಳೇ ಸುಖದ ಸಾಧನೆ ಅಂತ. ವಸ್ತು ಇಲ್ಲದ ಸುಖ ಇಲ್ಲ. ಮನೆ ತುಂಬ ವಸ್ತು ತುಂಬಿಟ್ಕೊಳ್ಳೋದು ಏನದ ಅಂದರೆ ಭಾಳ ದೊಡ್ಡ ಸ್ಥಿತಿ ಲಕ್ಷಣ ಅಂತ ಇದೆ. ಅದು ನಾನು ಸಾಮಾನ್ಯ ಯಾರು ಹ್ಞೂ ಅನ್ಬೇಡ ಅದಕ್ಕೆ. ಅದು ನಾನು ಸಾಮಾನ್ಯವಾಗಿ ಏನು ಹೇಳ್ತಿರ್ತೀನಿ ಅಂದರೆ, ಯಾರ ಮನೆಯೊಳಗೆ ಸುಖಾನುಕೂಲತೆಯ ಸಾಮಗ್ರಿಗಳು ಎಷ್ಟು ಹೆಚ್ಚಿಗೆ ಇರ್ತಾವನೋ ಆ ಮನೆಯೊಳಗಿರ್ತಕ್ಕಂಥವ್ರು ಅಷ್ಟು ದುಃಖಿ ಇದ್ದಾರೆ ಅಂತ, ಅವ್ರಿಗೆ ಸಮಾಧಾನ ಇಲ್ಲ ಅಂತ. ಯಾರ ಮನೆಯೊಳಗೆ ಸುಖಾನುಕೂಲತೆಯ ಸಾಮಗ್ರಿ ಎಷ್ಟು ಕಡಿಮೆ ಇರ್ತಾವ್ರೋ ಆ ಮನೆಯೊಳಗಿರೋರು ಅಷ್ಟು ಸುಖಿ ಇದ್ದಾರೆ. ಇದ್ದದ್ರೊಳಗೆ ಸಮಾಧಾನ ಮಾಡಿಕೊಂಡಿದ್ದಾರೆ ಅನ್ನೋದು ಸುಖಿ ಅಲ್ಲೇನ್ರಿ ಅವ್ರು. ಇವ್ರಿಗೆ ಎಷ್ಟಿದ್ರೂ ಸಾಕಾಗಂಗಿಲ್ಲ ಅಂದರೆ ಇವ್ರು ದುಃಖಿ ಇದ್ದಂಗೆ. ಅರ್ಥಾತ್ ಏನು ವಸ್ತುಗಳೇನಲ್ಲ ಅಂದ್ರೆ, ವಸ್ತುಗಳೇ ಇವತ್ತು ನಮಗೆ ಸುಖದ ಸಾಧನೆಗಳಾಗ್ಯಾವ. ಆ ವಸ್ತುಗಳು ನಾವು ತರಬೇಕು ಅಂದ್ರೆ ದುಡ್ಡು ಬೇಕು. ಹಂಗಾರೆ ದುಡ್ಡು ಏನು ಇದ್ರಾಗ ಬಿದ್ದದೇನು, ರಸ್ತೆನಾಗ ಬೀಳ್ತಾ ಏನು? ಆ ದುಡ್ಡು ಗಳಿಸ್ಲಿಕ್ಕೆ ಏನಾಗಬೇಕಾಗಿದೆ ಇವತ್ತಂದ್ರೆ ಶಿಕ್ಷಣ ಅನ್ನುವಂಥದ್ದು ಸಾಧನೆ ಆಗಿದೆ. ಆದ್ದರಿಂದ ಇವತ್ತು ಪ್ರಪಂಚವು ಶಿಕ್ಷಣಕ್ಕೆ ಇಷ್ಟು ಮಹತ್ವ ಬಂದು ನಮಗೆ ಆಶ್ಚರ್ಯ ಅನ್ನಿಸ್ತದೆ. ಏನು ಅಂದರೆ ಸಣ್ಣ ಹುಡುಗರು ಇರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರು, 1.5 ಲಕ್ಷ 2 ಲಕ್ಷ ಅರ್ಥಾತ್ ಏನು ಪ್ಯಾಕೇಜು. ಮೊನ್ನೆ ಯಾರೋ ಒಬ್ರು ಹೇಳಿದರು 32 ಲಕ್ಷ ರೂಪಾಯಿ ಪ್ಯಾಕೇಜ್ ಅದ ಅಂತೇಳಿ. ಅದಕ್ಕೂ ದೊಡ್ಡ ಪ್ಯಾಕೇಜು ನಾವು ಕೇಳೀವಿ. ಅರ್ಥಾತ್ ಏನು ಒಬ್ಬರಿಗೆ 11 ಲಕ್ಷ ರೂಪಾಯಿ ಪಗಾರ ಇದ್ದವ್ರನ್ನ ನೋಡಿವಿ. ಅರ್ಥಾತ್ ಏನು ಅಂದ್ರೆ 11 ಲಕ್ಷದ ತಿಂಗಳಿಗೆ ಅಷ್ಟು, ವರ್ಷಕ್ಕೆ ಅಷ್ಟು ಪ್ಯಾಕೇಜ್ ಆಗ್ತವೆ, ಕೋಟಿಗಟ್ಟಲೆ ಪ್ಯಾಕೇಜ್ ಅವರು. ಅಷ್ಟಾದರೂ ಜೀವನದ ಪ್ರಶ್ನೆ ಬಗೆಹರಿದು ಮನೆಯೊಳಗೆ ಸಮಾಧಾನದ ಏನು ಅಂದ್ರೆ, ಇಬ್ಬರು ಹೆಣ್ಮಕ್ಳು ಗಂಡ ಹೆಂಡತಿ ಇದ್ದಾರೆ ಖರೆ, ಆದರೆ ಮನೆಯೊಳಗೆ ಏನದ ಅಂದರೆ ಏನೋ ಒಂದು ಪ್ರಕಾರದಿಂದ ಇದು ಇರ್ತದೆ. 10 ಲಕ್ಷ 8 ಲಕ್ಷ 6 ಲಕ್ಷ ನಾವು ಮಾಡ್ತಾರೆ ಏನು ಇಷ್ಟು ದುಡ್ಡಿಂದ ಇವರು ಅಂತ ನಮ್ಗೆ ಅನ್ನಿಸ್ತದೆ. ಎಷ್ಟು ದುಡ್ಡು ತೊಗೊಂಡು ಮಾಡ್ತಾರೇನು, ಆದರೂ ಅವ್ರಿಗೆ ಸಮಾಧಾನ ಇರೋಂಗಿಲ್ಲ. ಏನು ಅಂದ್ರೆ ಈ ಕಂಪ್ನಿ ಬಿಟ್ಟು ಆ ಕಂಪ್ನಿಗೆ ಹೋಗ್ಕೊಂಡು ಮಾಡೀವ್ರಿ, ಅದ್ರ ಪ್ಯಾಕೇಜ್ ಸ್ವಲ್ಪ ಹೆಚ್ಚಿಗೆ ಅದ, ಇದ್ರ ಪ್ಯಾಕೇಜ್ ಕಡಿಮೆ ಅದ. ಮಹಾರಾಜರ ಕಡೆಗೆ ಅರ್ಥಾತ್ ಬೆಲ್ಸರ ಕಡೆಗೆ ಒಬ್ಬರು ಬಂದು ಹೇಳಿದ್ರು, ಏನ್ರಿ ತ್ರಾಸು ಭಾಳ ಆಗ್ಯದ್ರಿ. ಯಾಕೆ ಅಂತ ಕೇಳಿ, ಅಲ್ರಿ ಅಲ್ಲಿ ಆಫೀಸ್ಗೆ ಹೋದ್ರೆ ಆ ಸಾಹೇಬ್ರು ಕಟ್ಕಟ್ಟಿ, ಮನೆಗೆ ಬಂದರೆ ಹೆಂಡತಿ ಮಕ್ಕಳು ಕಟ್ಕಟ್ಟಿ, ಭಾಳ ತ್ರಾಸಾಗಿರಿ. ಮತ್ತು ಏನು ಮಾಡ್ಬೇಕಂತ ಮಾಡಿ, ಏನು ಮಾಡ್ಬೇಕು ತಿಳಿವಲ್ತಂತ ನಿಮ್ಮ ಕಡೆ ಬಂದೀನಿ ರೀ ಅಂದ್ರು. ಮಹಾರಾಜ ಅವ್ರು ಬೆಲ್ಸರಿ ಅಂದರು, ಹಾಗಾದ್ರೆ ಸೋಡಾ ನೌಕರಿ ಬಿಟ್ಟು ಬಿಡ್ರಿ. ಸೋಡನ್ ಕಸೆ ಚಾಲಿರು ಬಿಟ್ಟರೆ ಯಾಕೆ ನಡೀತದ, ಮಗ ಸೋಸ ಅನುಭವಿಸ್ರಿ. ಕಿತಿ ಮಾಡೋದು ಸೊಸೈತು ಎಷ್ಟಂತ ಸಹನ ಮಾಡ್ಕೋಬೇಕು ಪಾಸ ಅಂತ ಹೇಳಿ ಕೂರ್ಲಕ್ಕು ನಾನೇನು ಮಾಡಲಿ. ಅರ್ಥಾತ್ ಏನು ಅಂದ್ರೆ ಅಲ್ಲೂ ತ್ರಾಸು ಇಲ್ಲಿ ತ್ರಾಸ, ಎಷ್ಟು ಟೆನ್ಷನು ಎಷ್ಟಿದು. ಇದರೊಳಗೆ ಯಾವ ಪ್ರಶ್ನೆ ಬಗೆಹರಿತದೆ ಜೀವನದ್ದು ಅಂತ ನಾವು ವಿಚಾರ ಮಾಡಿ ನೋಡಿದರೆ. ಆದರೆ ಅದು ಮತ್ತು ಹೆಂಗೆ ಬಗೆಹರಿತದ ಅಂದ್ರೆ ಅದಕ್ಕೆ ಅಧ್ಯಾತ್ಮಕ್ಕನೇ ಶರಣ ಹೋಗ್ಬೇಕು. ಅದಕ್ಕಾಗಿ ಅಂತರ್ಮುಖ ವೃತ್ತಿಗೇ ಶರಣ ಹೋಗ್ಬೇಕು. ನೀವು ಏನಾದರೂ ಮಾಡಿರಿ ಅಂತರ್ಮುಖವಾಗಿರೋದನ್ನು ನಾವು ಅಭ್ಯಾಸ ಮಾಡೋದು ಹೊರತು ಅದರೊಳಗಿಂದ ನಮ್ಮ ಜೀವನದ ಪ್ರಶ್ನೆ ಬಗೆಹರಿಯಾಗಿದೆ. ಆದ್ದರಿಂದ ನಮ್ಮ ಭಾರತೀಯ ಋಷಿಮುನಿಗಳು ಏಕಾಂತದಲ್ಲಿದ್ದುಕೊಂಡು, ಸಾಧು ಸತ್ಪುರುಷರಾತು ಋಷಿಮುನಿಗಳಾತು ಏಕಾಂತದಲ್ಲಿದ್ದುಕೊಂಡು ದೀರ್ಘಕಾಲದವರೆಗೆ ಸಾಧನೆ ಮಾಡಿ ತಮ್ಮ ನಿರಂತರವಾಗಿ ಹೊರಗೆ ಹರಿತಕ್ಕಂಥ ಮನೋವೃತ್ತಿಗಳನ್ನು, ಬುದ್ಧಿಯ ಒಂದೇನು ಅಂದ್ರೆ ಪ್ರವೃತ್ತಿಯನ್ನು ಶಾಂತ ಮಾಡಿಕೊಂಡು ಅದನ್ನು ಅಂತರ್ಮುಖಗೊಳಿಸಿಕೊಂಡು ಒಳಗಿರ್ತಕ್ಕಂಥ ಯಾವ ಒಂದು ಪರಮಾತ್ಮ ಸ್ವರೂಪದನು ನಮ್ಮ ಎಲ್ಲರೊಳಗೂ ಭಗವಂತಿದ್ದ. ಅದು ನಮಗೊಬ್ಬರಿಗೂ ಅನಿಸೋದಿಲ್ಲ ಹಂಗಿದ್ದ. ನಮಗೇನು ನಮ್ಮ ಮನೆಯ ಮಂದಿ ಅಷ್ಟು ಬಂದಿದ್ದಾರೆ ನಮಗೆ ಗೊತ್ತಾಗ್ತದೆ. ಅದು ನಮ್ಮೊಳಗೆ ಭಗವಂತಿದ್ದಾನೆ ಅನ್ನೋ ಕಡೆ ನಮಗೆ ಲಕ್ಷ್ಯ ಇಲ್ಲ. ಅರ್ಥಾತ್ ನಮ್ಮ ಮಕ್ಕಳು ಎಷ್ಟು, ನಮ್ಮ ಮರಿ ಎಷ್ಟು, ಮೊಮ್ಮಕ್ಕಳು ಎಷ್ಟು, ನಾವು ಪರಿವಾರ ಎಷ್ಟು ದೊಡ್ಡದ ಏನದ ಎಲ್ಲ ಗೊತ್ತಿರ್ತದೆ. ಆದರೆ ಏನು ಗೊತ್ತಿರೋಂಗಿಲ್ಲ ಅಂದ್ರೆ ನನ್ನ ಒಳಗೆ ಅಂತಃಕರಣದೊಳಗೆ ಭಗವಂತಿದ್ದಾನಪ್ಪ, ಸಾಕ್ಷಾತ್ ಭಗವಂತಿದ್ದಾನ. ನನ್ನ ಅಂತಃಕರಣದಾಗ ಭಗವಂತಿದ್ದ. ಬಾಕಿದವರೆಲ್ಲರೂ ಮನೆಯಾಗಿರ್ತಾರೆ, ನಮ್ಮಿಂದ ಎಷ್ಟು ಯಾವಾಗಾರೇ ದೂರ ಇರ್ತಾರೆ. ಆದರೆ 24 ತಾಸು ಅರ್ಥಾತ್ ಏನು ಅಂದ್ರೆ ಭಗವಂತ ಎಷ್ಟು ಸಮೀಪ ಇದ್ದಾನಂದ್ರೆ ನಾವು ನಮಗೆ ಎಷ್ಟು ಸಮೀಪ ಇಲ್ಲೋ ಅದಕ್ಕಿಂತಲೂ ಹೆಚ್ಚಿಗೆ ಭಗವಂತ ನಮಗೆ ಅಷ್ಟು ಒಳಗೆ ಹತ್ತಿರ ಇದ್ದಾನೆ. ನಮ್ಮ ಅಂತಃಕರಣದಲ್ಲಿ
ಅರ್ಥಾತ್ ಏನು ಅಂತಃಕರಣದಲ್ಲಿ ವಾಸ ಮಾಡಿಕೊಂಡು ಇಡೀ ದೇಹದಲ್ಲಿ ನಡೀತಕ್ಕಂಥ ಎಲ್ಲ ಪ್ರಕ್ರಿಯೆಗಳನ್ನು ಅವನಲ್ಲಿ ಇರೋ ಮಾತ್ರದಿಂದಲೇ ತಾನು ಸ್ವಸ್ಥ ಇದ್ದುಕೊಂಡು ಇಡೀ ದೇಹದ್ದೆಲ್ಲ ಒಂದು ಕೆಲಸ ಅರ್ಥಾತ್ ಏನು ಚಟುವಟಿಕೆಗಳನ್ನು ಮಾಡಿಸ್ತಾ ಇದ್ದಾನೆ. ಆದರೆ ನಮಗೆ ಒಳಗೆ ಅವನ ಕಡೆಗೆ ಲಕ್ಷ್ಯ ಇಲ್ಲ. ಅವನೇನಿದ್ದ ಜ್ಞಾನದ ಭಂಡಾರ ಇದ್ದಾನೆ, ಸಮಾಧಾನದ ಭಂಡಾರ ಇದ್ದಾನೆ, ಆನಂದದ ರಾಶಿ ಇದ್ದಾನೆ, ಚಿದ್ಘನ ಇದ್ದಾನೆ, ಚಿನ್ಮಯ ಇದ್ದಾನೆ. ಅದೇ ರೀತಿಯಾಗಿ ಅನಂತನಾಗಿರ್ತಕ್ಕಂಥವ ಸರ್ವಜ್ಞ ಸರ್ವಶಕ್ತಿಮಾನ್ ಆಗಿರ್ತಕ್ಕಂಥ ಒಂದು ಭಗವಂತನ ಆ ಪರಮಾತ್ಮ ಸ್ವರೂಪ ಏನು ಸಂಪೂರ್ಣ ಬ್ರಹ್ಮಾಂಡವನ್ನು ವ್ಯಾಪಿಸಿದನೋ ಅದರ ಆ ಬ್ರಹ್ಮಾಂಡವನ್ನು ವ್ಯಾಪಿಸಿರ್ತಕ್ಕಂಥ ಪರಮಾತ್ಮನ ಅಂಶ ರೂಪದಲ್ಲಿ ನಮ್ಮೆಲ್ಲರ ಹೃದಯದೊಳಗೂ ಇದ್ದಾನೆ. ಯಾವ ರೀತಿಯಾಗಿ ಒಂದು ಸಮುದ್ರದ ನೀರಿನಲ್ಲಿ ಒಂದು ಚಮಚದ ಒಂದು ಹನಿ ಒಂದು ಡ್ರಾಪ್ ಏನದನು ಟೆಸ್ಟ್ ಟ್ಯೂಬ್ನ ಹಾಕಿ ನಾವು ಪರೀಕ್ಷೆ ಮಾಡಿ ನೋಡಿದರೆ ಆ ಸಮುದ್ರದ ನೀರಿಗೂ ಗುಣಧರ್ಮಕ್ಕೂ ಆ ಒಂದು ಹನಿ ನೀರಿನ ಗುಣಧರ್ಮಕ್ಕೂ ಒಂದು ಸ್ವಲ್ಪ ಹೆಂಗೆ ವ್ಯತ್ಯಾಸ ಇಲ್ಲೋ ಹಾಗೆ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಯಾವ ಪರಮಾತ್ಮ ಈ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿ ನಡೆಸಿಕೊಂಡು ಅದ್ಭುತವಾಗಿರ್ತಕ್ಕಂಥ ಒಂದು ಈ ಬ್ರಹ್ಮಾಂಡವನ್ನು ನಡೆಸ್ಕೊಂಡು ಹೊಂಟಿದಾನೋ ಅದೇ ಪರಮಾತ್ಮ ಅಂಶ ರೂಪದಿಂದ ನಮ್ಮ ಅಂತಃಕರಣದಲ್ಲಿ ವಾಸ ಮಾಡಿದ್ದಾನೆ. ಅವನ ಕಡೆಗೆ ನಮಗೆ ಲಕ್ಷ್ಯ ಇಲ್ಲ. ನನ್ನ ಅಂತಃಕರಣ ಭಗವಂತಿದ್ದ, ನನಗೆ ಎದುರು ಚಿಂತೆ ಮಾಡಬೇಕು, ನನಗೆದುರು ಭಯ, ನನಗೆದುರು ಚಿಂತೆ. ಅವ 24 ತಾಸು ನನ್ನ ಜೊತೆಗಿದ್ದಾನೆ. ಸಣ್ಣ ಸಣ್ಣ ಹುಡುಗರು ರಾತ್ರಿ ಪಾಪವು ಉಚ್ಚಿ ಒಯ್ಲಿಕ್ಕೆ ಹೋಗ್ತಿರ್ತಾವೆ ಹೊರಗೆ. ನಾವು ಹಳ್ಳಿ ಒಳಗೆಲ್ಲ ಏನು ಮಾಡ್ತಾರಂದ್ರೆ ರಾತ್ರಿ ಹೊರಗೆ ಸಣ್ಣ ಹುಡುಗರು ಅವ್ರ ಅಮ್ಮ ನನಗೆ ಉಚ್ಚಿ ಒಯ್ಲಿಕ್ಕೆ ಹೋಗ್ಬೇಕು ಹೊರಗೆ ಬಾ ಅಂತ. ಅವ್ರ ಅಮ್ಮೇನು ಹ್ಞೂ ನಡಿ ನಾ ಇದ್ದೀನಿ ನಡಿ ಅಂತ. ಆಕೇನು ಹೋಗಿರೋದಿಲ್ಲ, ಆಕೆ ಒಳಗೆ ಇರ್ತಾಳೆ. ಆ ಹುಡುಗ ಹೊರಗೆ ಹೋಗಿ ಉಚ್ಚಿ ಒಯ್ತಿರ್ತದೆ. ಅಮ್ಮ ಇದ್ದಿಲ್ಲ, ಹಾಂ ಇಲ್ಲೇ ಇದ್ದೀನಿ ನಾನು, ಕಾಜಿ ಹೋಗಬೇಡ. ನಿರ್ಭಯವಾಗಿ ಅದೇನಾಗ್ತದೆ ಹೊರಗೆ ಹೋಗಿ ಬರ್ತದೆ. ಹೆಂಗೋ ಹಂಗೇನದ ಅಂದ್ರೆ ಅಮ್ಮ ಒಳಗಿದ್ದುಕೊಂಡು ಇದ್ದೀನಿ ಅನ್ನೋದ್ರದ್ದು ಇವ್ನಿಗೇನು ಇದ್ದಾಳ ಅನ್ನೋ ಕಾನ್ಸಿಯಸ್ನೆಸ್ನೊಳಗೆ ಹೆಂಗೆ ನಿರ್ಭಯ ಆಗಿರ್ತಾನೋ. ನಾವು ಸಣ್ಣವ್ರದಾಗ ಹೊರಗೆ ಹೋಗ್ತಿದ್ವಿ, ನಮ್ಮ ಹೋಗಿ ಹೇಳ್ತೀವಿ ಅಕ್ಕವ ನೀವು ಇಲ್ಲಿ ನಮ್ಮ ಜೊತೆಗೆ ಬಾ ಅಂತಂದು ಕೂಡ ಹಾಂ ಇಲ್ಲೇ ಇದ್ದೀನಿ ನೋಡ್ರಿ ನಡ್ರಿ ಹೋಗಿ ಬಾ ಹೋಗಿ ಇಲ್ಲೇ ಇದ್ದೀನಿ ಅಂತಿರು. ಅವ್ರೇನು ಬಂದಿರ್ತಿರ್ಲಿಲ್ಲ. ಆದರೆ ನಾ ಇದ್ದೀನಿ ಆಕೆ ಇದ್ದಾಳ ಅನ್ನೋ ಭಾವದಿಂದನೇ ಆ ಸಣ್ಣ ಕೂಸು ಹೆಂಗೆ ನಿರ್ಭಯ ಆಗ್ತದನೋ, ಮಗು ಹೆಂಗೆ ನಿರ್ಭಯ ಆಗ್ತದನೋ ಹಂಗೆ ನಮಗೆ ನಿರ್ಭಯತಾ ಬರಬೇಕು. ನನ್ನೊಳಗೆ ಭಗವಂತಿದ್ದಾನೆ, ನನ್ನೊಳಗೆ ಮಹಾರಾಜರಿದ್ದಾರೆ, ನನಗೆ ಎದುರು ಚಿಂತೆ ಎದುರು ಕಾಳಜಿ. ಅರ್ಥಾತ್ ದುಡ್ಡಿಲ್ಲ, ಭಗವಂತಿದ್ದಾನೆ ನೋಡ್ಕೋತಾನೆ, ನನಗೆ ಅದು ಆಗಬೇಕು, ಭಗವಂತಿದ್ದಾನೆ ನೋಡ್ಕೋತಾನೆ. ಅವ ಮತ್ತು ನನ್ನ ಹೆಂಗೆ ಇಡ್ತಾನೋ ಅದರೊಳಗೆ ನನ್ನ ಹಿತ ಅದ ಅಂತನ್ನುವಂಥ ಭಾವನೆಯಿಂದ ನಾವು ಅವನ ಕಡೆಗೆ ಪೂರ್ಣ ಬೆನ್ನು ಮಾಡಿಬಿಟ್ಟೀವಿ, ಅವನ ಕಡೆಗೆ ಪೂರ್ಣ ಅಲಕ್ಷ್ಯ ಮಾಡಿಬಿಟ್ಟೀವಿ. ಅವನು ಇದ್ದಾನ ಅನ್ನೋದು ನಮ್ಮ ತಲೆಯಾಗ 24 ತಾಸಿನಾಗ ಒಮ್ಮೆಲೆ ಬರ್ತದೆ ಅಂದರೆ ನಮ್ಮ ತಲೆಯಾಗ ಒಳಗೆ ನನ್ನ ಅಂತಃಕರಣದಾಗ ಭಗವಂತಿದ್ದಾನಪ್ಪ, ನಾನು ಅವನ ಕಡೆಗೆ ಲಕ್ಷ್ಯ ಕೊಡಬೇಕು, ನಾಮಸ್ಮರಣೆ ಮಾಡಿರಿ ಅನ್ನೋದ್ರ ಅರ್ಥ ಏನು ಅಂದ್ರೆ ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನ ಅಂದ್ರೆ ನಾಮ. ನಮಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅಥವಾ ಮತ್ತೆ ಯಾರ್ಯಾರು ಸ್ವಜನರು ಬಾಂಧವರು ಇದ್ದದ್ರ ನಮಗೇನು ಅನ್ನಿಸ್ತದೆ ಅಂದ್ರೆ ಒಂದು ಪ್ರಕಾರದಿಂದ ಆಧಾರ ಅನ್ನಿಸ್ತದೆ. ಏನು ರೀ ನಮಗೆ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ, ಅರ್ಥಾತ್ ಏನು ಅಂದ್ರೆ ನಮಗೆ ಕಾಕಾಗಳಿದ್ದಾರೆ ಮಾಮಾಗಳಿದ್ದಾರೆ ಅಂತ ತಿಳ್ಕೊಂಡು ಅವರ ಒಂದು ಇರುವಿಕೆಯ ಒಂದು ಭಾವದಿಂದ ನಾವು ಅವ್ರು ಯಾರೂ ಏನೂ ನಮಗೇನಾಗೋದಿಲ್ಲ ಅಂದರೆ ಆಪತ್ತು ವಿಪತ್ತುಗಳಲ್ಲಿ ಅವ್ರು ಏನೇನೂ ಮಾಡೋದಿಲ್ಲ. ಆದರೂ ಸಹಿತ ನಮ್ಗೆ ಅವ್ರ ಮೇಲೆ ಎಷ್ಟು ಭರವಸೆ, ನಮ್ಮ ಕಾಕ ಇದ್ದಾರೆ, ನಮ್ಮ ಮಾಮ ಇದ್ದಾರೆ ಅಂತೀವಿ. ಅರ್ಥಾತ್ ಏನು ಅಂದರೆ ಅವ್ರು ಏನೋ ಚೂಚಾರ ಶ್ರೀಮಂತರಿದ್ದರು ಅಥವಾ ಏನೋ ಒಂದು ಸಮಾಜದೊಳಗೆ ಪ್ರತಿಷ್ಠಿತ ಇದ್ದರು ಅಂದರೆ ನಮ್ಗೆ ಎಂಥ ಒಂದು ಅಭಿಮಾನ ಅನ್ನಿಸ್ತದೆ. ಆದರೆ ಸಾಕ್ಷಾತ್ ನನ್ನ ಸದ್ಗುರುಗಳು ನನ್ನ ಜೊತೆಗಿದ್ದಾರೆ, ಅವರ ನನಗೆ ಎಲ್ಲ ದೃಷ್ಟಿಯಿಂದಲೂ ಅವರೇ ಆಧಾರ ಆಗಿರ್ತಕ್ಕಂಥವ್ರು ಅನ್ನೋದರಿಂದ ನಾನು ಸ್ವಸ್ಥ ಇದ್ದೀನಿ. ಬಹುಸಾಹೇಬರಿಗೆ ಮಹಾರಾಜರು ಒಂದು ಸಲ ಅರ್ಥಾತ್ ಬೆಲ್ಸರೆ ಅವ್ರು ಕೇಳಿದರು, ಬಹುಸಾಹೇಬ್ ನಿಮಗೆ ಮತ್ತೇನು ಕಲಿಬೇಕು ಮಾಡಬೇಕು ಅಥವಾ ನಿಮಗೇನು ಮತ್ತೊಂದು ದುಡ್ಡು ಗಳಿಸಬೇಕು ಅಂತ ಅನ್ನಿಸ್ಲಿಲ್ಲೇನು, ನಿಮಗೇನು ಚಿಂತೆ ಕಾಳಜಿ ಆಗ್ತಿದ್ದಿಲ್ಲೇನು ಅಂತ ಅವ ಭಾऊसाहेब ಹೇಳಿದರು, मला महाराज भेटले आणि माझे काम झाले. ನನಗೆ ಅವರು ಸಿಕ್ಕರು, ಮುಗಿದು ಹೋಯ್ತು. ನನಗೇನೇನು ಪ್ರಪಂಚದೊಳಗೆ ಇಂಥದ್ದೊಂದು ಆಗಬೇಕು ಇಂಥವೊಂದು ಬಿಡಬೇಕು ಅನ್ನುವಂಥದ್ದು ಏನೂ ಉಳಿಲೇ ಇಲ್ಲ. ಹೆಂಗೋ ಹಂಗೇನಿದೆ ಅಂದರೆ ಅಖಂಡವಾಗಿ ನನ್ನ ಹೃದಯ. ನಮಗೂ ಸತ್ಪುರುಷರು ವ್ಯತ್ಯಾಸ ಇದೆ. ಅವರು 24 ತಾಸು ತಮ್ಮ ಅಂತಃಕರಣದಲ್ಲಿ ಆ ಪರಮಾತ್ಮ ಭಾವದ ಜೊತೆ ತಾದಾತ್ಮ್ಯರಾಗಿ ಅದರ ಒಂದು ದಿವ್ಯವಾಗಿರ್ತಕ್ಕಂಥ ಆನಂದದಲ್ಲಿ ಸಮಾಧಾನದಿಂದ ಇರ್ತಾರೆ. ಅದನ್ನು ನಾವು ನಮಗೆ ಪ್ರಪಂಚದ ಆಧಾರದ ಮೇಲೆ ನಾವು 24 ತಾಸು ಧರ್ಪಡಿಸ್ತಾ ಇರೋದರಿಂದ ಪ್ರಪಂಚ ಹೆಂಗದ ಅಂದರೆ ಕ್ಷಣಕ್ಕೆ
ಬದಲಾಗ್ತಕ್ಕಂಥದ್ದು, ವಿಕಾರ ಹೊಂದತಕ್ಕಂಥದ್ದು. ಇವತ್ತಿಂದ ನಾಳೆ ಚಲೋ ಇರೋಂಗಿಲ್ಲ. ನಾವು ಏನೋ ಸಾಮಾನು ತಂದರು ಅಂದರೆ 2 ದಿವಸದೊಳಗೆ ಆ ಸಾಮಾನಿಂದ ಇವತ್ತಿನ ಸಾಮಾನು ನಾಳೆ ಚಲೋ ಇರೋಂಗಿಲ್ಲ. ಇವತ್ತೇನು ಅದರಿಂದ ನಮಗೆ ಸುಖ ಆಯ್ತು, ನಾಳೆ ಅದರಿಂದ ಸುಖ ಆಗ್ಲಿಕ್ಕೆ ಶಕ್ಕಿಲ್ಲ, ಕೆಟ್ಟು ಬಿಟ್ಟಿರ್ತದೆ. ಆವಾಗ ಮನಸ್ಸಿಗೆ ನಿನ್ನೆ ಎಷ್ಟು ಚಲೋ ಇತ್ತಪ್ಪ, ಬಾಸುಂದೆ ಎಂಥ ಚಲೋ ಇತ್ತು, ಮಸ್ತ್ ಕುಡ್ದಿವಿ, ನಾಳೆ ಒಂದಿಷ್ಟು ದಿನ ಕುಡಿದ್ರೆ ಆಯ್ತು ಅಂತ ತೆಗೆದಿಟ್ಟಿದ್ವಿ. ಮರುದಿವ್ಸ ಹೋಗೋದಾಗಿನ ಮರುದಿವ್ಸ ಮುಂಜಾನೆ ಎದ್ದು ಹುಳಿಯಾಗಿ ಬಿಟ್ಟಿತ್ತು ಅಂದ್ರೆ ನಾವು ಮರಿತೀವಿ. ನಿನ್ನೆ ಎಷ್ಟು ಚಲೋ ಇತ್ತು, ಕುಡಿದ್ವಿ, ಇವತ್ತು ಉಳಿಲೇ ಇಲ್ಲ. ಪ್ರಪಂಚದ ಪರಿಸ್ಥಿತಿನೇ ಇರೋದು ಹಿಂಗೆ. ಅರ್ಥಾತ್ ಏನೋ ಅಷ್ಟರ ಪೂರ್ತಕ್ಕೆ ಸುಖ ಕೊಟ್ಟಂಗೆ ಮಾಡಿ ಮುಂದೆ ಏನದ ಅಂದ್ರೆ ನಾಶವಾಗ್ತಕ್ಕಂಥ ಪ್ರಪಂಚದ ಮೇಲೆ ಭರವಸೆ. ಎಲ್ಲದಕ್ಕೂ ಮುಖ್ಯವಾಗಿ ನಾವು ನಮ್ಮ ದೇಹದ ಮೇಲೆ ಎಷ್ಟೊಂದು ಭರವಸೆ ಇಟ್ಕೊಂಡಿದ್ದೀವಿ ಅಂದ್ರೆ ನಾವು ಇವತ್ತೇನೋ ನಮ್ಗೆ ಆರಾಮಿಲ್ಲ, ಕೈ ನೋವಾಗಿದೆ, ಕಾಲು ನೋವಾಗಿದೆ, ಇನ್ನೊಂದು ತಿಂಗಳು ಒಪ್ಪತ್ತಿಗೆ ಆರಾಮಾಗ್ತದೆ, ಮತ್ತು ಆರಾಮಿರೋಣ. ನಾವು ಅಷ್ಟೊತ್ತಿಗೆ ಮತ್ತೊಂದು ಯಾವ್ದು ನೋವಾಗ್ತದೋ ಹೇಳಲಿಕ್ಕೆ ಬರೋಂಗಿಲ್ಲ. ಅರ್ಥಾತ್ ಈ ರೀತಿ ನಾವು ಬರೀ ದೇಹದ ಮೇಲೆ ಭರವಸೆ ಇಟ್ಕೊಂಡು, ಪ್ರಪಂಚದ ಮೇಲೆ ಭರವಸೆ ಇಟ್ಕೊಂಡು, ದುಡ್ಡಿನ ಮೇಲೆ ಭರವಸೆ ಇಟ್ಕೊಂಡು, ಮಾನ ಮರ್ಯಾದೆ ಮೇಲೆ ಭರವಸೆ ಇಟ್ಕೊಂಡು, ಹೆಂಡತಿ ಮಕ್ಕಳ ಮೇಲೆ ಭರವಸೆ ಇಟ್ಕೊಂಡು, ಎಷ್ಟೊಂದು ನಾವು ಇವೆಲ್ಲದ ಮೇಲೆ ಭರವಸೆ ಇಟ್ಕೊಂಡು ಸುಖವಾಗಿರಬೇಕು ಅನ್ನೋ ಪ್ರಯತ್ನ ಮಾಡಲಿಕ್ಕೆ ಹತ್ತೀವಲ್ಲ, ಇದು ನಮ್ದು ಎಂಥ ಅಜ್ಞಾನ. ಆದ್ದರಿಂದ ನಸಾವೆ ಕಶಾಚೆ ಮಹಾರಾಜರು ಹೇಳಿದರು, ನೋ ಬಡಿ ಈಸ್ ಮೈನ್. ಮಹಾರಾಜರು ಅರ್ಥಾತ್ ಹೇಳಿದ್ದು ನಸಾವೆ ಕಶಾಚೆ ಜ್ಞಾನ. ಆದರೆ ಒಂದೇನು ಅಂದ್ರೆ ನೋ ಬಡಿ ಈಸ್ ಮೈನ್, ಓನ್ಲಿ ಸದ್ಗುರು ಈಸ್ ಮೈನ್. ಈ ಪ್ರಪಂಚದೊಳಗೆ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ನಿಜವಾಗಿಯೂ ನನಗೆ ಇಂದಿನಿಂದ ಈ ಕ್ಷಣದಿಂದ ಕೊನೆ ಕ್ಷಣ ತನಕ ನನಗೆ ಸಮಾಧಾನ ಕೊಟ್ಟೀತು, ನನಗೆ ಆಧಾರ ಆದೀತು, ನನಗೆ ಹಿತ ಮಾಡುವಂಥದ್ದಾಗೀತು ಅನ್ನುವಂಥ ಭಾವನೆಯನ್ನು ನಾವು ಮನಸ್ಸಿನಾಗ ತಂದುಕೊಳ್ಳದೇ ಕೇವಲ ಸದ್ಗುರುಗಳನ್ನು ಆಶ್ರಯಿಸಿದರೆ ಮಾತ್ರ ಅವರ ಆಧಾರದಿಂದನೇ ಅವ್ರು ನನಗೇನು 24 ತಾಸು ನನ್ನ ಅಂತಃಕರಣದಾಗ ಕೂತ್ಕೊಂಡು ಅವ್ರದ್ದು ಎಷ್ಟರೇ ಕಳಕಳಿ ಅದ. ಅವ್ರು 24 ತಾಸು ನಮ್ಮ ಅಂತಃಕರಣದಾಗ ಕೂತ್ಕೊಂಡು ಅವ್ರಿಗೆ ಅನ್ನಿಸ್ತೈತೆ, ಈ ಮನುಷ್ಯ ನನ್ನ ಕಡೆ ಯಾಕೆ ನೋಡುವಲ್ಲ, ಈ ಮನುಷ್ಯ ನಾನು ಒಳಗೆ ಇಲ್ಲೇ ಕೂತೀನಿ, ನನ್ನ ಕಡೆ ನೋಡುವಲ್ಲ, ನನ್ನ ಕಡೆ ಬೆನ್ನು ಮಾಡ್ಯಾನ, ಜಗತ್ತಿನ ಕಡೆಗೆ ನೋಡ್ಲಿಕ್ಕೆ ಹತ್ತಾನ, ಪ್ರಪಂಚದ ಕಡೆಗೆ ನೋಡ್ಲಿಕ್ಕೆ ಹತ್ತಾನ, ಮನಿ ಮಾರು ವಿಷಯ, ಪ್ರಪಂಚ, ದುಡ್ಡು, ಇದ್ರ ಕಡೆಗೆ ಒಂದು ಲಕ್ಷ್ಯ ಕೊಟ್ಕೊಂಡಿದ್ದಾನೆ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ, ಎಷ್ಟು ದುಃಖ ಅನುಭವಿಸ್ತಾ ಇದ್ದಾನೆ, ಮತ್ತು ಅವನಿಗೇನದ ನನ್ನ ಕಡೆ ಹೊರಡಬೇಕು ಅಂತ ಅನಿಸ್ವಲ್ತು ಅಂತ ತಿಳ್ಕೊಂಡು ಮಹಾರಾಜರಿಗೆ ಪಾಪ ನಮ್ಮ ಅಂತಃಕರಣದಾಗ ಕೂತ್ಕೊಂಡು ಆ ಭಗವಂತಿಗೆ ಎಷ್ಟು ಕಳಕಳಿ ಅನ್ನಿಸ್ತದೆ. ಆದರೆ ನಾವು ಅದು ಅನೇಕ ಜನ್ಮಗಳನ್ನು ಅವನ ಕಡೆಗೆ ಬಂದ್ ಮಾಡಿಕೊಂಡೇ ಬಂದಿರೋದರಿಂದಾಗಿ ಅವನ ಅಸ್ತಿತ್ವದ ನಮಗೆ ವಿಸ್ಮರಣೆ ಆಗಿಬಿಟ್ಟದೆ. ಅವನ ಅಸ್ತಿತ್ವದ ಎಷ್ಟು ವಿಸ್ಮರಣೆ ಆಗ್ಯದ ಅನ್ನೋದನ್ನು ನಾವು ಪ್ರಮಾಣಬದ್ಧವಾಗಿ ನೋಡಬೇಕು ಅಂತಿದ್ರೆ ನಮಗೆ ನಾಮದ ವಿಸ್ಮರಣೆ ಎಷ್ಟಾಗ್ತದೆ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ. ಹಿಂಗೆ 2 ನಾಮ ಬಾಯಾಗ ಬರೋದ್ರಾಗೇನೋ ಹೋಗೇ ಬಿಡ್ತದೆ. ಮತ್ತು ಏನೇನೇನೇನೇನು ವಿಚಾರ ಬಂದು ಮತ್ತೆ ಎಷ್ಟೊತ್ತಿನ ಮೇಲೆ ಮತ್ತೆ ನೆನಪಾಗ್ತದೆ. ಅರ್ಥಾತ್ ನೋಡಿರಿ ಎಷ್ಟು ವಿಸ್ಮರಣೆ ಅನ್ನೋದು ಎಷ್ಟು ಪ್ರಚಂಡದ ಸ್ಮರಣೆ ಎಲ್ಲೋ ಒಂದು ಚೂರು ಆಗ್ತದೆ. ಇಂಥ ಹೆಂಗೋ ಹಂಗೆ ಏನದ ಅಂದ್ರೆ ಆ ಭಗವಂತ ಇದ್ದಾನೆ ನಮ್ಮ ಹೃದಯದೊಳಗೆ ಅನ್ನುವಂಥದ್ದು ಮಹಾರಾಜರು ಭಾಳ ಚಂದ ಉದಾಹರಣೆ ಹೇಳಿದರು. ಮಹಾರಾಜರು ಹೇಳಿದರು, ಸದ್ಗುರುಗಳಾಗಲಿ ಸತ್ಪುರುಷರಾಗಲಿ ಹೇಳ್ತಾರೆ, ನೀ ಏನೂ ಚಿಂತೆ ಮಾಡಬೇಡಪ್ಪ, ನೀ ಯಾವುದೂ ರೀತಿ ಭಯ ಪಡಬೇಡ, ನೀನೇನದ ನಿನ್ನ ಹೃದಯದಲ್ಲಿ ಸಾಕ್ಷಾತ್ ರಾಮ ಇದ್ದಾನೆ, ನೀನೇನು ಕಾಳಜಿ ಮಾಡಬೇಡ, ನೀನು ಅವನ ಕಡೆಗೆ ನೋಡ್ಕೋತೇ ಇರು, ಅವನ ಕಡೆ ನಿನ್ನ ಲಕ್ಷ್ಯ ಕೊಟ್ಕೋತೇ ಇರು, ಅವನ ಸ್ಮರಣೆ ಮಾಡ್ಕೋತೇ ಇರು, ಅವನ ಅನುಸಂಧಾನದಲ್ಲಿರು, ನಿನಗೆಲ್ಲ ದೃಷ್ಟಿಯಿಂದಲೂ ಸಮಾಧಾನ ಆಗ್ತದೆ, ಸುಖ ಶಾಂತಿ ಆಗ್ತದೆ ಅಂತಂದ್ರೆ ನಮಗೇನಾಗೋದಿಲ್ಲ ಅಂದ್ರೆ ವಿಶ್ವಾಸ ಆಗುವುದಿಲ್ಲ. ವಿಶ್ವಾಸ ಆಗೇದ ಅಂತಿದ್ರೆ ನಾವು ನಿರ್ಭಯವಾಗಿರ್ಬೇಕು, ನಿಶ್ಚಿಂತಿರ್ಬೇಕು. ನಿಶ್ಚಿಂತವಾಗಿ ನಿರ್ಭಯವಾಗಿರೋದನ್ನೇ ಭಗವಂತನ ಇರುವಿಕೆಯ ಮೇಲೆ, ಇರುವಿಕೆಯ ಒಂದು ವಿಷಯದಲ್ಲಿ ನಮಗೆ ವಿಶ್ವಾಸ ಶ್ರದ್ಧಾ ಆಗ್ಯದ ಅನ್ನುವಂಥದ್ರ ಅರ್ಥ. ಆದ್ದರಿಂದ ಮಹಾರಾಜರು ಶರಣಾಗತಿ ಅಂತ ಎದಕ್ಕಂತಿದ್ರು ಅಂದರೆ ನಾವು ಸದ್ಗುರುಗಳ ಪಾದದ ಮೇಲೆ ತಲೆಯಿಟ್ಟು ಹಣೆ ಇಟ್ಟು ನಿಶ್ಚಿಂತರಾಗಲಿಕ್ಕೆ ಬರೋದಕ್ಕೇ ಶರಣಾಗತಿ ಅಂತ. ಸ್ವಸ್ಥ ಆಗಲಿಕ್ಕೆ ಬರಬೇಕು. ಒಂದು ಸಲ ಮಹಾರಾಜರ ಪಾದದ ಮೇಲೆ ಮಹಾರಾಜರು 1904ನೇ ಇಸ್ವಿಯಲ್ಲಿ ತಾತ್ಯಾ ಸಾಹೇಬರ ಮದುವೆ ಗೋಂದಾವರಿ ಒಳಗೆ ಮಾಡಿದರು. ಬೆಳಿಗ್ಗೆ 10:00 ಇರ್ತಕ್ಕಂಥ ಅಕ್ಷತಾ ಏನದನೋ ಸಂಜೆನಾಗ 7:00 ಯಾರಿಗೇ ಶಕ್ಯದ ಹೇಳಿ ನೋಡಿ. ಅರ್ಥಾತ್ ಯಾರೋ ಒಬ್ಬರು ಸಾಧು ಸತ್ಪುರುಷರು ಬರೋರಿದ್ದಾರೆ, ಮುಂಜಾನೆ 10:00 ಅಕ್ಕಿ ಕಾಳವ ಅವ್ರು ಬಂದು ಹಾಕಿದ ಬಳಿಕ ನಾವು ಹಾಕ್ತೀವಿ. ಅರ್ಥಾತ್ ನಾವು ಸಾಕಷ್ಟು ಕಡೆಗೆ ಹೋಗಿವಿ. ಅಕ್ಕಿ ಕಾಳಿಗೆ ಒಂದು 10 ನಿಮಿಷ 10-15 ನಿಮಿಷ ತಡ ಆಗ್ತಿರ್ತದೆ. ನಾವು ಹೋಗುವ ಹೊತ್ತಿನವಾಗ ಎಲ್ಲೋ ಟ್ರಾಫಿಕ್ನ ಸಿಕ್ಕು ಹೋಗ್ಬೇಕು, ಟೈಮ್ ಸಿರು ಹೋಗ್ಬೇಕು ಅನ್ನೋದು ಕಳ್ಕಳಿ ಇರ್ತದೆ. ಆದರೆ ಅಷ್ಟರಾಗ ಅಕ್ಕಿ ಕಾಳು ಹಾಕ್ಕೊಂಡೇ ಬಿಡ್ತಾರೆ, ನಾವು ಹೋಗಿ ಅಷ್ಟು ಹಾಕಿ ಬಂದುಬಿಡ್ತೀವಿ. ಅರ್ಥಾತ್ ಏನು ಅಂದ್ರೆ ಇರ್ಕೊಂಡು ನಮ್ಮದಂಥ ವಿಷಯ ಹೇಳೋದಿಲ್ಲ. ಆದರೆ ಮುಂಜಾನೆ 10:00 ಅಂಥ 2 ಉದಾಹರಣೆ ನಾನು ಕೇಳಿದ್ದೀನಿ ಫಕ್ತ. ಒಂದು ಯಾರ್ದು ಅಂದ್ರೆ ಬಾಲಚಂದ್ರ ಶಾಸ್ತ್ರಿಗಳದು, ಇನ್ನೊಂದು ಯಾವುದು ಅಂದ್ರೆ ತಾತ್ಯಾ ಸಾಹೇಬ್ರದು.
ಬಾಲಚಂದ್ರ ಶಾಸ್ತ್ರಿಗಳ ಮದುವೆ ದಿವಸ ಅವ್ರ ತಂದೆ ತೀರ್ಕೊಂಡಿದ್ರು. ಅಷ್ಟೊತ್ತಿಗೆ ಅವ್ರ ಮದುವೆ ದಿವಸ ಬೆಳಗ್ಗೆ ಅದು ಹಿಂಗೆ 10:30 ಅಥವಾ 8, 9:30, 10:00 ಇತ್ತು. ನಾರಾಯಣ ಮಹಾರಾಜರು ಬಂದಿದ್ರು. ಅವಾಗ ಬೇಟ್ ನಾರಾಯಣ ಮಹಾರಾಜರು ಬಂದಿದ್ದರು. ಅವರು ಉಡುಪಿ ವಕೀಲರ ಮನೆಯಾಗಿ ಇಳ್ಕೊಂಡಿದ್ರು. ಆವಾಗ ಇಲ್ಲಿ 10:30 ಅವ್ರು ಬಂದು ಅಕ್ಕಿ ಕಾಳು ಹಾಕಬೇಕು ಅನ್ನೋದು ಅಕ್ಕಿ ಕಾಳಿಗೆ ಬಂದಿದ್ರು. ಅವರು ಅರ್ಥಾತ್ ಬಾಲಚಂದ್ರ ಶಾಸ್ತ್ರಿಗಳು ಅಕ್ಕಿ ಕಾಳಿಗೇ ಬಂದಿದ್ದರು. ಅಂಥದ್ದು ಅಲ್ಲಿ ಇಳ್ಕೊಂಡಿದ್ರು. ಅವ್ರು ಬಂದು ಅಕ್ಕಿ ಕಾಳು ಹಾಕಬೇಕಾಗಿತ್ತು. ಆದ್ರೆ ಅದು ಸ್ವಲ್ಪ ಟೈಮ್ ಆಗ್ಲಿಕ್ಕೆ ಒಂದು ಅರ್ಧ ತಾಸು, 1.5 ತಾಸು, 2 ತಾಸು ಅಷ್ಟಾದರೂ ಇನ್ನೂ ಬಂದಿದ್ದಿಲ್ಲ. ಆವಾಗ ಬಾಕಿದವರೆಲ್ಲ ಭಟ್ರು ಗಿಟ್ರು ಎಲ್ಲರೂ ಮುಹೂರ್ತ ಹೋಗಿಬಿಡ್ತದ ಹಂಗೆ ಹಿಂಗೆ ಹಾಕಿಬಿಡ್ರಿ. ಆವಾಗ ಬಾಲಚಂದ್ರ ಶಾಸ್ತ್ರಿಗಳೇ ಹೇಳಿದರು, ನೀವು ಯಾರು ಏನು ಅದ್ರ ಬಗ್ಗೆ ವಿಚಾರ ಮಾಡ್ತಕ್ಕದ್ದಲ್ಲ, ಅವ್ರು ಬಂದು ಅಕ್ಕಿ ಕಾಳು ಹಾಕಿದಾಗ ನಮ್ಮ ಅಕ್ಕಿ ಕಾಳು ಬೀಳುವು ಅಂತೆ. ಮುಂದೆ 2 ತಾಸಿಗೆ ಬಂದು ಅಕ್ಕಿ ಕಾಳು ಹಾಕಿದ್ರು. ಇದಕ್ಕೋದು ನಾನು ಯಾಕೆ ಹೇಳಿಕತ್ತೀನಿ ಅಂದ್ರೆ, ಹಂಗೆ ಮುಂಜಾನೆ 10:00 ಬೀಳಬೇಕಾಗಿರೋ ಅಕ್ಕಿ ಕಾಳು ಸಂಜೆನಾಗ 7:00 ಬಿದ್ದು ಮಹಾರಾಜರು ಮಲ್ಕೊಂಡಿದ್ರು ಬಿಟ್ಟಿದ್ರು. ಒಳಗೆ ಏನು ಮಾಡ್ತಿದ್ರು ಗೊತ್ತಿಲ್ಲ. ಆದರೆ ಬಾಗಿಲ ಹಾಕ್ಕೊಂಡು ಒಳಗಿದ್ರು. 10:30 ಸಾಧಾರಣ 10:30 ಅಕ್ಕಿ ಕಾಳು ಅಂದ್ರೆ 9:45 10 ಗಂಟೆಗೆ ಮಹಾರಾಜರು ಬಾಗಿಲ ಹಾಕ್ಕೊಂಡ್ಬಿಟ್ಟಿದ್ರು. ಯಾರಿಗೂ ಅಸಲ ಭಾಳಷ್ಟು ಲಕ್ಷ್ಯ ಇರಲಿಲ್ಲ. 10:30 ಆಗಲಿಕ್ಕೆ ಬಂದಂಗೆ ಒಮ್ಮೆಲೆ ಲಕ್ಷ್ಯ ಬಂದು ಮಹಾರಾಜರು ಅಂದ್ಕೂಡೆ ಮಹಾರಾಜರು ಒಳಗೆ ಬಾಗಿಲ ಹಾಕ್ಕೊಂಡು ಮಲ್ಕೊಂಡಾರ. ಆವಾಗ ಸಾಂಗ್ಲಿ ಕಡೆಯವರು, ಹೆಣ್ಣಿನ ಕಡೆಯವರು ಬಂದು ಭಾವು ಸಾಹೇಬ್ರಿಗೆ ಹೇಳ್ಕೊ, ಭಾವು ಸಾಹೇಬ್ ಮತ್ತು ಅಕ್ಕಿ ಕಾಳಿನ ಹೊತ್ತಾತು, ಮುಹೂರ್ತ ದಾಟಿ ಹೋಗ್ತದೆ, ಮತ್ತು ಲಘುನ ವ್ಯವಸ್ಥೆ ಮಾಡಿರಿ ಅಂದ ಕೂಡಲೇ ಭಾವು ಸಾಹೇಬ್ರು ಹೇಳಿದರು, ನೋಡಿರಿ ಮಹಾರಾಜರು ಮಲ್ಕೊಂಡಾರೆ, ಆದ್ದರಿಂದ ಅವರಾಗೆ ಬಾಗಿಲ ಅರ್ಥಾತ್ ಏನು ಅಂದ್ರೆ ಅವರು ಹೊರಗೆ ಬಂದ ಒಳಗೆ ಅಕ್ಕಿ ಕಾಳು ಹಾಕು ಹಂಗಾರೆ ಎಬ್ಬಸ್ರಿ ಅಂದರು. ಅವ್ರು ಹೇಳಿದರು ಇಲ್ಲಿ ಎಬ್ಬಿಸೋ ಪದ್ಧತಿ ಇಲ್ಲ ಅಂತೆ. ಅವ್ರು ತಾವಾಗಿ ಎದ್ದು ಬಾಗಿಲ ತಕ್ಕೊಂಡು ಹೊರಗೆ ಬಂದ ಬಳಿಕ ಅಕ್ಕಿ ಕಾಳು ಬೀಳತಕ್ಕದ್ದು ಅಂದ್ಕೊಂಡು ಪಾಪ ಅವ್ರು ಹೆಂಗದು. ಮತ್ತು ಹುಡುಗಿ ಕಡೆ ಅವರು ಹಿಂಗಾಗಿ ಸುಮ್ಮನೆ ಕೂತರು. 10:30 ಇದ್ದದ್ದು 11, 11:30, 12, 5, 7 ಹೊಡಿತು. ಸಾಯಂಕಾಲ 7:30 ಆಯ್ತು. ಎಲ್ಲರೂ ನಮ್ಮಂಥವ್ರು ಇದ್ದೀವಲ್ಲ ನಾವು, ಮೃಷ್ಟಾನ್ನ ಮಿತ್ರೇ ಜನ, ಅಲ್ಲೇ ಇಲ್ಲಿ ಅವಲಕ್ಕಿ ಮೊಸರು ತಿಂದ್ಕೊಂಡು ಯಾವಾಗಲೇ ಕರ್ರಾಗ ಹೋದ್ರಾತ ಆಮೇಲೆ ಅಂತ ತಿಳ್ಕೊಂಡು ಇವ್ರು ಹೊಟ್ಟೆ ತುಂಬ ಅವಲಕ್ಕಿ ಚಕ್ಲಿ ಕಾನೋಲೆ ಅವಲಕ್ಕಿ ಉಂಡಿ ಹೊಡೆದು ಅರ್ಥಾತ್ ಅಲ್ಲೆಲ್ಲಿ ಹಾಸಿ ಮಲ್ಕೊಂಡ್ಬಿಟ್ರು. ಅಕ್ಕಿ ಕಾಳಿಗೆ ಮಹಾರಾಜರು ಬಾಲ ತೆಗೆದುಕೊಂಡು ನಮ್ಮನ್ನು ಎಬ್ಬಸ್ರಪ್ಪ ಅಂತ ಹೇಳಿ ಎಲ್ಲರೂ ಅಲ್ಲೆಲ್ಲೇ ಮಲ್ಕೊಂಡ್ಬಿಟ್ರು. ಆ ಹುಡುಗಿನೂ ಸಹಿತ ಆ ಗೌರಿ ಪೂಜೆ ಮಾಡ್ಕೋತ ಅದು ಅಲ್ಲೇ ಮಲ್ಕೊಂಡ್ಬಿಡ್ತು ಹುಡುಗಿ. ಆಮೇಲೆ ಎಲ್ಲರೂ ತಣ್ಣಗಾಗಿಬಿಟ್ರು. 7:30 ಒಮ್ಮೆಲೆ ಮಹಾರಾಜ ಬಾಗಿಲ ತೆಗೆದು ಹೊರಗೆ ಬಂದ ಕೂಡಲೇ ಭಾವು ಸಾಹೇಬ್ ನಿಮ್ಮ ಮಗನ ಮದುವೆದಂತ ನಮ್ಮನ್ನು ಎಬ್ಬಿಸ್ಬೇಕಾಗಿತ್ತಿಲ್ಲ ಅಂತಂದರು. ಮಹಾರಾಜ ಹಸುದೇ ಇರಲಿ ಅಂತ. ಆವಾಗ ಬಡ 1-2 ಮಂಗಳಾಷ್ಟಕ್ಕಂದು ಅಕ್ಕಿ ಕಾಳು ಹಾಕಿ ರಾತ್ರಿ ಮಹಾರಾಜರು ಬತ್ತಾಶ ಕುದುರೆ ತಯಾರು ಮಾಡಿಸಿ ಅವರಿಬ್ಬರನ್ನು ಕುದುರೆ ಮೇಲೆ ಕೂಡಿಸಿ ತಾವು ಊರು ತುಂಬ ಅಡ್ಡಾಡಿಸ್ಕೊಂಡು ಬಂದರು, ಮೆರವಣಿಗೆ ಮಾಡ್ಕೊಂಡ್ಬಂದರು. 11:00 ಎಲ್ಲ ಕಾರ್ಯಕ್ರಮ ಮುಗಿದ ಬಳಿಕ ಮಹಾರಾಜರು ಭಾವು ಸಾಹೇಬರು ತಮ್ಮ ಅಷ್ಟೂ ಮಕ್ಕಳು 9 ಜನ ಮಕ್ಕಳು, 4 ಜನ ಗಂಡಸು ಮಕ್ಕಳು, 5 ಜನ ಹೆಣ್ಮಕ್ಳವ್ರಿಗೆ 9 ಮಕ್ಕಳನ್ನ ಕರ್ಕೊಂಡು ಹೆಂಡತಿ ಇಬ್ಬರು ಅಷ್ಟು ಮಹಾರಾಜರ ಖೋಲಿ ಒಳಗೆ ಬಂದಾಗ ಮಹಾರಾಜರು ಭಾವು ಸಾಹೇಬ್ आता पुढे या मुलांची काही काळजी करू नका, अर्थात ಈ ಮಕ್ಕಳದ್ದು ಏನೂ ಕಾಳಜಿ ಮಾಡಬೇಡಿ, ಅದರ ಜವಾಬ್ದಾರಿ ನನಗದೆ ಅಂತೆ. ಎಷ್ಟು ಒಂದು ಹಿಂಗೆ ಅವ್ರು ಹೇಳಿದ ಕೂಡಲೇ ನೀವು ಪ್ರತಿ ದಿವಸ ಭಗವದ್ಗೀತಾ ಓದ್ಕೋತ ಹೋಗ್ರಿ ಅಂದದ್ದಕ್ಕೆ 25 ವರ್ಷದ ನಂತರ ಗದಗಿನೊಳಗೆ ಭೇಟಿ ಆದಾಗ ಗದಗಿನಾಗ ಭೇಟಿ ಆದಾಗ ಮಹಾರಾಜರು ಭಾವು ಸಾಹೇಬರನ್ನು ಗುರುತಿಸಿ ಅವ್ರಿಗೆ ಇವ್ರು ಗುರ್ತು ಹತ್ತಿದ್ದಿಲ್ಲ, ಇವ್ರು ಯಾರು ಅಂತ ಕಲ್ಪನಾ ಇದ್ದಿದ್ದಿಲ್ಲ. ಆದರೆ ಮಹಾರಾಜರೇ ಕೇಳಿದರು, ಭಾವು ಸಾಹೇಬ್ ನೀವು ಇಲ್ಲೆಲ್ಲಿದ್ದೀರಿ ಅಂತ ಕೇಳಿದ್ರು. ಅವ್ರಿಗೆ ಆಶ್ಚರ್ಯ ಆಯಿತು, ಇವರು ನನಗೆ ಒಮ್ಮೆಲೆ ಹಿಂಗೆ ಭಾವು ಸಾಹೇಬರನ್ನು ಮಾತಾಡಿಸ್ತಾರೆ ಅಂತ. ಆವಾಗ ಅವ್ರು ಹೇಳಿದರು, ಅರ್ಥಾತ್ ಏನು ಅಂದರೆ ಭಾವು ಸಾಹೇಬ್ ನಾನು 9ನೇ ಅಧ್ಯಾಯ ಓದ್ಕೋತ ಹೋಗ್ಲಿಕ್ಕೆ ಹೇಳಿದ್ದೆ, ಓದ್ತಿರಿದ್ರು, ಸಹಸಾ ತಪ್ಪಿಸಿಲ್ಲ ಅಂತ ಅಂದ್ರೆ ನಾನು ತಪ್ಪಿಸಿಲ್ಲ ಅದನ್ನು, ಆದ್ದರಿಂದ ಮತ್ತೆ ನಮ್ಮದು ನಿಮ್ಮದು ಭೇಟಿ ಆಯ್ತು ನೋಡ್ರಿ ಅಂಥ ಸಾಮರ್ಥ್ಯ ಇರ್ತ ಶಬ್ದದೊಳಗೆ. ಆವಾಗನೇ ಮಹಾರಾಜರು ಅವ್ರದ್ದು ಪರಮಾರ್ಥದ ಅಧಿಕಾರ ಎಂಥದ್ದದ ಅನ್ನೋದನ್ನು ಮಹಾರಾಜರು ಆವಾಗ ಅವ್ರನ್ನ ತಿಳ್ಕೊಂಬಿಟ್ಟಿದ್ರು. ತಿಳ್ಕೊಂಡೇ ಅವ್ರನ್ನ ಅಷ್ಟು ಹಿಡ್ಕೊಂಡ್ರು ಮಹಾರಾಜ. ನಮ್ಮ ಪರಮಾರ್ಥದ ಅಧಿಕಾರ ಎಷ್ಟದ ಅನ್ನೋದ್ರ ಕಲ್ಪನಾ ಅವ್ರಿಗೆ ಇರೋದರಿಂದಾಗಿ, ಅರ್ಥಾತ್ ನಾವು ನಮ್ಮ ವಿಷಯದಲ್ಲಿ ಖರೆ ಅಂದ್ರೆ ಅವ್ರಿಗೇನು ಅನ್ನಿಸ್ತಂದ್ರೆ ನಿರಾಶೆ ಅನಿಸೋದಿಲ್ಲ. ಆದರೆ ಅವ್ರಿಗೇನಿಲ್ಲ ಅಂದ್ರೆ ಏನಪ್ಪ ಎಷ್ಟು ನನಗೆ ಕಳಕಳಿಯಿಂದ ಹೇಳ್ತೀವಿ, ಆದರೂ ಇವರಿಗೆ ಆ ಪ್ರವೃತ್ತಿ ಆಗವಲ್ತಲ್ಪ, ಅವರಿಗೆ ಸಾಧನೆ ಒಳಗೆ ಬರವಲ್ತು ಅನ್ನುವಂಥದ್ದು ಅವ್ರಿಗೆ ಅನ್ನಿಸ್ತಿರ್ತದೆ. ಆದರೆ ಭಾವು ಸಾಹೇಬರು ಒಂದು 9ನೇ ಅಧ್ಯಾಯ ಓದ್ಕೊತ ಹೋಗ್ರಿ ಅಂದ್ರೆ ಒಂದು ದಿವಸ ತಪ್ಪಿಸಲ್ದನ ಮುಂದೆ 25 ವರ್ಷದ ನಂತರ ಹೇಳಿದರು,
ನಾನು ತಪ್ಪಿಸಿಲ್ಲ ಅಂತ ಹೇಳಿದ ಕೂಡಲೇ ಮತ್ತು ನಮ್ಮದು ನಿಮ್ಮದು ಭೇಟಿ ಆಯ್ತು ಅಂತ ಹಂಗೆ ಅಷ್ಟರ ಮೇಲೇ ಬಹುಸಾಹೇಬರು ನಿರ್ಣಯ ಮಾಡಿಬಿಟ್ರು. ಅರ್ಥಾತ್ ಏನು ಅಂದ್ರೆ 2004ನೇ ಇಸ್ವಿಯೊಳಗೆ ಬಹುಸಾಹೇಬರು 1904ನೇ ಇಸ್ವಿ ಬಹುಸಾಹೇಬರು ನಿರ್ಣಯ ಮಾಡಿದರು. ಇನ್ನು ನಿವೃತ್ತ ರಿಟೈರ್ ಆದ್ರೊಳಗೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಿದ್ದೆ. ಈಗ ಆ ಪ್ರಶ್ನೆ ಬಗೆಹರಿತು. ಏನು ಮಾಡ್ಬೇಕಂದ್ರೆ ಸ್ವಸ್ಥ ಗೊಂದಾವಲಿಯಾಗ ಹೋಗಿ ಮಹಾರಾಜರ ಹತ್ತಿರ ಇದ್ದು ಬಿಡೋದು ಅನ್ನೋ ನಿರ್ಣಯ ಮಾಡಿ 1904ನೇ ಇಸ್ವಿಗೆ ಗೊಂದಾವಲಿಗೇ ಬಂದುಬಿಟ್ರು. ಆವಾಗ ಅವ್ರು VRS ತೊಗೊಂಡಿದ್ರು. ಇನ್ನೂ 2 ವರ್ಷ ನೌಕರಿ ಇತ್ತು. ಆದರೂ VRS ತೊಗೊಂಡು ತಮ್ಮ ಸಾಮಾನು ಗಂಟು ಗದಡಿ ಎಲ್ಲ ಕಟ್ಟಿಕೊಂಡು ಗೊಂದಾವಲಿಗೆ ಬಂದುಬಿಟ್ರು. ಮಹಾರಾಜರು ಅವಾಗ ಹೇಳಿದ್ರು, ನೀವು ಇನ್ನೇನೂ ಕಾಳಜಿ ಮಾಡಬೇಡ್ರಿ ಅಂದ್ರೆ ಅಕ್ಷರಶಃ ಬಹುಸಾಹೇಬರು ತಮ್ಮ ಮಕ್ಕಳ ಶಿಕ್ಷಣ ಮದುವೆ ಆದೀತೋ ಇಲ್ಲೋ ಹೆಂಗಾದೀತು ಏನಾದೀತು ಅನ್ನೋ ವಿಷಯದಲ್ಲಿ ಅವ್ರು ಏನು ಮಾಡಲಿಲ್ಲ, ಸ್ವಲ್ಪವೂ ವಿಚಾರ ಮಾಡಲಿಲ್ಲ ಮತ್ತು ಆ ರೀತಿ ಏನೂ ಧಡಪಡನೂ ಮಾಡಲಿಲ್ಲ. ಅರ್ಥಾತ್ ಏನು ಅಂದ್ರೆ ಅವ್ರ ಹೆಂಡತಿಗೇ ಊರಾಗಿನ ಹೆಣ್ಮಕ್ಳು ಹೇಳ್ಬೇಕು, ಏನ್ರಿ ನಿಮ್ಮ ಮನೆಯವ್ರು ಎಷ್ಟು ಕಲ್ತಾರ ಇಂಜಿನಿಯರ್ ಇದ್ದಾರೆ ಅಂತೀರಿ, ಎಲ್ಲ ಏನು 9 ಮಕ್ಕಳನ್ನ ಇಲ್ಲಿ ಕಟ್ಕೊಂಡು ಗೊಂದಾವಲಿಯೊಳಗೆ ಒಂದು ಸಾಲಿಲ್ಲ ಸೂಲಿಲ್ಲ ಒಂದು ಕಟ್ಕೊಂಡು ಇಲ್ಲಿ ಇದ್ದೀರಿ, ಮುಂದೆ ಅವ್ರ ಭವಿಷ್ಯ ಏನು ಅವ್ರ ಶಿಕ್ಷಣ ಏನು ಮದುವೆ ಏನು ಅನ್ನೋದ್ರ ಬಗ್ಗೆ ಏನು ಅವ್ರೇನು ವಿಚಾರ ಮಾಡೋದಿಲ್ಲ ಅಂತ ತಿಳ್ಕೊಂಡು ಅಂದ ಕೂಡಲೇ ಅವರು ಬಹುಸಾಹೇಬ್ರು ಹೆಂಡತಿ ಬಂದು ಬಹುಸಾಹೇಬ್ರ ಮುಂದೆ ಹೇಳ್ಬೇಕು, ಹೆಣ್ಮಕ್ಳೆಲ್ಲ ಹಿಂಗಂತಾರೆ ಏನು ಮಾಡ್ಬೇಕು ನಾನು. ಆವಾಗ ಅವ್ರು ಹೇಳಿದ್ರು, ನಾಡು ನೀನು ಮಹಾರಾಜರಿಗೆ ಹೋಗಿ ಹೇಳು, ಅವ್ರು ಏನಂತಾರೋ ಅದನ್ನು ನಾನು ಮಾಡ್ತೀನಿ, ನನಗೆ ಅದಕ್ಕಿಂತ ಹೆಚ್ಚಿನ ನಾನು ವಿಚಾರ ಮಾಡೋಂಗಿಲ್ಲ ಅಂತ. ಅವ್ರು ಹೋಗಿ ಮಹಾರಾಜರ ಮುಂದೆ ಹೇಳಿಕೊಳ್ಳಿ, ಮಹಾರಾಜರು ಒಂದೇ ಮಾತು ಹೇಳು ಬಾಯಿ. अर्थात ಏನು ಅಂದ್ರೆ ಅವರು ಹೇಳಿದರು, त्यांच्या जो हातात चौपदरी आले तरी त्यांच्या पोळीची जबाबदारी मला आहे, तू काळजी करू नको. ಅವ್ರ ಕೈಯಾಗ ಜೋಳಿಗೆ ಬಂದರೂ ಅವ್ರ ಪ್ರಪಂಚದ ಜವಾಬ್ದಾರಿ ನನಗದ, ಏನು ಕಾಳಜಿ ಮಾಡ. त्यांच्या हातात झोळी आले तरी त्यांच्या पोळीची जबाबदारी मला आहे. ಅವ್ರ ಕೈಯಾಗ ಜೋಳಿಗೆ ಬಂದರೂ ಅವ್ರ ಪ್ರಪಂಚದ ಜವಾಬ್ದಾರಿ ನನಗದ, ಕಾಳಜಿ ನನಗದ, ಏನೂ ನೀವು ಕಾಳಜಿ ಮಾಡಬೇಡ್ರಿ ಅಂದ ಕೂಡಲೇ ಸ್ವಸ್ಥ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂತಂದ್ರೆ ಅರ್ಥಾತ್ ಇದಕ್ಕೆ ನಾವು ಏನಂತೀವಿ ಅಂದ್ರೆ ನಿಷ್ಠಾ ಅಂತೀವಿ. ಇಂಥ ಒಂದು ನಿಷ್ಠೆ ಶ್ರದ್ಧೆ ಭಾವನೆ ಇದ್ದರೆ ನಮಗೇನಾಗೋದಿಲ್ಲ ಅಂದ್ರೆ ಈ ಪ್ರಪಂಚದ ಒಂದು ಯಾವುದೂ ಆಘಾತದಿಂದ ನಮ್ಮ ಅಂತಃಕರಣ ಹೊಯ್ದಾಡಂಗಿಲ್ಲ, ನಮ್ಮ ಮನಸ್ಸು ಶಾಂತ ಆಗ್ತದೆ, ಸ್ವಸ್ಥ ಆಗ್ತದೆ. ಅದಕ್ಕಾಗಿ ಮುಖ್ಯವಾಗಿ ನಮಗೇನಾಗಬೇಕು ಅಂದ್ರೆ ಇವತ್ತೇನು ನಾವು 24 ತಾಸು ಬಹಿರ್ಮುಖ ವೃತ್ತಿಯಿಂದ ಪ್ರಪಂಚವನ್ನೇ ನಾವು ಸರ್ವಸ್ವ ಅಂತ ತಿಳ್ಕೊಂಡಿವಿ, ಆಧಾರ ಅಂತ ತಿಳ್ಕೊಂಡಿವಿ. ಅದೇ ನಮ್ಮನ್ನು ಸುಖ ಮಾಡ್ತಕ್ಕಂಥದ್ದು. ನಮ್ಮ ಹುಡುಗ ಫಸ್ಟ್ ಕ್ಲಾಸ್ನ ಪಾಸ್ ಆದ್ರಿ, ಮಹಾರಾಜರ ಅನುಗ್ರಹದಿಂದ ಪಾಸ್ ಆದ, ಬರೋಬ್ಬರಿ ಅದ. ಮುಂದಿನ ವರ್ಷ ನಪಾಸ್ ಆದ ಅಂದ್ರೆ ಮಹಾರಾಜರ ಅನುಗ್ರಹ ನಮ್ಮ ಹುಡುಗಿ ಈ ವರ್ಷ ನಪಾಸ್ ಆದ್ರಿ ಅಂತ ಅನ್ಲಿಕ್ಕೆ ಬರ್ತಿದ್ರೆ ಆ ಅನುಗ್ರಹದಿಂದ ಪಾಸ್ ಆದ ಅನ್ನೋದಕ್ಕೊಂದು ಅರ್ಥ ಅದು. ಈ ವರ್ಷ ನಮ್ಮ ಹುಡುಗ ಫಸ್ಟ್ ಕ್ಲಾಸ್ನಾಗ ಪಾಸ್ ಆದ್ರಿ, ಮಹಾರಾಜರ ಅನುಗ್ರಹದಿಂದ ಅಕಸ್ಮಾತ್ ನಪಾಸ್ ಆದ ಅಂದ್ರೆ ನಮಗೆ ಏನು ಅನ್ಲಿಕ್ಕೆ ಬಾಯದು. ಮಹಾರಾಜರ ಅನುಗ್ರಹದಿಂದ ನಮ್ಮ ಹುಡುಗ ನಪಾಸ್ ಆದ್ರಿ ಅಂತ ನಾವು ಅನ್ಲಿಕ್ಕೆ ಅಂತೀವಿ ಏನು ನಾವು. ಅರ್ಥಾತ್ ಏನು ಅಂದ್ರೆ ಪ್ರಪಂಚವನ್ನು ಸುಖಿಗೊಳಿಸ್ಕೋಬೇಕು ಅನ್ನೋದಕ್ಕಾಗಿಯೇ ನಾವು ಅವ್ರನ್ನ ಉಪಯೋಗ ಮಾಡ್ಕೋತೀವಿ ಹೊರತು ಸತ್ಪುರುಷರನ್ನ ನಾವು ನಮ್ಮ ಪ್ರಪಂಚವನ್ನು ಸುಖಿ ಸಮೃದ್ಧ ಮತ್ತು ಅದನ್ನು ಮತ್ತಷ್ಟು ಬೆಳೆಸುವಂಥ ಉಪಾಧಿಗಳನ್ನು ಬೆಳೆಸುವಳಿಕ್ಕೇ ನಾವು ಸತ್ಪುರುಷರನ್ನ ನಾವು ಏನು ಮಾಡ್ಕೋತೀವಿ ಅಂದ್ರೆ ಅವ್ರ ಅನುಗ್ರಹದಿಂದ ನಮ್ಮದೆಲ್ಲ ಪ್ರಪಂಚ ಬೆಳ್ಕೋತ ಹೋಗಬೇಕು, ಅವ್ರೇನು ತಂಪಾಡಿ ತಾವು ಸ್ವಸ್ಥ ಇರಬೇಕು ಅನ್ನುವಷ್ಟರ ಮಟ್ಟಿಗೆ ನಮ್ಮದು ಸತ್ಪುರುಷರ ಬಗ್ಗೆ ಭಾವನೆ ಆಗ್ತದೆ. ಈ ಒಂದು ಕಳಕಳಿನೇ ಮಹಾರಾಜರಿಗೆ ಮುಖ್ಯವಾಗಿ ಏನಾಯ್ತು ಅಂದ್ರೆ ಇಷ್ಟೊಂದು ಲೋಕ ಸಂಗ್ರಹ ಮಾಡಲಿಕ್ಕೆ ಕಾರಣ. ಅರ್ಥಾತ್ ಅವ್ರೇನು ಅಂದರೆ ಅಷ್ಟೊಂದು ಕಳಕಳಿಯಿಂದ ನಾಮಸ್ಮರಣೆ ಮಾಡಿರಿ, ನಿಧಾನವಾಗಿ ವಸ್ತುಸ್ಥಿತಿ ಏನದ ಅನ್ನೋ ಕಲ್ಪನಾ ಬರ್ತದೆ. ನಾವಿವತ್ತು ಈ ದೇಹನ ನಾನು ಅಂತ ತಿಳ್ಕೊಂಡು 24 ತಾಸು ದೇಹ ಬುದ್ಧಿಯೊಳಗಿದ್ದುಕೊಂಡು ಆ ದೇಹಕ್ಕೆ ಸಂಬಂಧಪಟ್ಟದ್ದೆಲ್ಲ ನಂದು ಅಂತ ತಿಳ್ಕೊಂಡು ನಾನು ಮತ್ತು ನಂದು ಸುರಕ್ಷಿತವಾಗಿರಬೇಕು ಅನ್ನೋದಕ್ಕಾಗಿಯೇ ನಾವು ಹೆಣಗಾಡ್ತಾ ಇದ್ದೀವಿ, ಇದಕ್ಕಾಗಿಯೇ ಧರ್ಪಡಿಸ್ತಾ ಇದ್ದೀವಿ. ಆದರೆ ಇದರೊಳಗಿಂದ ಏನಾಗುವುದಿಲ್ಲ ಅಂದರೆ ಮತ್ತು ಜೀವನ ಹಿಂಗೆ ಉಳಿದು ಬಿಡ್ತದೆ, ಅಪೂರ್ಣವಾಗಿ ಉಳಿತದೆ. ಕೊನೆಗೆ ನೈರಾಶ್ಯದಲ್ಲಿ ಕೊನೆಗೆ ಈ ಜೀವನ ಕಳೆದು ಬಿಡುವಂಥ ಪರಿಸ್ಥಿತಿ ಬರ್ತದೆ. ಮತ್ತು ಜನ್ಮ ಅನ್ನುವಂಥದ್ದು ಮತ್ತೆ ಪ್ರಾಪ್ತ ಆಗ್ತದೆ, ಮತ್ತು ಇದೇ ಪ್ರಾರಂಭ ಆಗ್ತದೆ. ಈ ಜನ್ಮ ಮರಣದ ಚಕ್ರದಿಂದ ನಾವು ಬಿಡುಗಡೆ ಹೊಂದಬೇಕು ಅಂದರೆ ಮುಖ್ಯವಾಗಿ ನಾವು ಏನಾಗಬೇಕು ಅಂದ್ರೆ ಅಂತರ್ಮುಖ ಆಗಬೇಕು ಅನ್ನೋದಕ್ಕಾಗಿಯೇ ಎಲ್ಲ ಸತ್ಪುರುಷರು ಕಳಕಳಿ ಅದು. ಅದಕ್ಕಾಗಿಯೇ ಅನೇಕ ಸತ್ಪುರುಷರು ಏನು ಮಾಡಿದರು ಅಂದರೆ ಅನೇಕ ಪ್ರಕಾರದ ಸಾಧನೆಗಳನ್ನು ಹೇಳಿದರು. ಕೆಲವರು ಯೋಗಾಭ್ಯಾಸ ಮಾಡಿರಿ ಅಂದರು, ಕೆಲವರು ಉಪನಿಷತ್ತುಗಳನ್ನು ಅಭ್ಯಾಸ ಮಾಡಿರಿ ಅಂದರು, ಕೆಲವರು ಅಂದರು ಕರ್ಮಕಾಂಡ ಮಾಡಿರಿ, ಅರ್ಥಾತ್ ನಿಷ್ಕಾಮ ಕರ್ಮ ಮಾಡಿರಿ, ಯಜ್ಞಯಾಗಾದಿಗಳನ್ನು ಮಾಡಿರಿ,
ಆ ರೀತಿ ಮಾಡಿರಿ, ಈ ರೀತಿ ಮಾಡಿರಿ ಅಂತ ಅನೇಕ ಸಾಧನೆಗಳನ್ನು ಹೇಳಿದರು. ಆದರೆ ಅವೆಲ್ಲ ಇವತ್ತಿನ ಪರಿಸ್ಥಿತಿ ನಮಗೆ ಶಕ್ಯವಾಗದೇ ಇರತಕ್ಕಂಥವುಗಳು ಅನ್ನೋದನ್ನು ತಿಳ್ಕೊಂಡೇ ಸಮರ್ಥ ರಾಮದಾಸ ಸ್ವಾಮಿಗಳ ಅನೇಕ ಸಾಧು ಸತ್ಪುರುಷರು, ತುಳಸಿದಾಸರಾತು, ಸಮರ್ಥ ರಾಮದಾಸ ಸ್ವಾಮಿಗಳು, ಕಬೀರದಾಸರು, ಅದೇ ರೀತಿಯಾಗಿ ಗುರು ನಾನಕರು, ಅದೇ ರೀತಿಯಾಗಿ ಏನು ಅಂದರೆ ಸೂರದಾಸರು, ಮೀರಾಬಾಯಿ, ಪುರಂದರದಾಸರು, ಕನಕದಾಸರು, ಇವರೆಲ್ಲರೂ ಮುಖ್ಯವಾಗಿ ಮಹಾರಾಜರು ಅರ್ಥಾತ್ ಬ್ರಹ್ಮಾನಂದರು ಎಲ್ಲರೂ ಮುಖ್ಯವಾಗಿ ಏನು ಹೇಳಿದರು ಅಂದರೆ ಮನಸ್ಸನ್ನು ಅಂತರ್ಮುಖಗೊಳಿಸಲಿಕ್ಕೆ ಒಂದೇ ಒಂದು ಸಾಧನೆ ಯಾವುದು ಅಂದರೆ ನಾಮಸ್ಮರಣೆ ಅಂತೆ. ಮಹಾರಾಜರು ಒಬ್ಬರೇನು ಮಹಾರಾಜ ನನ್ನ ಪರಿಸ್ಥಿತಿ ಎಲ್ಲ ದೃಷ್ಟಿಯಿಂದಲೂ ಅನುಕೂಲದ, ಪ್ರಾಪಂಚಿಕವಾಗಿ ಏನೇನಿದ್ರೆ ನಾವು ಅನುಕೂಲ ಅಂತ ತಿಳ್ಕೊಂಡಿರ್ತೀವೋ ಅದೆಲ್ಲ ಅದು ಮನೆಯೊಳಗೆ ಹೆಂಡತಿ ಮಕ್ಕಳು ದುಡ್ಡು ಅರ್ಥಾತ್ ಮಾನ ಪ್ರತಿಷ್ಠೆ ವೈಭವ ಎಲ್ಲ ಖರೆ ಸಮಾಧಾನ ಇಲ್ಲ. ಮಹಾರಾಜರಂದರು ಪರಿಸ್ಥಿತಿ ಎಲ್ಲ ದೃಷ್ಟಿಯಿಂದ ಅನುಕೂಲ ಇದ್ದರೂ ಯಾವಾಗ ಸಮಾಧಾನ ಇಲ್ಲ ಅಂತೀರಿ ಅಂದ ಬಳಕೆ ಪರಿಸ್ಥಿತಿ ಪ್ರತಿಕೂಲ ಇದ್ರೆ ಅನುಕೂಲ ಇದ್ದಿದ್ದಿಲ್ಲ ಅಂದರೆ ಸಮಾಧಾನ ಆಗ್ಲಿಕ್ಕೆ ಶಕ್ಯತೆ ಏನು? ಶಕ್ಯನೇ ಇಲ್ಲ. ಪರಿಸ್ಥಿತಿ ಅನುಕೂಲ ಇದ್ದಿದ್ದಿಲ್ಲ ಅಂದರೆ ಒಂದು ಸವಣ ಏನಾದರೂ ಮತ್ತು ಪರಿಸ್ಥಿತಿ ಎಂದೂ ಅನುಕೂಲ ಆಗ್ಲಿಕ್ಕೆ ಶಕ್ಯ ಇಲ್ಲ. ಯಾರ ಪರಿಸ್ಥಿತಿಯೂ ಎಂದೂ ಏನಾಗಲಿಕ್ಕೆ ಶಕ್ಯ ಇಲ್ಲ ಅಂದ್ರೆ ಪರಿಪೂರ್ಣವಾಗಿ ಆಗಲಿಕ್ಕೆ ಶಕ್ಯ ಇಲ್ಲ. ಎಲ್ಲ ಬರೋಬ್ಬರಿ ಅದರಿ ಖರೆ ಹಿಂಗೊಂದಾಗಿದ್ರಿ, ಎಲ್ಲ ಬರೋಬ್ಬರಿ ಅದರಿ ಖರೆ ಹಿಂಗೊಂದಾಗಿದೆ. ಏನಾದರೂ ಒಂದು ಅದರೊಳಗೆ ಅಪೂರ್ಣತೆ ಅನ್ನುವಂಥ ಅರ್ಥಾತ್ ದೃಶ್ಯ ಅಂದ್ರೆ ಅಪೂರ್ಣವಾಗಿರ್ತಕ್ಕಂಥದ್ದು. ಈ ಅಪೂರ್ಣವಾಗಿರ್ತಕ್ಕಂಥದ್ದು ಇರ್ತದೆ ಅಂದ್ರೊಳಗೆ ಅದ್ರ ತಕ್ಕ ಏನಾದರೂ ದುಃಖ ಕೆಲವ್ರಿಗೆ ಹೆಂಗಿರ್ತದೆ ಅಂದ್ರೆ ಏನಿಲ್ಲರಿ ನಮ್ಮ ಮನೇದು ಏನು ನಮಗೆ ಚಿಂತೆ ಇಲ್ಲ, ಕಾಳಜಿ ಇಲ್ಲರಿ. ಮಗ್ಳ ಮನೆಯವ್ರ ಮನೆ ಚಿಂತೆ ಭಾಳ ಹತ್ತಿದ್ರಿ ನಮ್ಗೆ. ಅರ್ಥಾತ್ ಏನು ಅಂದರೆ ಅದು ಒಂದು ಚಿಂತೆನೇ, ಏನಾದರೂ ಒಂದು ನಮ್ಮ ಮನಸ್ಸಿನೊಳಗೆ ಏನಂದ್ರೆ ಚಿಂತೆ ಕಾಳಜಿ ಅನ್ನುವಂಥದ್ದು ಅಂದ್ಬಳಗೆ ಪರಿಸ್ಥಿತಿ ಎಷ್ಟು ಅನುಕೂಲದ ಅಂದ್ರೂ ಅನುಕೂಲ ಅನ್ನುವಂಥದ್ದು ತಾತ್ಪೂರ್ತಿಕ್ ಇರ್ತದೆ. ಇವತ್ತು ಅನುಕೂಲದ ಅನ್ನೋದಕ್ಕೆ ನಾಳೆ ಏನು ಪ್ರತಿಕೂಲ ಬದಿಗೆ ಬರ್ತದನ್ನೋ ಹೇಳಲಿಕ್ಕೆ ಬರಂಗೆ. ಎಂಥೆಂಥ ಪ್ರತಿಕೂಲತೆಗಳು ಉಂಟಾಗೋದನ್ನು ನಾವು ನೋಡ್ತೀವಿ. ಅಚಾನಕ್ ಯಾರಾದರೂ ಮನೆಯೊಳಗೆ ಹೋಗಿಬಿಡ್ತಾರೆ, ಎಂಥ ಒಂದು ದೊಡ್ಡ ಆಘಾತ ಆಗ್ತದೆ. ಅರ್ಥಾತ್ ಏನು ಅಂದ್ರೆ ಎಲ್ಲ ದೃಷ್ಟಿಯಿಂದಲೂ ಅನುಕೂಲ ಇದ್ದಾಗ ಏನಾದರೂ ಒಂದು ವ್ಯತ್ಯಯ ಉಂಟಾಗಿ ಪರಿಸ್ಥಿತಿ ಒಮ್ಮೆಲೇ ನಮ್ಮ ಮನಸ್ಸನ್ನು ಅಸ್ವಸ್ಥಗೊಳಿಸುವಂಗೆ ಆಗ್ತದೆ. ಆದ್ದರಿಂದ ಪರಿಸ್ಥಿತಿ ಅನುಕೂಲ ಇದ್ದರೂ ಸಮಾಧಾನ ಇರೋಂಗಿಲ್ಲ. ಅನುಕೂಲ ಇದ್ದಾಗ ಏನು ಅನಿಸ್ತದೆ, ಈ ಅನುಕೂಲತೆ ನಾಳೆ ಉಳಿತದೋ ಇಲ್ಲೋ ಅನ್ನೋ ಅಸಮಾಧಾನ. ಹಂಗಾದ್ರೆ ಹೆಂಗೆ ಮಾಡ್ಬೇಕ್ರಿ, ಹಿಂಗಾದ್ರೆ ಹೆಂಗೆ ಮಾಡ್ಬೇಕ್ರಿ. ಅರ್ಥಾತ್ ಏನು ಅಂದ್ರೆ ಅಲ್ಲಿ ಹಂಗಾದ್ರೆ ಆಯ್ತು, ಇಲ್ಲಿ ಹಿಂಗಾತು, ನಮ್ಮದು ಹಿಂಗಾದರೆ ಏನು ಮಾಡಬೇಕು ಅನ್ನುವಂಥ 108 ಮನಸ್ಸಿನ ಕಾಳಜಿ, ಭವಿಷ್ಯದ ಬಗ್ಗೆ ಕಾಳಜಿ ಆಗ್ತದೆ, ಭೂತಕಾಲದ ಬಗ್ಗೆ ಚಿಂತೆ ಹತ್ತದೆ. ಅರ್ಥಾತ್ ಹಿಂಗಾತಲ್ಪ ಹಂಗಾತಲ್ಪ ಅಂತ ಚಿಂತೆ, ಹಂಗಾಗಬೇಕು ಹಿಂಗಾಗಬೇಕು ಅನ್ನುವಂಥ ಕಾಳಜಿ. ಆದ್ದರಿಂದ ಪರಿಸ್ಥಿತಿ ಅನುಕೂಲ ಇದ್ದರೂ ಸಮಾಧಾನ ಇಲ್ಲ, ಅನುಕೂಲ ಇಲ್ಲದೇ ಇದ್ದರೂ ಸಮಾಧಾನ ಇಲ್ಲ. ಹಂಗಾರೆ ಸಮಾಧಾನ ಎಲ್ಲಿದೆ ಅಂತ ತಿಳ್ಕೊಂಡು ಕೇಳಿದರೆ ಮಹಾರಾಜ ಹೇಳಿದರು, ಸಮಾಧಾನ ಅನ್ನುವಂಥ ಅಸಮಾಧಾನದ ಅನುಭವ ನಮಗೆ ಅದ ಅಂದ ಬಳಕೆ ಸಮಾಧಾನ ಅನ್ನುವಂಥದ್ದೊಂದು ಕಾನ್ಸೆಪ್ಟ್ ಇರಲಿಕ್ಕೇ ಬೇಕು. ಹಾಗಾಗಿ ಎಲ್ಲಿದೆ ಅಂದರೆ ಮಹಾರಾಜ ಹೇಳಿದರು ಹೊರಗಿಲ್ಲ ಅಂತ. ಜಗತ್ತಿನೊಳಗೆ ಸಮಾಧಾನ ಇಲ್ಲ. ಮಕ್ಕಳು ಮರಿ ಬೇಕಾದಷ್ಟು ಕಲ್ತಿರುವಲ್ರು, ಶಾಣ್ಯರಿರುವಲ್ರು, ಬೇಕಾದಷ್ಟು ಸಂಪಾದನೆ ಮಾಡೋರು ಇರುವಲ್ರು. ಪಟ್ನ ಯಾವ ಕ್ಷಣಕ್ಕೆ ಏನಾಗ್ತದೋ ಹೇಳಿ ಬರೋಂಗಿಲ್ಲ. ಆದ್ದರಿಂದ ಸಮಾಧಾನ ಅನ್ನುವಂಥದ್ದು ಉಳಿಯಂಗಿಲ್ಲ. ಮಗ ಸಮಾಧಾನ ಎಲ್ಲಿದೆ ಅಂದರೆ ಅಂತರಂಗದಲ್ಲಿದೆ, ಅಂತಃಕರಣದಲ್ಲಿದೆ, ಒಳಗದ ಸಮಾಧಾನ. ಆ ಒಳಗಿರ್ತಕ್ಕಂಥ ಪರಮಾತ್ಮ ಖಂಡ ಸಮಾಧಾನ ಸ್ವರೂಪ ಆಗಿರೋದರಿಂದಾಗಿ ನಾವು ಅವನ ಜೊತೆಗೆ ತಾದಾತ್ಮ್ಯ ಆಗದ ಹೊರತು ಸಮಾಧಾನ ಇಲ್ಲ. ಹಾಗಾಗಿ ನಾವು ಅವನ ಜೊತೆ ತಾದಾತ್ಮ್ಯ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನಾವು ನಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸ್ಕೋಬೇಕು. ಮಹಾರಾಜ ಹೇಳಿದ್ರು ಆ ರೀತಿ ಮನಸ್ಸನ್ನು ಅಂತರ್ಮುಖಗೊಳಿಸ್ಕೊಳ್ಳಿಕ್ಕೆ ಸಾಧನೆ ಯಾವುದು ಅಂದರೆ ಅರ್ಥಾತ್ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಕೋವಲ್ವೇ ಆ ಪರಿಸ್ಥಿತಿಯಿಂದ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗಿ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಅಖಂಡ ಸಮಾಧಾನ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ತೊಡಿ ಮೇಲೆ ಕೂಡಿಸ್ತಕ್ಕಂಥ ಬಹಳ ದೊಡ್ಡ ಸಾಧನೆ ಯಾವುದು ಅಂದರೆ ನಾಮಸ್ಮರಣೆ. ಬಾಕಿ ಏನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕಾಹೀಚ ನ ಕರುಣಿ ಪ್ರಾಣಿ ರಾಮನಾಮ ಜಪೆ ವಾಣಿ ತೇಣೆ ಸಂತುಷ್ಟ ಚಕ್ರಪಾಣಿ ಭಕ್ತಾರಾಗಿ ಸಾಂಭಾಳಿ. ಸಮಸ್ತ ದಾಸಬೋಧದಲ್ಲಿ ಬರೀತಾರೆ ನಾಮ ಸಮಾಸದಲ್ಲೇ. ಆದ್ದರಿಂದ ನಾಮಸ್ಮರಣೆ ಅನ್ನುವಂಥದ್ದನ್ನು ಮಹಾರಾಜರು ಮುಖ್ಯವಾಗಿ ಆಯುಷ್ಯ ತುಂಬ ನಾಮಸ್ಮರಣೆ ಹೇಳಿದರು. ನಾಮದ ಬಗ್ಗೆ ಮಹಾರಾಜ ಒಂದು ಮಾತು ಹೇಳಿದ್ರು, ಏನು ಅಂದ್ರೆ ನಾಮದ ಮಹಾತ್ಮೆ ಹೆಂಗದ ಅಂದ್ರೆ ಇದನ್ನು ನಾವು ಬಾಯಿ ಇರೋವರೆಗೂ ಮಾತಾಡ್ಲಿಕ್ಕೆ ಬರ್ಲಿಕ್ಕೆ ಹತ್ತಾಗಿಂದ ಮಾತಾಡ್ಲಿಕ್ಕೆ ಬರುವವರೆಗೂ ನಾವು ಹೇಳ್ಕೋತ ಇದ್ದರೂ ಮುಗಿಯಂಗಿಲ್ಲ, ಹೇಳ್ಕೋತನೇ ಇರಬೇಕಾಗ್ತದೆ. ಒಂದು ಇಲ್ಲ ಅದ್ರ ಬಗ್ಗೆ ಒಂದು ಶಬ್ದ ಹೇಳಲಿಕ್ಕೆ ಹೋಗಬಾರ್ದು. ಒಂದು ಅರ್ಥಾತ್ ಏನು ಅಂದರೆ ಅದ್ರ ಬಗ್ಗೆ ನಮಗೆ ಕಲ್ಪನಾ ಮಾಡಲಿಕ್ಕೆ ಶಕ್ಕಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಾಮಾಚ ಮಹಿಮಾ ಜಾಣೆ ಶಂಕರ
ಜನ ಉಪದೇಶಿ ವಿಶ್ವೇಶ್ವರ ವಾರಾಣಸಿ ಮುಕ್ತಿಕ್ಷೇತ್ರ ರಾಮನಾಮಿ ಕರುಣಿ. ಭಗವಂತನ ನಾಮದ ಸಾಮರ್ಥ್ಯ ಎಂಥ ವಿಲಕ್ಷಣದ ಅಂದ್ರೆ ಅದನ್ನು ಅರ್ಥಾತ್ ಕಾಶಿ ವಿಶ್ವನಾಥನಿಗೆ ಅದರ ಮಹಾತ್ಮೆ ಗೊತ್ತದ, ಉಳಿದವರಿಗೆ ನಮ್ಮಂಥವ್ರಿಗೆ ಗೊತ್ತಾಗಲಿಕ್ಕೆ ಶಕ್ತಿ ಇಲ್ಲ. ನಾಮಸ್ಮರೆ ನಿರಂತರ ತೇ ದಾನವೇ ಪುಣ್ಯ ಶರೀರ. ಆ ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ಶರೀರನ ಪುಣ್ಯಮಯ ಆಗಿಬಿಡ್ತದೆ. ಶರೀರ ಪುಣ್ಯಮಯ ಆಗ್ತಾ ಇದ್ರ ಅರ್ಥ ಏನ್ರಿ ಅಂದ್ರೆ ಶರೀರದೊಳಗಿನ ಒಂದೊಂದು ಕೋಶದಲ್ಲಿ ಏನಾಗ್ತದೆ ಅಂದ್ರೆ ದಿವ್ಯತೆ ಬರ್ತದೆ. ಇವತ್ತೇನು ಅರ್ಥಾತ್ ನಮ್ಮ ಕೋಶಗಳಲ್ಲಿ ವಿಕಾರದ ಇವತ್ತು ನಮ್ಮ ದೇಹದ ಪ್ರತಿಯೊಂದು ಕೋಶಗಳಲ್ಲಿ ಏನದ ಅಂದ್ರೆ ವಿಕಾರದ ವಾಸನೆಗಳವ, ಕಲ್ಪನೆಗಳವೆ. ಆದರೆ ಭಗವಂತನ ನಾಮಸ್ಮರಣೆಯಿಂದ ನಮ್ಮ ದೇಹದಲ್ಲಿಯ ಕೋಶಗಳ ಒಂದೊಂದು ಕೋಶದಲ್ಲಿಯೂ ಕೋಶನೂ ದಿವ್ಯ ಆಗಿಬಿಡ್ತವೆ. ಆ ದಿವ್ಯಮಯವಾಗಿರ್ತಕ್ಕಂಥ ಕೋಶಗಳಿಂದ ತುಂಬಿಕೊಂಡಿರೋ ದೇಹ ಏನಾಗ್ತದೆ ಅಂದರೆ ದಿವ್ಯ ಆಗ್ತದೆ. ಅದಕ್ಕೆ ಪುಣ್ಯ ಶರೀರ. ನಾಮಸ್ಮರೆ ನಿರಂತರ ತೇಜಾಣಾವೇ ಪುಣ್ಯ ಶರೀರ. ಅರ್ಥಾತ್ ಆ ಪುಣ್ಯ ಶರೀರ ಹೆಂಗಿರ್ತದೆ ಅಂತಂದರೆ ಒಂದು ದಿವಸ ಯೇಸು ಕ್ರಿಸ್ತ ಹೊಂಟಾಗ ಏನಾಯಿತು ಅಂದ್ರೆ ಅವನು ಹಿಂಗೊಂದು ಅವ್ರ ಚಾದರ್ ಹಿಂಗೆ ಹೊತ್ಕೊಂಡಿರ್ತಾರೆ, ಅದು ನೆಲದ ಮೇಲೆ ಬಿದ್ದಿತ್ತು, ಅದು ಎಳ್ಕೋತ ಹೊಂಟಾಗ ಅರ್ಥಾತ್ ಏನು ಅಂದ್ರೆ ಹಿಂದಿಂದ ಒಬ್ಬಾಕಿ ಮುದುಕಿ ಬರ್ಲಿಕ್ಕೆ ಹತ್ತಿಲ್ಲ ಹೆಣ್ಮಗಳು. ಆಕಿ ಎಲ್ಲ ದೃಷ್ಟಿಯಿಂದಲೂ ದರಿದ್ರಿರ್ತಕ್ಕಂಥವಳು. ಅವಳಿಗೆ ಏನಂದ್ರೆ ಕಣ್ಣು ಕಾಣಿಸ್ತಿದ್ದಿಲ್ಲ. ಆಕೆ ಆ ಚಾದರದ್ದು ಅರ್ಥಾತ್ ಏನು ಅಂಥ ಪರಿ ಕಾಣಿಸ್ತಿದ್ದಿಲ್ಲ, ಒಂದು ಅಸ್ಪಷ್ಟವಾಗಿ ಕಾಣಿಸ್ತಿತ್ತು. ಆ ಚಾದರ ಏನಕ್ಕೆ ಅವನು ಮೈಮ್ಯಾಲಿನ ವಸ್ತ್ರ ಹಂಗೆ ಹೊಂಟಿತ್ತು, ಅದನ್ನು ಅವ್ರಿಗೆ ತೊಗೊಂಡು ಆಕೆ ಕಣ್ಣಿಗೆ ಹಚ್ಕೊಂಡ್ರೆ ಕಣ್ಣು ಬಂದುಬಿಟ್ಟು ಆಕೆ. ಅರ್ಥಾತ್ ಏನು ಅಂದ್ರೆ ಅವರು ಉಪಯೋಗ ಮಾಡಿದ ವಸ್ತುಗಳು ದಿವ್ಯ ಆಗಿರ್ತಾವೆ. ಆದ್ದರಿಂದ ಸತ್ಪುರುಷರು ಸ್ಪರ್ಶ ಮಾಡಿರ್ತಕ್ಕಂಥ ವಸ್ತುಗಳಿಗೆ ಬಹಳ ಮಹತ್ವದ ಅಂತ ಅವು ದಿವ್ಯ ಆಗಿರ್ತಾವೆ. ಅವ್ರ ಸ್ಪರ್ಶ ಮಾತ್ರದಿಂದನೇ. ಅರ್ಥಾತ್ ಏನು ಅಂದ್ರೆ ಆ ದಿವ್ಯ ಅವ್ರ ಶರೀರದ ಒಂದು ಭಾಳ ದೊಡ್ಡದಾಗಿರ್ತಕ್ಕಂಥ ವ್ಯಾಪಕವಾಗಿರೋ ಒಂದು ವೈಬ್ರೇಷನ್ ಇರ್ತದೆ, ಒಂದು ದಿವ್ಯತೆಯ ಒಂದು ಭಾವ ನಿರ್ಮಾಣ ಆಗ್ತಾವೆ. ಅವ್ರ ದೇಹದ ಸುತ್ತಲೂ ಆ ದಿವ್ಯತೆಯ ಭಾವ ನಿರ್ಮಾಣ ಆಗ್ತದೆ. ಅಲ್ಲಿ ಅದ್ರ ಹತ್ತಿರ ಬಂದವ್ರ ಮನಸ್ಸು ಸಹಿತ ಏನಾಗ್ತದೆ ಅಂದ್ರೆ ಅತ್ಯಂತ ಸಮಾಧಾನ ಆಗ್ತದೆ. ಅಂಥ ಒಂದು ಪುಣ್ಯ ಶರೀರ ಅನ್ನುವಂಥದ್ದಾಗ್ತದೆ. ಅದೇ ರೀತಿಯ ಸಮರ್ಥ ಹೇಳಿದರು, ಕಾಹೀಚನ ಕರುಣಿ ಪ್ರಾಣಿ ರಾಮನಾಮ ಜಪೆ ವಾಣಿ ತೇಣೆ ಸಂತುಷ್ಟ ಚಕ್ರಪಾಣಿ ಭಕ್ತಾಲಾಗಿ ಸಾಂಭಾಳಿ. ಬಾಕಿ ಏನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮಾಡಬಾರ್ದೇನ್ರಿ ಅಂತಂದ್ರೆ ಮಾಡಬಾರ್ದು ಅಂತ ಹೇಳಿದಿಲ್ಲ. ನೀವು ಬಾಕಿ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಅರ್ಥಾತ್ ಏನು ಅದನ್ನು ಮಾಡಲೇನು ಇದನ್ನು ಮಾಡಲೇನು ಅಂತ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅರ್ಥಾತ್ ಮಾಡ್ಲಿಕ್ಕೆ ಹತ್ತಿದ್ರೆ ಮಾಡಬಾರ್ದು ಅಂತಲ್ಲ. ಆದರೆ ಭಕ್ತ ಭಗವಂತನ ನಾಮಸ್ಮರಣೆ 24 ತಾಸು ನಾವು ಮಾಡ್ಕೋತಿದ್ರೆ ಸಾಕು, ಆ ಭಗವಂತ ಅನುಗ್ರಹ ಆಗ್ತಾನೆ. ಸಮರ್ಥ ದಾಸಬೋಧದಲ್ಲಿ ನಾಮ ಸಮಾಸದಲ್ಲಿ ಏನು ಹೇಳಿದಾರೋ ಅರ್ಥಾತ್ ಮಹಾರಾಜರ ವಿಚಾರಗಳನ್ನು ಸಾರಭೂತವಾಗಿ ಒಂದು ಸ್ವಲ್ಪ ಓವಿಗಳಲ್ಲಿ ಸಮರ್ಥ ರಾಮದಾಸ ಸ್ವಾಮಿಗಳ ಬಗ್ಗೆ ಭಾಳಷ್ಟು ಹೇಳಬೇಕಾದ್ದೇನಿಲ್ಲ. ವಯಸ್ಸಿನ 12ನೇ ವರ್ಷನೇ ಮದುವೆಯ ಮಂಟಪದಲ್ಲಿ ನಿಂತವರು ಅಂತರ್ಪಟದ ಮುಂದಿಂದ ಓಡಿ ಹೋಗಿ ಅರ್ಥಾತ್ 12 ವರ್ಷ ಗೋದಾವರಿಯ ಅರ್ಥಾತ್ ಪಂಚವಟಿಯ ಹತ್ತಿರ, ನಾಶಿಕದ ಪಂಚವಟಿ ಹತ್ತಿರ ಟಾಕ್ಳಿ ಅನ್ನುವಂಥ ಒಂದು ಊರಿನಲ್ಲಿ ಗೋದಾವರಿ ನೀರಿನಲ್ಲಿ ನಾಭಿ ಪರ್ಯಂತ ನೀರಿನಲ್ಲಿ ನಿಂತ್ಕೊಂಡು 12 ವರ್ಷ ಜಪ ಮಾಡಿದರು. ನಮ್ಮ ಪರಿಸ್ಥಿತಿ ಹೆಂಗದಂದ್ರೆ ಮಕ್ಕಳು ಅಕಸ್ಮಾತ್ತಾಗಿ ಒಂದೇನೋ ಜಪಮಾಲಿ ಹಿಡ್ಕೊಂಡು ಒಂದು ಮಾಲಿ ಜಪ ಮಾಡ್ಲಿಕ್ಕೆ ಹತ್ಕೊಳ್ಳಿ ನಾವೇನಂತೀವಿ, ಅದನ್ನೇನು ಮಾಡ್ತೀವಿ, ಓದ್ಕೋತ ಕೂಡು, ಅಭ್ಯಾಸ ಮಾಡು ಅಂತೀವಿ. ಅಂದ್ರೆ ನಮ್ಗೆ ಇಷ್ಟು ಸಹಿತ ನಿಷ್ಠ ಇಲ್ಲ ನಮಗೆ ನಾಮದ ಬಗ್ಗೆ. ಅರ್ಥಾತ್ ಏನು ಅಂದ್ರೆ ಬೇಕಾದಷ್ಟು ನಾವು ಮಾಡ್ತಿರ್ತೀವಿ, ಖರೆ ನಾವು ಮಾಡ್ತಿರ್ತೀವಿ. ಆದ್ರೆ ಹುಡುಗೇನೋ ಒಂದು ಪುಸ್ತಕ ಮುಚ್ಚಿಟ್ಟು 2 ಮಾಲಿ ಜಪ ಮಾಡ್ಲಿಕ್ಕೆ ಹತ್ಕೊಳ್ಳಿ ನಾವು ಮನ್ಯಾಗ ಬೈತೀವಿ, ಅಭ್ಯಾಸ ಮಾಡಿ ಅದನ್ನೇನು ಮಾಡ್ತೀವಿ. ಅಂದರೆ ನಾಮಸ್ಮರಣೆಗಿಂತಲೂ ಅಭ್ಯಾಸ ಶ್ರೇಷ್ಠವಾದ್ದು. ಅಭ್ಯಾಸ ಮಾಡಿದರೆ ಒಂದು ಹೆಚ್ಚು ಕಲ್ಯಾಣ ಆಗ್ತದೆ, ನಾಮಸ್ಮರಣೆ ಮಾಡಿದರೆ ಆಗಂಗಿಲ್ಲ ಅನ್ನುವಂಥದ್ದು ನಾವು ನಮ್ಮ ವ್ಯಾಲ್ಯೂಯೇಷನ್ ಮಾಡಿ ಹೇಳಿದಂಗೆ ಆಗಿಬಿಡ್ತದೆ. ಅರ್ಥಾತ್ ನೀ ಜಪ ಎಷ್ಟು ಮಾಡ್ಬೇಕು ಅನ್ನಿಸ್ತಾ ಅಷ್ಟು ಮಾಡಪ್ಪ, ಉಳಿದ ಟೈಮ್ನಾಗ ಅಭ್ಯಾಸ ಮಾಡು ಅಂತ ಹೇಳಿದ್ರೆ ಭಗವಂತ ಅವನಿಗೂ ನಮಗೂ ಕೂಡ ಅನುಗ್ರಹ ಮಾಡ್ತಾನೆ. ನಾ ಹೇಳಿದವನಿಗೂ ಅನುಗ್ರಹ ಮಾಡ್ತಾನೆ, ಯಾವ ಹೇಳಿಸ್ಕೊಂಡಿದ್ದಾನೆ ಹುಡುಗ ಅವನಿಗೂ ಅನುಗ್ರಹ ಮಾಡ್ತಾನೆ. ಒಬ್ಬರೇ ಹಂಗೆ ಹೇಳ್ತೀವಿ ಏನು ಹೇಳಿ ನೋಡು, ನೀನು ಭರ್ಪೂರ ಜಪ ಮಾಡಪ್ಪ, ನಾಮಸ್ಮರಣೆ ಮಾಡು, ನಿನ್ನ ಕಲ್ಯಾಣ ಆಗ್ತದೆ. ಓದ್ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ಓದು, ಇಲ್ಲ ಬಿಡು, ಅದನ್ನು ನಡೀತದೆ. ನೀನು ಭಾಳಷ್ಟು ನಾಮಸ್ಮರಣೆ ಮಾಡು ಅಂತ ಹೇಳುವಷ್ಟು ಧೈರ್ಯನೂ ಇಲ್ಲ ನಮ್ಮಲ್ಲಿ, ಶ್ರದ್ಧಾನೂ ಇಲ್ಲ, ಭಾವನಾನೂ ಇಲ್ಲ. ಅರ್ಥಾತ್ ಏನು ಅಂದರೆ ನಮ್ಗೆ ಅನ್ನಿಸ್ತದೆ ಇವು ಭಾಳಷ್ಟು ಕಲ್ತ್ರೆ ಸುಖಿ ಆಗ್ತಾನೆ, ಭಾಳಷ್ಟು ಸಂಪಾದನೆ ಮಾಡಿದರೆ ಸುಖಿ ಆಗ್ತಾನೆ.
ಪ್ರಪಂಚ ಮಾಡಿದರೆ ಸುಖಿ ಆಗ್ತಾನೆ. ನಾಳೆ ಇವು ಕಲೀಲಿಲ್ಲ, ನೌಕರಿ ಮಾಡಲಿಲ್ಲ, ಇವನಿಗೆ ಹುಡುಗಿನ ಕೊಡೋರು ಯಾರು, ಇವನಿಗೆ ಅರ್ಥಾತ್ ಏನು ಅಂದರೆ ಕನ್ಯಾ ಕೊಡೋರು ಯಾರು, ಮದುವೆ ಆಗಲಿಲ್ಲ ಅಂದ್ರೆ ಮುಂದೆ ಹೆಂಗೆ ಅನ್ನುವಂಥವೆಲ್ಲ ನಮ್ಮ ವಿಚಾರಗಳು. ಆದರೆ ಅರ್ಥಾತ್ ಏನು ಅಂದರೆ ನಾಮಸ್ಮರಣೆ ಮಾಡಲಿ, ಬಹಳಷ್ಟು ನಾಮಸ್ಮರಣೆ ಮಾಡಲಿ. ಮುಂದೆ ನೌಕರಿ ಹತ್ತಿದ್ರೆ ಅವೇನು ನೌಕರಿ ಮಾಡದೇ ಇದ್ದು ನಡೀತದೆ, ಮದುವೆ ಆಗದೇ ಇದ್ದು ನಡೀತದೆ. ಅದು ಮುಖ್ಯವಾಗಿ ನಾಮಸ್ಮರಣೆ ಮಾಡಲಿ ಅಂತ ಅನಿಸುವಂಥ ಕನಿಷ್ಠ ನಮಗಾದರೂ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಅರ್ಥಾತ್ ನಾವು ಕಲ್ತೀವಿ, ನೌಕರಿ ಮಾಡಿದ್ವಿ, ದುಡ್ಡು ಗಳಿಸಿದ್ವಿ, ಪ್ರಪಂಚ ಮಾಡಿದ್ವಿ, ಸಾಕಷ್ಟು ಅಗದಿ ಏನು ಅಂದರೆ ಆಕಂಠ ಸುಖ ಅನುಭವಿಸಿದ್ವಿ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಅದು. ಎಷ್ಟೊಂದು ಸುಖ ಅನುಭವಿಸಿದ್ವಿ ಅನ್ನೋದು. ನಮ್ಮ ಪರಿಸ್ಥಿತಿ ಹೆಂಗದ ಅಂದರೆ, ಒಂದಿಷ್ಟು ಹುಡುಗರು ಒಂದು ಅರಣ್ಯದೊಳಗೆ ಒಂದು ಶಿವಾಲಯ ಇತ್ತು, ಅಲ್ಲಿ ಪಿಕ್ನಿಕ್ಕಿಗೆ ಹೋಗಿದ್ದರು. ಒಂದು 16-17 ವರ್ಷದ ಹುಡುಗರೆಲ್ಲ ಹೋಗಿದ್ದು. ಅಲ್ಲೇ ದೊಡ್ಡದು ಒಂದು ನಂದಿ ಇತ್ತಲ್ಲಿ. ಒಂದು ಹುಡುಗ ಏನು ಮಾಡ್ತೀವಿ ಅಂದ್ರೆ, ಆ ನಂದಿ ಮೂಗಿನಾಗ ಬಟ್ಟು ಹಾಕಿದ ಕೂಡ ಭಾಳ ದಿವಸದಿಂದ ಜನಸಂಪರ್ಕ ಇಲ್ಲದೆ ಇರ್ತಕ್ಕಂಥದ್ದಿತ್ತು ಪ್ರದೇಶ. ಆ ಮೂಗಿನ ಹೊಳ್ಳ್ಯಾಗ ಒಂದು ಚೋಳು ಕೂತಿತ್ತು. ಇವು ಮೂಗಿನಾಗ ಬಟ್ಟು ಹಾಕಿದ ಕೂಡ ಸ್ವಟ್ಟಂತ ಹೊಡಿತದೆ. ಹೊಡೆದ ಕೂಡಲೇ ಅವ್ನು ಗದ್ದು ಒಮ್ಮೆಲೆ ಜೀವ ಹೋದಂಗೆ, ಪ್ರಾಣ ಹೋದಂಗೆ. ಇವ ಮನುಷ್ಯ ಮಾದಿ ಕೆಟ್ಟ ಮಾಡಿದೇನೋ ಖರೆ. ತಕ್ಷಣ ತಲೆಗೊಂದು ವಿಚಾರ ಬಂತು, ಏನು ಅಂದ್ರೆ ಈ ಬಾಕಿ ಹುಡುಗರಿಗೆ ಇದ್ರ ಪ್ರಸಾದ ತೋರಿಸಿಬಿಡ್ಬೇಕು. ಒಂದು ಹುಡುಗನ ಕಾದು ಹೇಳಿದ, ಬಾ ಇಲ್ಲಿ ಅಂದ, ಇದು ಮೂಗಿನಾಗ ಬಟ್ಟು ಹಾಕಿ ನೋಡು ಅಂದ ಕೂಡ ಆ ಹುಡುಗ ಒಳಗೆ ತಣ್ಣ ಗಾಲದ ಬಟ್ಟೆ ಹಾಕಿ ನೋಡೋದು. ಅವನು ಬಟ್ಟೆ ಹಾಕಿದ ಕೂಡ ಅವನಿಗೂ ಹೊಡಿತಾರೆ. ಹೊಡ್ಕೊಳ್ಳಿ ಇಬ್ಬರು ಕಣ್ಚಿ ಉಟ್ಕೊಂಡ್ರು, ಇವು ಕಷ್ಟಕ್ಕೂ ಮುಗಿಸ್ಬಿಡ್ನು ಅಂತು. ಹಂಗೆ ನಮ್ಮ ಪರಿಸ್ಥಿತಿ ಅದು. ಅರ್ಥಾತ್ ಏನು ಅಂದರೆ, ನಾವು ಏನು ಪಡ್ಕೊಂಡಿವಿ ಅನ್ನೋದನ್ನು ನಾವು ಸ್ವಲ್ಪ ಆದರೂ ಏಕಾಂತದಲ್ಲಿ ಕೂತು ವಿಚಾರ ಮಾಡಿದರೆ, ನನ್ನ ಮಕ್ಕಳು ಹಿಂಗೆ ನನ್ನಂಗನ ಅವು ಚೋಳು ಕಡಿಸೋತ ಹೋಗಲಿ ಅನ್ನುವಂಗೆ, ನಾವು ಯಾವ ಕಷ್ಟ ಅನುಭವಿಸೋತ ಬಂದೀವಿ ಅವರು ಅದ ಕಷ್ಟ ಅನುಭವಿಸೋತ ಹೋಗಲಿ ಅನ್ನುವಂಥದ್ದು ನಮಗೆ ಅದನ್ನೇ ಹೊರತು, ಅರ್ಥಾತ್ ನಮಗೆ ಸುಖ ಅನುಭವಿಸಿವಿ ಅನ್ನೋ ಕಲ್ಪನಾದಿಂದ ಅವ್ರನ್ನೂ ನಾವು ಅದರೊಳಗೆ ತೊಡಗಿಸ್ತೀವಿ. ನಾ ಏನಂತೀನಿ, ಮದುವೆ ಮಾಡಬಾರ್ದು ಅಂತ ಅನ್ನೋದಿಲ್ಲ, ಕಲಿಸಬಾರ್ದು ಅನ್ನೋದಿಲ್ಲ. ಯಾವುದೋ ಒಂದು ಎಷ್ಟೋ ಜನ್ಮದ ಪುಣ್ಯ ವಿಶೇಷದಿಂದ, ಅರ್ಥಾತ್ ನಮ್ಮ ಯಾರಾದರೂ ಒಬ್ಬರು ಕುಟುಂಬದಲ್ಲಿ ಒಂದು ಭಗವಂತನ ನಾಮಸ್ಮರಣೆ ಮಾಡೋ ಸ್ವಭಾವ, ಪ್ರವೃತ್ತಿ, ಸಂಸ್ಕಾರ, ಅರ್ಥಾತ್ ಶುಚೀನಾಂ ಶ್ರೀಮತಾಂಗೆ ಯೋಗಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಅರ್ಥಾತ್ ಜನ್ಮ ಜನ್ಮಾಂತರದೊಂದು ಏನಾದರೂ ಸಾಧನೆಯ ಒಂದು ಸಾಮರ್ಥ್ಯ ಇತ್ತು ಅಂದರೆ, ಅಥವಾ ಸಾಧನೆಯದು ಏನಾದರೂ ಒಂದು ಸಂಸ್ಕಾರ ಇತ್ತು ಅಂದ್ರೆ, ಅವು ಎಂಥವ್ರ ಮನೆಯಲ್ಲಿ ಹುಟ್ಟಿ ಬರ್ತಾರೆ. ಶುಚೀನಾಂ ಶ್ರೀಮತಾಂಗೆ, ಶುಚಿರ್ಭೂತರಾಗಿರ್ತಕ್ಕಂಥ ಒಳ್ಳೆಯ ಸಂಸ್ಕಾರ ಉಳ್ಳಂಥವ್ರ ಮನೆಯೊಳಗೆ ಹುಟ್ಟಿ ಬಂದು ಮತ್ತು ಅವ ಏನು ಮಾಡ್ತಾನಂದ್ರೆ, ಆ ಹಿಂದಿನ ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಸಣ್ಣ ಮಕ್ಕಳು ತಾವಾಗಿಯೇ ಜಪ ಮಾಡಿ ಹಿಡ್ಕೊಂಡು ಅಥವಾ ನಾವು ಜಪ ಮಾಡಬೇಕು ಅಂತನ್ನುವಂಥ ಪ್ರವೃತ್ತಿ ಇದ್ದು ಅಂದ್ರೆ, ನಮಗೆ ಏನು ಅನ್ನಿಸ್ಬೇಕು ಅಂದ್ರೆ, ನಮ್ಮ ಕುಟುಂಬ ಧನ್ಯ ಆಯ್ತು ಅನ್ನಿಸ್ಬೇಕು. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರಾ ಪುಣ್ಯವತೀಚತೇನ. ಆ ಕುಲ ಪವಿತ್ರ ಆತು, ಹರಿದಿರೋ ಜನನಿ ಕೃತಾರ್ಥರಾದ್ರು, ವಸುಂಧರಾ ಪುಣ್ಯವತಿ ಅನಂತ ಸತ್ಯತ್ ಸಾಗರೇಸ್ಮಿನ್ ಲೀನಂ ಪರೇ ಬ್ರಹ್ಮಣಿ ಯಸ್ಯ ಚೇತಃ. ಯಾರ ಮನಸ್ಸು ಆ ಭಗವಂತನ ಚಿಂತನೆಯಲ್ಲಿ ಮಗ್ನಾಗಿರನು ಅಂಥ ಮಕ್ಕಳು ಹುಟ್ಟಿದವ್ರ ಕುಟುಂಬ ಧನ್ಯ ಆಗ್ತದೆ, ತಾಯಿ ಧನ್ಯ ಆಗ್ತಾಳೆ. ಬಾಲಪನಸೆ ಹರಿ ಭಜೆ ಜಗಮೇ ರಹೇ ಉದಾಸ್ ತೀರಥಾಶಾ ಕರತಃ ಕಬ್ ಆವೆ ಹರಿದಾಸ್. ಬಾಲ್ಯದಿಂದಲೂ ಸಣ್ಣವರಿದ್ದಾಗಿಂದಲೂ ಅವರಿಗೆ ಹರಿ ಭಜೆ, ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಬಾಲಪನಸೆ ಹರಿ ಭಜೆ ಜಗಮೇ ರಹೇ ಉದಾಸ್. ಜಗತ್ತಿನ ವಿಷಯದಲ್ಲಿ ಉದಾಸ ಇದ್ದಾರೆ. ನನಗೆ ಆ ಕಲಿಯೋದು ಬೇಡ, ಪಲಿಯೋದು ಬೇಡ, ನಾ ಸ್ವಸ್ಥ ಮಧುಕರಿ ಬೇಡಿಕೊಂಡು ಊಟ ಮಾಡಿಕೊಂಡಾದರೂ ಅಡ್ಡಿ ಇಲ್ಲ, ನಾಮಸ್ಮರಣೆ ಮಾಡಿಕೊಂಡು ಇರ್ತೀನಿ ಅನ್ನುವಂಥ ಒಂದು ಯಾವುದಾದ್ರೂ ಒಂದು, ಅರ್ಥಾತ್ ಏನು ಒಂದು ಜನ್ಮ, ಒಂದು ಯಾವುದಾದ್ರೂ ಒಂದು ಮಗುವಿನ ಜನ್ಮ ಯಾರಾದರೂ ಮನೆಯೊಳಗೆ ಹುಟ್ಟಿದರೆ ಆ ಕುಟುಂಬ ಇರ್ತಕ್ಕಂಥ ಸಮಾಜ ಧನ್ಯ ಆಗಿ ಹೋಗ್ತದೆ. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರಾ ಪುಣ್ಯ ವತೀಚತೇನ. ಆ ಸಮಾಜ ಧನ್ಯ ಆಗ್ತದೆ, ಆ ಭೂಮಿ ಧನ್ಯ ಆಗ್ತದೆ, ನೆಲ ಧನ್ಯ ಆಗ್ತದೆ. ನಮಗೆ ಅನ್ನಿಸ್ಬೇಕೇನು ಅಂದರೆ, ಮಹಾರಾಜರು ಇಷ್ಟೊಂದು ನಾಮಸ್ಮರಣೆ ಬಗ್ಗೆ ಹೇಳ್ತಾರೆ ಅಂತಂದ ಬಳಿಕ ನನ್ನ ಮಕ್ಕಳು ನಾಮಸ್ಮರಣೆ ಮಾಡಬೇಕು, ಅದರಿಂದ ಮಹಾರಾಜರು ಅವ್ರಿಗೆ ಅನುಗ್ರಹ ಆಗ್ತದೆ, ಅವ್ರಿಗೇನದ ಸಂಬಳ ಎಷ್ಟೇ ಇರ್ಕೋಲ್ತಕ್ಕ ಅವ್ರಿಗೆ ಸಮಾಧಾನ ಆಗ್ತದೆ. ಅದರಿಂದ ನಮ್ಮ ಮಗನ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ಏನಂದರೆ ಹಿತದ್ದಾಗ್ತದೆ ಅನ್ನುವಂಥ ಭಾವನಾ ಇರೋ ತಂದೆ ತಾಯಿ ಇರುವಂಥ ಕುಟುಂಬ ಏನದನೋ, ಆ ಮಕ್ಕಳು, ಆ ತಂದೆ ತಾಯಿ ಎಲ್ಲರೂ ಧನ್ಯರಾಗಿ ಹೋಗ್ತಾರೆ. ನಿಜವಾಗಿ ನಮಗೇನಿಲ್ಲ ಅಂದ್ರೆ ಒಳಗಿನಿಂದ ನಮಗೆ ಅನ್ನಿಸ್ತದೆ. ಅರ್ಥಾತ್ ನಾವು ಜಪ ಮಾಡಬೇಕು ಅನ್ನಿಸ್ತದೆ, ಉಪಾಸನೆ ಮಾಡಬೇಕು ಅನ್ನಿಸ್ತದೆ. ಆದ್ರೆ ಅದ್ರಂಗನೇ ನಮಗೆ ಅನ್ನಿಸ್ಬೇಕಲ್ಲ, ಹೆಂಡತಿ ಮಕ್ಕಳು. ನಾವು ಪುಣೆದಾಗ ಒಬ್ಬರು ಮನೆಗೆ ಹೋಗಿದ್ವಿ.
ಅರ್ಥಾತ್ ಏನು ಅಂದರೆ ಸಾಯಂಕಾಲ ಆಗಿತ್ತು, ಅಲ್ಲಿ ಹೋಗಿದ್ವಿ. ಆವಾಗ ಅವ್ರ ಪಾಪ ಯಾರನ್ನ ಭೇಟಿ ಅಲ್ಲಿಗೆ ಹೋಗಿದ್ವಿ, ಅವ್ರು ಬಡ ಬಡ ಕೈಕಾಲು ತೊಳ್ಕೊಂಡು ಬಂದು ಮಹಾರಾಜ ಮುಂದೆ ಜಪ ಮಾಡ್ಕೋತ ಕೂತರು. ಕೂತ್ಕೂಡ್ಲೇ ಅವರು ಸ್ವಲ್ಪ ಹೊತ್ತು ಜಪ ಮಾಡಿದರು. ಆಮೇಲೆ ಅವ್ರ ಹೆಂಡತಿನೂ ಬಂದು ಅವ್ರ ಹಿಂದೆ ಕೂತ್ಕೊಂಡು ಅವರು ಜಪ ಮಾಡ್ಲಿಕ್ಕೆ ಹತ್ತರು. ಆಮೇಲೆ ಸ್ವಲ್ಪ ಹೊತ್ತು ಆಗ್ಬೇಕು ಅವ್ರು ಹೇಳಿದರು, ನೋಡಿರಿ ದಿನ ನಾನು ಈಕಿಗೆ ಎಷ್ಟು ಹೇಳ್ತೀನಿ, ಅರ್ಥಾತ್ ಒಂದು ಅರ್ಧ ತಾಸು ಕೂತು ಮುಂಚೆ ಆಫೀಸ್ನಿಂದ ಬಂದವ್ರು ಕೈಕಾಲು ತೊಳ್ಕೊಂಡು ಬಂದು ಕೂತಿದ್ರು. ಬಂದು ಕೂಡಲೇ ಹಿಂಗೆ ಕೂಡು ಅಂತ ಹೇಳ್ತೀನಿ ಅಂತ. ಅರ್ಥಾತ್ ಅವರಿಗೆ ಅವ್ರ ಮನೆಯವ್ರು ಕೂಡ್ತಿದ್ದಿಲ್ಲ, ಜಪ ಮಾಡಲಿಕ್ಕೆ ಕೂಡ್ತಿದ್ದಿಲ್ಲ, ಅದ್ರ ಕಡೆ ವಿಶೇಷ ಲಕ್ಷ್ಯ ಇರ್ತಿರ್ಲಿಲ್ಲ. ಆಮೇಲೆ ಅವ್ರು ನನಗಂದರು, ನಾನು ಕೂತಿರ್ತೀನಿ ರೀ ಅಂತಂದರು. ಆಮೇಲೆ ಅವ್ರು ಅಂದರು, ನಾನು ನೋಡ್ತಿರ್ತೀನಿ ಹಿಂದೆ ನೀ ಕೂತಿರಂಗೆ ಇಲ್ಲಿಕ್ಕೆ ಅಂತ ಹೇಳಿ. ನಾನು ನೀವ್ಯಾಕೆ ನೋಡ್ಕೊತ ಕೂಡ್ತೀರಿ, ನಿಮ್ಮ ಪುಸ್ತಕ ನೀವು ಕೂಡ್ರಿ, ಅವ್ರು ಕೂಡಲಿ ಬಿಟ್ಟರು ಬಿಡಲಿ ಅಂತ. ತಾತ್ಪರ್ಯ ಏನು ಅಂತಂದ್ರೆ ನಮಗೆ ಅನಿಸ್ಬೇಕು ನಾವು ಎಲ್ಲರೂ ಮನೆಯೊಳಗೆ ಜಪ ಮಾಡೋರಾಗಬೇಕು, ನಾಮಸ್ಮರಣೆ. ಯಾಕೆ ಅಂದ್ರೆ ಮುಖ್ಯವಾದಕ್ಕೂ ಕಾರಣ ಏನು ಅಂದ್ರೆ ನನ್ನ ಸದ್ಗುರುಗಳಿಗೆ ಏನು ಸೇರ್ತದನೋ ಅದು ನಮ್ಮ ಮನೆ ಅರ್ಥಾತ್ ನಮ್ಮ ಕುಟುಂಬದಲ್ಲಿ ನಮ್ಮ ಪರಿವಾರದಲ್ಲಿ ಬರಬೇಕು. ಎಲ್ಲರೂ ನಾವೇನು ಆಗ್ರಹ ಮಾಡಬಾರ್ದು, ಅದರ ಸಲುವಾಗಿ ಅವರಿಗೆ ಬೇಜಾರಾಗುವಂಗೆ ಮಾಡಬಾರ್ದು. ಒಂದು ಅದ್ರದ್ದು ಉದಾಹರಣೆ ಹೇಳಬೇಕು ಅಂದ್ರೆ ಸಾಂಗ್ಲಿ ಒಳಗೊಬ್ಬ ಪೋಳ್ ಅಂತಿದ್ದಾನೆ, ಸುರೇಶ್ ಪೋಳ್ ಅಂತ. ಅವನ ಮನೆಗೆ ಹೋಗ್ತಿದ್ವಿ ನಾವು. ಯಾವಾಗಲೇ ಅವನಿಗೆ ಭಾಳ ಮನೆಯಾಗಿನ ಮಂದಿ ಎಲ್ಲರೂ ಜಪ ಮಾಡಬೇಕು, ಉಪಾಸನ ಮಾಡಬೇಕು ಅಂತ ತಿರುಗಿ ಮರುಗಿ ಹೆಂಡತಿಗೆ, ಅದು ತಾಯಿಗೆ, ಅವ್ರ ಅಪ್ಪಗೆ, ತಂದೆಗೆ, ಇನ್ನೂ ಅವ್ನ ಮದುವೆ ಆಗಿದ್ದಿಲ್ಲ. ಅರ್ಥಾತ್ ಏನು ಅದು ಹೆಂಡತಿಗೆ ಹೇಳ್ತಿದ್ದ, ಎಷ್ಟು ಹೇಳ್ತಿದ್ದ ಅಂದರೆ ಅವ್ರಿಗೆ ತಲೆ ಚಿಟ್ಟು ಹಿಡಿಸುವಷ್ಟು ಹೇಳ್ತಿದ್ದ. ಕೊನೆಗೆ ಆ ತಾಯಿಗೆ ಒಂದು ದಿವಸ ಇಲ್ಲಿಗೆ ಬಂದರು, ಇಲ್ಲಿ ಹೆಬ್ಬಳ್ಳಿಗೆ ಬಂದು ಅವ್ನು ಸುರೇಶಿಗೆ ಅವ್ನು ಏನು ಬೇಕಾದ ಮಾಡ್ಕೋವಲ್ಲಕ್ರಿ, ಅವ ಮನೆ ಬಿಟ್ಟು ಹೋಗಿದ್ರು ಅಡ್ಡಿ ಇಲ್ಲಿ ಖರೆ, ಎಲ್ಲರೂ ಹೋಗಿ ಅವ್ನು ಸನ್ಯಾಸ ಹೋಗಲ್ಲ, ಏನ ನಮಗೆ ಗಂಟು ಬೀಳಬೇಡ ಅಂತ ಹೇಳ್ರಿ ಅಂತ ತಿಳ್ಕೊಂಡು ಹೇಳಿ. ಹಂಗೂ ಗಂಟು ಬೀಳಬಾರ್ದು. ಅರ್ಥಾತ್ ಏನು ಅಂದ್ರೆ ಮನೆಯಾಗಿನ ಮಂದಿಗೆ ಪೀಡ ಆಗುವ ಹಂಗೂ ಗಂಟು ಬೀಳಬಾರ್ದು. ಮಾಡಬೇಕನ್ನೋ ಪ್ರವೃತ್ತಿ ಇದ್ದವ್ರಿಗೆ ಬ್ಯಾಡಂತೂ ಅಲ್ಲಿಗೆ ಹೋಗಬಾರ್ದು. ಮುಖ್ಯವಾಗಿ ಏನು ಅಂದ್ರೆ ಮುಖ್ಯವಾಗಿ ನಾವು ತಿಳ್ಕೋಬೇಕಾದ್ದೇನು ಅಂದ್ರೆ ನಾವು ಏನು ಬೇಕಾದ್ದು ತಿಳ್ಕೋವಲ್ವೇ. ಅರ್ಥಾತ್ ಏನು ಅಂದ್ರೆ ನಾಮಸ್ಮರಣೆ ಮಾಡಲಿಕ್ಕೆ ಹತ್ತಿಲ್ಲ ಅಂದ್ರೆ ಸಮಾಧಾನ ಇಲ್ಲ 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 ಅಂತ ತಿಳ್ಕೋಬೇಕು. ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತಿದ್ವಿ, ಭಿಕ್ಷಾ ಬೇಡಿ ಊಟ ಮಾಡೋರು ಯಾಕಾಗಿರುವಲ್ವ್ಯಾಕ ಸಮಾಧಾನ ಇರ್ತದೆ. ನಾಮಸ್ಮರಣೆ ಮಾಡ್ತಿದ್ದಿಲ್ಲ ಅಂದ್ರೆ ಕೋಟ್ಯಾಧೀಶರು ಯಾಕಾಗಿರುವಲ್ವ್ಯಾಕ ಸಮಾಧಾನ ಆಗ್ಲಿಕ್ಕೆ ಶಕ್ಕಿಲ್ಲ. ನಾವು ಬೇಕಾದಷ್ಟು ಪ್ರೈಮ್ ಮಿನಿಸ್ಟರ್ ಆದರೂ ನಮಗೆ ಸಮಾಧಾನ ಆಗ್ಲಿಕ್ಕೆ ಶಕ್ಕಿಲ್ಲ. ಯಾಕಂದ್ರೆ ಮನಸ್ಸು ಅಂತರ್ಮುಖ ಆಗಿದ ಹೊರತು ಸಮಾಧಾನ ಇಲ್ಲ. ಬಹಿರ್ಮುಖ ವೃತ್ತಿಯೊಳಗೆ ಯಾರಿಗೂ ಎಂದೂ ಎಳ್ಳಷ್ಟು ಏನಾಗ್ಲಿಕ್ಕೆ ಸಮಾಧಾನ ಇಲ್ಲ ಅನ್ನುವಂಥ ಒಂದು ಕಳಕಳಿಯಿಂದಲೇ ಸರ್ಥಾತ್ ಏನು ಮಹಾರಾಜರ ಆಯುಷ್ಯ ತುಂಬ ನಾಮಸ್ಮರಣೆ ಮಾಡಿರಿ, ಕೊನೆ ಉಸಿರು ಬಿಡುವಾಗೂ ಸಹಿತ ಮಹಾರಾಜರು ಹೇಳಿದರು, ಜೇಥೆ ನಾಮ್ ತೇಥೆ ಮಾಝೆ ಪ್ರಾಣ ಹೀ ಸಂಭಾಳಾವಿ ಖೂಣ್. ಎಲ್ಲಿ ನಾಮದನೋ ಅಲ್ಲಿ ನನ್ನ ಪ್ರಾಣದ ಅಂತ ಹೇಳಿ. ಆದ್ದರಿಂದ ಇದನ್ನು ನಾಮಸ್ಮರಣೆ ಮಾಡಿರಿ ಅಂತ ತಿಳ್ಕೊಂಡು ಹೇಳಿದರು. ಆದ್ದರಿಂದ ನಿಜವಾಗಿಯೂ ನಮ್ಮದೆಲ್ಲ ಭಾಗ್ಯದ ಅಂಥ ಸದ್ಗುರುಗಳು ಅಷ್ಟೊಂದು ಕಳಕಳಿಯಿಂದ ನಾಮದ ಬಗ್ಗೆ ಹೇಳ್ತಕ್ಕಂಥವರು ನಮಗೆ ಪ್ರಾಪ್ತ ಆಗ್ಯಾರ, ಸಾನ್ನಿಧ್ಯ ಪ್ರಾಪ್ತ ಆಗಿದೆ. ಕಳೆದ 38 ವರ್ಷಗಳಿಂದ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಅರ್ಥಾತ್ ಏನು ಅಂದರೆ ಇಲ್ಲಿ ಉಪಾಸನೆ, ನಾಮಸ್ಮರಣೆ, ಉಪಾಸನೆ ಅವರ ಆ ಸಾನ್ನಿಧ್ಯದ ಒಂದು ಅರ್ಥಾತ್ ಅವರ ಕೃಪಾ ದೃಷ್ಟಿ ನಮ್ಮ ಮ್ಯಾಲೆ ಬೀಳ್ತಾ ಇದೆ, ಅನುಗ್ರಹ ಆಗ್ತಾ ಇದೆ. ಅದೇ ರೀತಿಯಾಗಿ ನಾವು ಸಹಿತ ಈ ಒಂದು ಸಾನ್ನಿಧ್ಯದಲ್ಲಿ ಚೈತನ್ಯ ಆಶ್ರಮದಲ್ಲಿ ಪ್ರತಿ ವರ್ಷ ನಾವು ಅರ್ಥಾತ್ ಏನು ಪುಣ್ಯತಿಥಿ, ಗುರುಪೌರ್ಣಿಮೆ, ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ ಇತ್ಯಾದಿ ಉತ್ಸವಗಳನ್ನು ನಿತ್ಯೋಪಾಸನೆ ಅಂತೂ ಅತ್ಯಂತ ಅವ್ಯಾಹತವಾಗಿ ನಡೆದಿರೋದನ್ನು ನಾವು ನೋಡ್ತೀವಿ. ಮತ್ತು ಮಹಾರಾಜರದ್ದು ಏನಿತ್ತು ಅಂದರೆ ತ್ರಿಸೂತ್ರಿ ಸಿದ್ಧಾಂತ ಇತ್ತು. ಮುಖ್ಯವಾದ ಅವರ ತತ್ವಜ್ಞಾನ, ಅವರ ಒಂದು ವಿಚಾರಗಳದ್ದು 3 ಸೂತ್ರ ಇದ್ದು. ಮೊದಲೇದು ಭಗವಂತಾಚೆ ನಾಮ್, ಎರಡನೇದು अर्थात सगुणोपासना, भगवंताचे नाम, सगुणाची उपासना आणि सर्वाभूती भगवत भाव. भगवंताचे नाम ನಾವು ಮಾಡ್ತೀವಿ, ನಾಮಸ್ಮರಣೆ ಮಾಡ್ತೀವಿ, ಸಗುಣಾಚಿ ಉಪಾಸನಾ, ಸಗುಣೋಪಾಸನೆಯನ್ನು ಮಾಡ್ತೀವಿ. ಅರ್ಥಾತ್ ಇನ್ನೂ ಒಂದೇನು ಅಂದರೆ ಸರ್ವಾಭೂತಿ ಭಗವದ್ಭಾವ. ಸರ್ವಾಭೂತಿ ಭಗವದ್ಭಾವವನ್ನು ಮಹಾರಾಜರು 2 ವಿಭಾಗ ಮಾಡಿದರು. ಒಂದೇನು ಅಂದರೆ ಆಲೆ ಆತಿಥ್ಯ ಅನ್ನದ್ಯಾವೇ, ಅಂದರೆ ಬಂದಿರತಕ್ಕಂಥವರಿಗೆ ಅರ್ಥಾತ್ ಅನ್ನವನ್ನು ಹಾಕಬೇಕು, ಊಟಕ್ಕೆ ಹಾಕಬೇಕು. ಅವ್ರದ್ದೇನದ ಅಂದ್ರೆ ಆ ಸಮಯದಲ್ಲಿ ಏನಿರ್ತೋ ಏನಾದರೂ ಸ್ವಲ್ಪ ತಿನ್ನಲಿಕ್ಕೆ ಹಾಕಬೇಕು ಅವ್ರಿಗೆ ಅನ್ನುವಂಥದ್ರ ಬಗ್ಗೆ ಮಹಾರಾಜರು ಎಷ್ಟು ಮುಕ್ತ ಹಸ್ತದಿಂದ ನಾಮದ ಪ್ರಸಾರ ಮಾಡಿದ್ರು, ಅಷ್ಟೇ ಮುಕ್ತ ಹಸ್ತದಿಂದ ಅನ್ನದಾನ ಮಾಡಿದರು ಅಂತ ಅವ್ರ ಚರಿತ್ರೆ ಬರೀತಾರೆ. ಅಷ್ಟೊಂದು ಅನ್ನದಾನ ಮಾಡಿದರು. ಅರ್ಥಾತ್ ಒಂದು ದಿವಸ ಹಳೆ ನರಸೀಪುರ ಸ್ವಾಮಿಗಳು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಅವ್ರೇನು ಮಾಡಿದ್ರು, ಗೋಂದಾವಲಿಗೆ ಹೋಗಿದ್ದರು. ಮಹಾರಾಜರು ಅವ್ರ ಗುರುಗಳಾಗಿದ್ದರು.
ಗೋಂದಾವಲಿಯಾಗ ಹೋದಾಗ ಅಲ್ಲೊಂದು 5-7 ದಿವಸ ಇದ್ರಲ್ಲಿ ಒಂದು ದಿವಸ ರಾತ್ರಿ 12 ಗಂಟೆಗೆ ಅವರಿಗೆ ಎಲ್ಲೋ ಒಂದು ಕಡೆ ಜೈ ಜೈ ಶ್ರೀರಾಮ್ ಅನ್ನೋದು ಕೇಳಿಸ್ತು. ಕೇಳಿಸಿದ ಕೂಡಲೇ ಎಲ್ಲಿ ಜೈ ಈಗ ಅಲ್ಲಿ ಯಾರು ಎಲ್ಲಿ ಊಟಕ್ಕೆ ಹಾಕಿರ್ತಾರೆ ಏನು ಅಂತ ತಿಳ್ಕೊಂಡು ಸುಮ್ಮನೆ ಹಂಗೆ ಸಹಜ ಹೊರಗೆ ಬಂದರು. ನೋಡ್ತಾರೆ ಏನು ಅಂದ್ರೆ ಅಲ್ಲಿ ಮಹಾರಾಜರು ಅರ್ಥಾತ್ ಏನು ಅಂದ್ರೆ ಅಲ್ಲಿ ಆ ಶೂದ್ರ ಓಣಿ ಒಳಗೆ 100 ಜನರಿಗೆ ಊಟಕ್ಕೆ ಹಾಕಿಸ್ಲಿಕ್ಕೆ ಹತ್ತಿದ್ರು ಮಹಾರಾಜರು. ಅಷ್ಟೊಂದು ಅವರಿಗೆ ಅನ್ನದಾನದ ಕಳ್ಕಳಿ ಇರ್ತಿತ್ತು. ಒಂದು ಸಲ ಮಹಾರಾಜರು ಕಾಗವಾಡದಲ್ಲಿ ಒಬ್ಬವ ಏನಿದ್ದ ಅಂದ್ರೆ ಇದು ಇದ್ದ, ಅರ್ಥಾತ್ ಅವನು ಒಬ್ಬ ದೊಡ್ಡ ಶ್ರೀಮಂತ ಇದ್ದ. ಅವನು ಫಾರ್ಸಿ ಶೇರ್ಜಿ ಇದ್ದ. ಅವನು ಅಲ್ಲೊಂದು ಕಾಟನ್ ಮಿಲ್ ಅಂದರೆ ಅಲ್ಲಿ ಬಟ್ಟೆ ಗಿರಣಿ ಮಾಡಿದ್ದ ಕಾಗವಾಡದಲ್ಲೇ. ಮಹಾರಾಜರಿಗೆ ಅವನು ಭಾಳ ಸಲ ಹೇಳ್ತಿದ್ದ, ಒಂದು ಸಲ ಬಟ್ಟೆ ಗಿರಣಿಗೆ ಬರ್ರಿ, ನಮ್ಮ ಬಟ್ಟೆ ಗಿರಣಿಗೆ ಬರ್ರಿ ಅಂತ ಫಾರ್ಸಿ ಮನುಷ್ಯ ಇದ್ದ. ಅವಾಗ ಮಹಾರಾಜರು ಏನಂದರು, ನೀನು ಭಾಳಷ್ಟು ಅನ್ನ ಸಂತರ್ಪಣೆ ಮಾಡು, ನಾ ಬರ್ತೀನಿ ಅಂತ ಅಂದ ಕೂಡಲೇ ಆಯಿತು ಅಂಥೇಳಿ ಅವನು ಒಂದು ದಿವಸ ಅದನ್ನು ಅನ್ನ ಸಂತರ್ಪಣೆ ಮಾಡೋದನ್ನ ಇಟ್ಕೊಂಡು ಮಹಾರಾಜರ ಮಿರಜ್ ಕಡೆಗೆ ಬಂದಾಗ ಅವನು ಕರೆದ ಕೂಡಲೇ ಮಹಾರಾಜರು ಅಲ್ಲಿಗೆ ಹೋದರು. ಆವಾಗ ಮಹಾರಾಜರು ಅವನು ಅನ್ನ ಸಂತರ್ಪಣೆ ಮಾಡೋದು ನೋಡಿ ಎಷ್ಟು ಸಂತುಷ್ಟ ಆದರು ಅಂದರೆ, ನಿನಗೇನು ಬೇಕು ಕೇಳ್ಕೊಡ್ತೀನಿ ನಾ ಈಗ ಅಂಥೇಳಿ. ಅನ್ನ ಸಂತರ್ಪಣೆ ಮಾಡೋದನ್ನು ನೋಡಿ ಎಷ್ಟು ಸಂತೋಷ ಆಯ್ತು ಮಹಾರಾಜ. ನಮಗದು ಕಲ್ಪನಾ ಇಲ್ಲರಿ. ನಾವೇನು ಮಾಡ್ತೀವಿ, ತಿರುಗಿ ಮುರುಗಿ ನಮ್ಮ ಮನೆ, ನಮ್ಮ ಪ್ರಪಂಚ, ನಮ್ಮ ಕುಟುಂಬದ ಪೂರ್ತೇಕನೇ ಅನ್ನಿಸ್ಬೇಕು. ಏನು ಅಂದರೆ ಏನಾದರೂ ನಿಮಗೆ ತಿರ್ಕೋ ಅಲ್ತು ಬಿಟ್ಕೋ, 4 ಜನಕ್ಕೆ ಅದು ಊಟಕ್ಕೆ ಹಾಕಬೇಕು, 4 ಮಂದಿಗೆ ಏನಾದ್ರು ತಿನ್ಲಿಕ್ಕೆ ಕೊಡಬೇಕು ಅಂತ ಹಿಂಗೇನು ಅಂದ್ರೆ ಅನ್ನಿಸ್ತಿರ್ಬೇಕು. ನಾವು ಪ್ರಾಪಂಚಿಕರಿಗಂತೂ ಮುಖ್ಯವಾಗಿ ಅನ್ನಿಸ್ತಿರ್ಬೇಕು. ನಾವು ಏನಾದರೂ ದಿನ ಮಾಡಬೇಕು ಅಂತಲ್ಲ, ಆದರೆ ಹಿಂಗೆ ಮ್ಯಾಲಿನ ಮೇಲೆ ಮಾಡಬೇಕು ಅಂತ ತಿಳ್ಕೊಂಡು ಅವ್ರಿಗೆ ಅನ್ನಿಸ್ಬೇಕು. ನಾವು ಯಾದವಾರದಲ್ಲಿದ್ದಾಗ ನಮ್ಮ ಪರಿಸ್ಥಿತಿ ಅಂದ್ರೆ ಆರ್ಥಿಕವಾಗಿ ಬಹಳ ಇದು ಸಾಮಾನ್ಯ. ನಾವು 11 ಮಂದಿ ಇದ್ದೀವಿ ಮನೆ ಒಳಗೆ. ನಮ್ಮ ತಂದೆಯವರಿಗೆ 80 ರೂಪಾಯಿ ಪಗಾರ ಬರ್ತಿದ್ದು, 120 40 ರೂಪಾಯಿ ಸಾಲ ತೆಗೆದದ್ದಕ್ಕೆ ಕಟ್ಟಾಗಿ ಬಾಣನ ತನಕ ಸಾಲ ತೆಗೆದಿರ್ತಿದ್ರು. 80 ರೂಪಾಯಿದೊಳಗೆ ಏನೂ ಆಗ್ತಿದ್ದಿಲ್ಲ. ಆದರೂ ಸಹಿತ ನಮ್ಮ ತಂದೆಯವ್ರು ಏನು ಮಾಡ್ತಿದ್ರು ಅಂದ್ರೆ, ಒಂದು ಗುರುಚರಿತ್ರೆ ಪಾರಾಯಣ ಮಾಡಿದ ಕೂಡಲೇ ಕಡಿ ದಿವಸ ಏನದ ಅಂದ್ರೆ ಲೀಸ್ಟ್ ಮಾಡೋದು ಮನೆಗೆ ಒಬ್ಬೊಬ್ಬರಂತೆ ಹೇಳ್ರಿ ಅಂತ. ನಮಗೆ ಸಣ್ಣವರಿಂದ ನಮ್ಗೆ ಅನಿಸ್ತಿತ್ತು ಏನು ಅಂದ್ರೆ, ನಮ್ಮ ಮನೆಯೊಳಗೆ ಏನು ಮ್ಯಾಲಿನ ಮ್ಯಾಲೆ ಹಿಂಗೇನು ಅನ್ನದಾನ ಆಗ್ತಿತ್ತು. ಅಷ್ಟು ಅಲ್ಲಿ ದೊಡ್ಡ ಶ್ರೀಮಂತರಿದ್ದರು. 60 ಎಕರೆ 100 ಎಕರೆ ಹೊಲ ಇರ್ತಕ್ಕಂಥವ್ರು. ನಾವು ಸಣ್ಣವರಿದ್ದಾಗ ಈವರೆಗೂ ನಾವು ಅವ್ರ ಅಡಿಗೆ ಮನೆನ ನೋಡಿದ್ದಿಲ್ಲ. ಅರ್ಥಾತ್ ಏನು ಅಂದರೆ ಯಾರು ಅಂಥ ಪ್ರವೃತ್ತಿನೇ ಇಲ್ಲ, ಬಹಳ ಕಠಿಣದ. ಅರ್ಥಾತ್ ಏನು, ಶತೇಷು ಜಾಯತೆ ಶೂರ ಸಹಸ್ರೇಷು ಚ ಪಂಡಿತ ವಕ್ತಾ ದಶಸಹಸ್ರೇಷು ದಾತ ಭವತಿವಾನವಾನ್. ದಾತ ಹುಟ್ಟಿ ಬರೋದೇನದ ಭಾಗ್ಯದ ಅಂತ ಹೇಳಿ. ಒಂದು ಸಮಾಜದೊಳಗೆ ಒಬ್ಬ ದಾತ ಏನಿದಾನು ಖರೆ ಅರ್ಥದಲ್ಲಿ ಅಂದ್ರೆ ಅಂತಃಕರಣದಿಂದ ಇನ್ನೊಬ್ಬರಿಗೆ ಏನಾದರೂ ಮಾಡೋ ಪ್ರವೃತ್ತಿ ಉಳ್ಳಂಥ ಒಬ್ಬ ಹುಟ್ಟಿ ಬರ್ತಾನೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ಮಹಾರಾಜರು ಒಂದು ಮಾತು ಹೇಳ್ತಿದ್ರು ಏನು ಅಂದ್ರೆ, ಪಂಥ ಝಾಲೇಶ್ವಯ ಸಂತ್ ಹೂ ಶಕತ್ ನಾಹಿ. ಮನುಷ್ಯ ಉದಾರ ಆಗದ ಹೊರತು ಪರಮಾರ್ಥ ಇಲ್ಲ. ಏನಾದರೂ ಔದಾರ್ಯ ಅರ್ಥಾತ್ ಏನು ಅಂತಂದ್ರೆ, ಭಡ್ಜಿ ಬಾಪು ಅಂತ ತಿಳ್ಕೊಂಡಿದ್ರು ಹೈದರಾಬಾದ್ದಲ್ಲಿ. ಎಷ್ಟರೇ ಏನು ಅಂದ್ರೆ, ಯಾರ ಮನೆ ಬಾಗಿಲು 24 ತಾಸು ಬರ್ತಕ್ಕಂಥ ಅತಿಥಿ ಅಭ್ಯಾಗತರ ಸಲುವಾಗಿ ತೆಗೆದಿರ್ತದನೋ ಆ ಮನೆಯೊಳಗಿರೋರು ಸಾಧು ಸತ್ಪುರುಷರಿದ್ದಾರೆ ಅಂತ ತಿಳ್ಕೋಬೇಕು. ಅರ್ಥಾತ್ ಹಂಗೇನದ ಅಂದ್ರೆ, ಭಡ್ಜಿ ಬಾಪು ಅವರು ಹೈದರಾಬಾದ್ದಲ್ಲಿದ್ದರು. ಬಹಳ ಬಡತನ, ದಾರಿದ್ರ್ಯ, ಆದರೂ ದೊಡ್ಡ ಸತ್ಪುರುಷರವರು. ಅಂಥ ದೊಡ್ಡ ಸತ್ಪುರುಷರಿದ್ದರು ಅಂತಂದರೆ, ಆ ಹೈದರಾಬಾದ್ ನಿಜಾಮನ ಹೆಂಡತಿ ನನ್ನ ಮಗಳು ಮದುವೆ ಆಗೋಲ್ತು, ಏನು ಮಾಡಲಿ, ನಿಮ್ಮ ಆಶೀರ್ವಾದ ಮಾಡಿರಿ ಅಂತ ಇವರು ಒಬ್ಬ ಶ್ರೀಮಂತರ ಮನೆ ಔಟ್ ಹೌಸ್ನಾಗ ಇರ್ತಿದ್ರು. ಇವ್ರಿಗೂ ಸಹಿತ 9 ಜನ ಮಕ್ಕಳು, ಎಲ್ಲರೂ ಸತ್ತಿದ್ರು. ಕೊನೆಗೆ ಒಬ್ಬ ಸೊಸಿ ಮಾತ್ರ ಉಳಿದಿದ್ಲು, ಹೆಣ್ಣು ಸತ್ಲು. ಆಮೇಲೆ ಆ ಸೊಸಿ ಮಾವ ಇಬ್ಬರ ಮನೆಯೊಳಗಿರ್ತಕ್ಕಂಥವ್ರು ಆ ಹೈದರಾಬಾದ್ ನಿಜಾಮನ ಹೆಂಡತಿ ಮ್ಯಾಲ ಬಂದು ಕೇಳಬೇಕು, ನನ್ನ ಮಗಳು ಮದುವೆ ಆಗೋಲ್ತು, ಏನು ಮಾಡಲಿ ಅಂತ. ಅಷ್ಟೊಂದು ಅವ್ರ ಬಗ್ಗೆ ಗೌರವ ಇತ್ತು. ಎಲ್ಲರಿಗೂ ಮುಸಲ್ಮಾನರಿಗೆ ಸಹಿತ ಅಷ್ಟೊಂದು ಗೌರವ ಇತ್ತು. ಅಂಥವರು ಎಷ್ಟರೇ ಅವರು ಅನ್ನದಾನ ಮಾಡೋದು, ಇದನ್ನು ಮಾಡೋದು, 2 ಪ್ರಸಂಗ ಎಷ್ಟು ವಿಲಕ್ಷಣವ ಅಂತಂದರೆ, ಮತ್ತು ಅವ್ರ ಅವಸ್ಥೆ ಹೆಂಗಿತ್ತು ಅನ್ನೋದ್ರ ಬಗ್ಗೆನೂ ಎಂಥ ವಿಲಕ್ಷಣ ಪ್ರಸಂಗವಂದ್ರೆ, ಅವತ್ತು ಸೋಮವಾರ ಇತ್ತು, ಶ್ರಾವಣ ಸೋಮವಾರ. ಅರ್ಥಾತ್ ಪ್ರದೋಷ ಪೂಜಾ ಇತ್ತು. ಸಾಯಂಕಾಲ ಎಲ್ಲ ಗೀಜಾ ಅವರು ಪಾರ್ಥಿವ ಪೂಜಾ ಮಾಡ್ತಿದ್ರು. ಪ್ರತಿ ದಿವಸ ಮಣ್ಣಿನ ಶಿವಲಿಂಗ ಮಾಡಿ ಕೈಯಾಗಿಟ್ಕೊಂಡು ಪೂಜೆ ಮಾಡ್ತಿದ್ರು. ಮತ್ತು ಸಂಗೀತದೊಳಗೆ ಭಾಳ ಇದು ಇದ್ದರು, ನಿಷ್ಣಾತರಿದ್ದರು. ಭಾಳ ಚಂದ ಹಾಡ್ತಿದ್ರು, ಠುಮ್ರಿ ಭಾಳ ಚಂದ ಹಾಡ್ತಿದ್ರು. ಅರ್ಥಾತ್ ಅವ್ರದ್ದು ಅವತ್ತು ಶ್ರಾವಣ ಸೋಮವಾರ, ಕಲಿ ಸೋಮವಾರ ಇತ್ತು. ಬಹಳಷ್ಟು ಮಂದಿ ಬ್ರಾಹ್ಮಣರು ಅಭಿಷೇಕಕ್ಕೆ ಬಂದವರೆಲ್ಲರೂ ಊಟಕ್ಕೆ ಕೂತಾರೆ. ಮನೆಯೊಳಗೆ ಒಂದು 30-40 ಮಂದಿ. ಮಧ್ಯಾಹ್ನದಾಗ ಎಷ್ಟೋ ದಿವಸ ಇವರಿಗೆ ಊಟಕ್ಕೆ ಇರ್ತಿದ್ದಿಲ್ಲ.
ಅಂಥದ್ರೊಳಗೆ ಒಂದು 20-30 ಮಂದಿ 30-40 ಮಂದಿ ಊಟಕ್ಕೆ ಕೂತಾರೆ. ಅಷ್ಟೊತ್ತಿಗೆ ಇವ್ರ ಮಗನಿಗೆ ಸೀರಿಯಸ್ ಆಗಿತ್ತು, ಅಗದಿ ಸೀರಿಯಸ್ ಅಂದರೆ ಅಗದಿ ಸೀರಿಯಸ್ ಅವಸ್ಥೆ ಇತ್ತು ಮಗನಿಗೆ. ಆವಾಗ ಅವ್ರನ್ನೊಂದು ಖೋಲ್ಯಾಗ ಮಲಗಿಸಿದ್ರು. ಇವರು ಇಲ್ಲಿ ಬ್ರಾಹ್ಮಣರ ಅರ್ಥಾತ್ ಬ್ರಾಹ್ಮಣರ ಪಂಕ್ತಿ ಒಳಗೆ ಮಡೀಲಿ ಅಡ್ಡಾಡ್ಲಿಕ್ಕೆ ಹತ್ತಿದ್ರು. ಅಷ್ಟೊತ್ತಿಗೆ ಒಬ್ಬರು ಬಂದು ಅವ್ರನ್ನ ಬಾಜು ಕರೆದು ಅವ್ರ ಕಿವ್ಯಾಗ ಹೇಳಿದ್ರು, ಹುಡುಗ ಹೋದ ಅಂತೇಳಿ. ಹೋದ ಅಂತಂದು ಕೂಡಲೇ ಇವ್ರು ಏನು ಮಾಡಿದ್ರು ಅಂದ್ರೆ, ನಾನು ಸ್ವಲ್ಪ ಬಾಜುಗೆ ಸರಿತೀನಿ, ನೀವು ಅದಕ್ಕೆ ಹೊರಗಿನಿಂದ ಚಿಲ್ಕ ಹಾಕಿಬಿಡ್ರಿ ಖೋಲಿಗೆ, ಈಗ ಗದ್ದಲ ಮಾಡಬೇಡ್ರಿ, ಎಲ್ಲಾರ್ದು ಊಟ ಉಪಚಾರ ಆಗೋ ತನಕ ಗದ್ದಲ ಮಾಡಬೇಡ್ರಿ. ಕೊನೆಗೆ ಏನಾಯ್ತು, ಎಲ್ಲಾರ್ದು ಊಟ ಮುಗಿಬೇಕಾದ್ರೆ ರಾತ್ರಿ 8 ಹೊಡಿತು. ಆಮೇಲೆ ಅಷ್ಟೋ ತನಕ ಅವ್ರು ಸುಮ್ಮನೆ ದೂರ ನಿಂತ್ಕೊಂಡ್ರು, ಒಬ್ರಿಗೂ ಗೊತ್ತಾಗಿಲ್ಲ ವಿಷಯ ಇದು. ಕೊನೆಗೆ ಎಲ್ಲರೂ ಊಟ ಗೀಟ ಮಾಡಿ ಹೋದ್ಬಾಗ ಬಾಗಿಲ ತೆಗೆದು ಆಮೇಲೆ ಸಂಸ್ಕಾರ ಮಾಡಿ ಬಂದರು ಶಾಂತ ಭಾವದಿಂದ. ಆವಾಗ ಅವ್ರು ಹೇಳಿದರು, ಮಗ ಹೋದ ಅಂತ. ಹೌದು ಅಂತಂದರು. ಆವಾಗ ಅವ್ರು ಏನಂದರು ಅಂದರೆ, ನನಗೆ ಅದರದ್ದು ಪ್ರಶ್ನೆ ಅಲ್ಲ, ಅವನು ಅನುಕೂಲ ಇದ್ದ ಅಂತ ಇಷ್ಟ ಹೇಳಿದರು. ಅದೇ ರೀತಿ ಅವ್ರು ಹೆಂಡತಿ ತೀರ್ಕೊಂಡಾಗ ಹೊರಗೆ ಕಟ್ಟಿ ಮೇಲೆ ಕೂತಿದ್ರು, ಭಾವಿ ಕಟ್ಟಿ ಮೇಲೆ ಕೂತಿದ್ರು. ನಾವು ಹೋಗಿದ್ವಿ 2 ಸಲ ಅಲ್ಲಿ ಆಶ್ರಮಕ್ಕೆ. ಹೊರಗೆ ಭಾವಿ ಮೇಲೆ ಕಟ್ಟಿ ಮೇಲೆ ಕೂತಾಗ ಒಬ್ಬವ ಮುಸಲ್ಮಾನ್ ಸರ್ದಾರ್ ಏನದನು, ಹೈದರಾಬಾದ್ದಿಂದ ಮುಂಬೈ ಹೊಂಟಾವ ಟ್ರೈನ್ 3 ತಾಸು ತಡ ಅದ ಅಂತ ತಿಳ್ಕೊಂಡು ಒಂದು ಟಾಂಗಾದಲ್ಲಿ ಅವ್ರು ನಮಸ್ಕಾರ ಮಾಡಿ ಹೋಗಬೇಕು ಅಂತ ಬಂದ. ನಮಸ್ಕಾರ ಮಾಡಿ ಕೂತಿವ್ರು, ಶಾಂತ ಸುಮ್ಮನೆ ಕೂತಿದ್ರು ಒಬ್ಬರ. ನಮಸ್ಕಾರ ಮಾಡಿ ಅವಾಗ ಹೇಳ್ದ, ಬಾಪು ಮಹಾರಾಜ್ ಒಂದು ಹಾಡ್ರಿ ಅಂತ ಹೇಳಿ. ಅಂದ ಕೂಡಲೇ ಅವರು ಹ್ಞೂ ಹಾಡ್ತೀನಪ್ಪ ಅಂಥೇಳಿ ತಂಬೂರಿ ತೊಗೊಂಬ ಅಂತ ಹೇಳಿದ್ರು. ತಂಬೂರಿ ತೊಗೊಂಡು ಬಂದು ಒಬ್ಬರು ತಂಬೂರಿ ತಂದು ಕೊಟ್ಟು ಕೂಡಲೇ ಅರ್ಧ ಮುಕ್ಕಾಲು ಗಂಟೆ ಅಗದಿ ಸಮಾಧಾನದಿಂದ ಹಾಡಿದರು. ಅಷ್ಟೊತ್ತಿಗೆ ಒಳಗಿನಿಂದ ಜನ ಬಂದು ಏನು ತಯಾರಿ ಆಗ್ಯದ್ರಿ ಅಂದರು. ಅವ್ನು ಕೇಳಿದ, ಏನು ತಯಾರಿ ಆಗಿದೆ ಅಂತ. ಇವ್ರ ಮನೆಯವ್ರು ತೀರ್ಕೊಂಡಾರ್ರಿ ಅಂತೇಳಿ. ಅರ್ಥಾತ್ ಏನು ಅಂದ್ರೆ, ಇಷ್ಟೊಂದು ಶಾಂತ ಸ್ಥಿತಪ್ರಜ್ಞೆ ಆಗಿರ್ತಕ್ಕಂಥವ್ರು ಒಂದು ದಿವಸ ರಾತ್ರಿ 12 ಗಂಟೆಗೆ ಹೈದರಾಬಾದ್ ನಿಜಾಮ್ ತನ್ನ ಮಗಳು ಹುಟ್ಟಿದ ಹಬ್ಬದ ನಿಮಿತ್ತವಾಗಿ 12 ಜನ ಕೈದಿಗಳನ್ನು ಬಿಟ್ಟುಬಿಟ್ಟಿದ್ದ. ಆವಾಗ 12-1 ಗಂಟೆಗೆ ಅವ್ರು ಎಲ್ಲಿ ಹೋಗ್ಬೇಕು, ಸರಳ ಬಡ್ಜಿ ಬಾಪು ಅವ್ರ ಮನೆಗೆ ಬಂದು ಕೂಡಲೇ ಬಡವರು ಬಾಗಿಲ ತೆಗೆದು ಕೂಡಲೇ ಹಿಂಗೆ ನಮ್ಮನ್ನು ಕೈದಿಗಳು ನಾವು ಬಿಟ್ಟಾಗ ನಮ್ಮನ್ನು ಬಂದೀವಿ, ನಮಗೆ ಹಸಿವೆ ಆಗಿದೆ ಅಂತ. ಆಗ ಹೇಳಿದರು, ಸೊಸಿಗೆ ಹೇಳಿದರು, ಒಂದು ಅನ್ನಕ್ಕಿಡುವಂತೆ, ಮನ್ಯಾಗ ಅಕ್ಕಿಲ್ಲ ಅಂತಂದೆ. ಆಯಿತು ಪಾಂಡುರಂಗನ ಇಚ್ಛಾ ನೋಡೋಣ ಅಂತ ತಿಳ್ಕೊಂಡು ನೀವೆಲ್ಲರೂ ಸ್ವಲ್ಪ ನೀರು ಕುಡಿದು ಮಲ್ಕೊಡ್ರಪ್ಪ, ಆಮೇಲೆ ನೋಡೋಣ ಪಾಂಡುರಂಗನ ಇಚ್ಛಾ ಹೆಂಗದ ಹಂಗೆ. ಬೆಳಗ್ಗೆ ಬರೋಬ್ಬರಿ 5 ಹೊಡೆದಿದ್ದಿಲ್ಲೇನು. ಒಬ್ಬ ಬಂದು ಬಾಗಿಲ ಬಡದ ಕೂಡಲೇ ಬಾಗಿಲ ತೆಗೆದು ಅವ್ನು ಟಾಂಗಾ ಹೊಡ್ಯಾವ. ಅವ್ನು ಹೇಳ್ದ, ಬಡ್ಜಿ ಬಾಪು ಮಹಾರಾಜ್ ಅಂತ. ಬಾಪು ಮಹಾರಾಜ್, ನಾನು ಹೆಂಡತಿ ಬೇಡ್ಕೊಂಡಿದ್ಲು ಏನು ಅಂದ್ರೆ, ಗಂಡಸ ಮಗ ಆದರೆ ಒಂದು 20 ಮಂದಿಗೆ ಆಗುವಷ್ಟು ನಾನು ಸೀದಾ ಸಾಮಾನು ಬಡ್ಜಿ ಬಾಪು ಅವ್ರಿಗೆ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ಲು. ಮೊನ್ನೆ ನನ್ನ ಹೆಂಡತಿ ಹಡದ್ಲು, ಗಂಡಸ ಮಗ ಆಗ್ಯಾನ. ಆದ್ದರಿಂದ ನಿನ್ನೆ ನಾನು ಎಲ್ಲ ಸಾಮಾನು ತಯಾರಿ ಮಾಡಿಕೊಂಡು ಕಾಯಿಪಲ್ಯನೂ ಹೆಚ್ಚಿಕೊಂಡು ಬಂದಿದ್ದೀನಿ. ಆದ್ದರಿಂದ ಇದು ತೊಗೋಬೇಕು ಅಂದ ಕೂಡಲೇ ಅದನ್ನೆಲ್ಲ ಇಳಿಸ್ಕೊಂಡು ಸೊಸಿಗೆ ಹೇಳಿದರು ಅಡುಗೆ ಮಾಡುವಂತ ಹೇಳಿದ್ರು. ಮುಂಜಾನೆ 7-8 ಗಂಟೆ ಅನುಕೂಲ ಅಡುಗೆ ಆಯ್ತು. 12 ಮಂದಿಗೂ ಊಟಕ್ಕೆ ಹಾಕಿ ಕೊಟ್ಟು ಕಳಿಸಿದ್ರು. ಅರ್ಥಾತ್ ಏನು ಅಂದ್ರೆ, ಅನ್ನದಾನದ ಎಷ್ಟೊಂದು ಮಹತ್ವ ಇದೆ ಮಹಾರಾಜರಿಗಂತೂ. ಆವಾಗ ಅವರು ಹೇಳಿದರು, ನಿನಗೆ ಏನು ಬೇಕು ಅದನ್ನು ಕೊಡ್ತೀನಿ. ಆವಾಗ ಅವನು ಹೇಳಿದ, ಇಷ್ಟೆಲ್ಲ ಅದರಿ ಸಂಪತ್ತು, ಆದರೆ ಇದನ್ನು ಮುಂದೆ ನಿರ್ವಹಿಸ್ಕೊಂಡು ಹೋಗು, ಗಂಡಸ ಮಗ ಇಲ್ಲ ನನಗೆ, ತಥಾಸ್ತು ಅಂತಂದ್ರೆ ಮಹಾರಾಜರು. ಇಷ್ಟೊಂದು ಅವರಿಗೆ ಅನ್ನದಾನದ ಬಗ್ಗೆ ಇದು ಅನ್ನಿಸ್ತಿತ್ತು. ಮಹಾರಾಜರು ಹೇಳಿದರು, ಎಲ್ಲ ದಾನಗಳಲ್ಲಿ ಅನ್ನದಾನ ಶ್ರೇಷ್ಠ. ಯಾಕಂದರೆ ಉಳಿದು ಯಾವ ದಾನಗಳಲ್ಲಿಯೂ ದಾನವನ್ನು ಸ್ವೀಕಾರ ಮಾಡ್ತಕ್ಕಂಥ ವ್ಯಕ್ತಿಗೆ ಸಾಕು ಅನ್ನಿಸೋದಿಲ್ಲ. ಇನ್ನೂ ಬೇಕನ್ನು ನೀವು 100 ರೂಪಾಯಿ ದಕ್ಷಿಣೆ ಕೊಟ್ಟರೆ ಅವ್ರು ಅಂತಾರೆ, ಇನ್ನೊಂದು 200 ಕೊಟ್ಟಿದ್ರೆ ಏನಾಗ್ತಿತ್ತು ಒಂದು ಅಂತಾರೆ. ಅರ್ಥಾತ್ ಏನು ಕೊಡೋರು ಹಾಗೆ ಇರ್ತಾರೆ ಬಿಡ್ರಿ, ಆ ವಿಷಯ ಬೇರೆ. ಅರ್ಥಾತ್ ಏನು ಅಂದ್ರೆ, ಕೊಡೋರೇನು ಉದಾರ ಮನಸ್ಸಿನಿಂದ ಕೊಡೋದು ಅಷ್ಟರಾಗೆ ಇರ್ತದೆ, ಆ ಕೊಟ್ಟವ್ರಿಗೆ ಅದರಿಂದ ಸಮಾಧಾನ ಆಗೋದು ಅಷ್ಟರಾಗಿರ್ತದೆ. ಯಾರೋ ಒಬ್ಬರು ಗೋದಾನ ಮಾಡಬೇಕು ಅಂತನಿಸಿ ಹೆಣ್ಮಗಳು ಬ್ರಾಹ್ಮಣನಿಗೆ ಫೋನ್ ಮಾಡಿಸಿದ್ದು, ಹಿಂಗೆ ಅವ್ನು ಗೋದಾನ ಮಾಡ್ಬೇಕಂತ ಮಾಡೀವಿ ಬರ್ರಿ ಅಂತ. ಬ್ರಾಹ್ಮಣಂದ ಚಲೋ ಆದ್ಬಿಡು, ಹೆಂಡತಿ ಮಕ್ಕಳು ಮನೆಯೊಳಗೆ ಮಕ್ಕಳು ಪಾಪ ಹಾಲು ಕುಡಿತಾವೆ, ಒಂದೊಂದು ಬಟ್ಲು ಹಾಲಲ್ಲಿ ಸಿಗ್ತದೆ ಅವಕ್ಕೆ ಅಂತ ತಿಳ್ಕೊಂಡು ಆಕಳು ದಾನ ಮಾಡ್ತಾಳೆ ಅಂತ ತಿಳ್ಕೊಂಡು ಹೋದ ಕೂಡಲೇ ಅಲ್ಲೆಲ್ಲ ಸಂಕಲ್ಪ ಮಾಡಿಸಿದ. ಮತ್ತು ಆಕಳು ಇಲ್ಲದ್ರಿ, ಆಕಳು ಪೂಜೆ ಮಾಡ್ಬೇಕಲ್ರಿ, ಬಡ ರಂಗೋಲಿ ಒಂದು ಆಕಳ ತಂದು ಆಕಳ ತೆಗೆದು ಇದರಲ್ಲಿ ಗೋದಾನ ಮಾಡ್ಬೇಕಾಗಿದೆ ಅಂತ. ಅದ್ರ ಮೇಲೆ 1 ರೂಪಾಯಿ ಅಡಿಕೆ ಬೆಟ್ಟ ಇಟ್ಟು ಗೋದಾನ ಮಹಂಗೆ ಕಲಿಸಿ ಅಂತಂದು ಬ್ರಾಹ್ಮಣಂದ ಇದ್ದೇನೆ ಹಣಿಗೆ ಹಚ್ಕೊಳ್ಳೇನ ಅಂತಂದು. ಅರ್ಥಾತ್ ಹೆಂಗೋ ಹಂಗೇನದ ಅಂದರೆ, ಗೋದಾನ ಮಾಡ್ತೀವಿ ಅಂತಾರೆ, ಭೂದಾನ ಮಾಡ್ಬೇಕ್ರಿ, ಒಂದು ಭೂದಾನ ಮಾಡ್ಬೇಕಾಯ್ತು ಬರ್ರಿ ಅಂದ್ಕೊಳ್ಳಿ. ರಾಮನು ಹೋದ ಭೂದಾನ ಮಾಡ್ತಾಳೆ ಹೆಣ್ಮಗಳು. ಹೆಂಗಾದ್ರು ಶ್ರೀಮಂತಿದ್ದಾಳೆ, ಬಹುಶಃ 1 ಎಕರೆ 2 ಎಕರೆ ಕೊಟ್ಟರು ಕೊಡ್ಬೋದು. ಈಗೇನು ಬೇಕಾದ್ರೆ 10 ಲಕ್ಷ ರೂಪಾಯಿಗೆ ಎಕರೆ ಜಮೀನು ಹೋಗ್ತಾವೆ. 2 ಎಕರೆ ಮಾರಿದ್ರೆ ಬೇಕಾದಷ್ಟು
ನಮ್ಮ ದಾರಿದ್ರ್ಯದ ಹೋಗಿಬಿಟ್ಟು ಅಂತ ತೆಗೆದು ಉತ್ಸಾಹದಲ್ಲಿ ಹೋದ ಗೋದಾನ ಮಹಂಕರಿಷ್ಯ ಅಂತ ಸಂಕಲ್ಪ ಮಾಡಿ ಒಂದು ದೊನ್ನೆ ತುಂಬ ಎರಿ ಮಣ್ಣು ಮ್ಯಾಲೆ ₹1 ಇಟ್ಟು ನಮಸ್ಕಾರ ಮಾಡಿದ್ಲು ಗೋದಾನ ಮಹಂಕರಿಷ್ಯ ಕೊಡೋರು ನಾವು ಅಂಥವ್ರೆ ಇರ್ತೀವಿ. ಎಷ್ಟು ವಿಚಾರ ಮಾಡ್ತೀವಿ ಅಂತಂದ್ರೆ ಇರ್ಕೊಳ್ತಾಗ ದಾನವನ್ನು ಸ್ವೀಕಾರ ಮಾಡೋರಿಗೂ ಸಮಾಧಾನ ಆಗೋದಿಲ್ಲ. ಒಂದು ದಾನ ಎಂಥದ್ದದ ಅಂತಂದ್ರೆ ಕೂಡಿಸಿ ನಾವು ಊಟಕ್ಕೆ ಹಾಕ್ಲಿಕ್ಕೆ ಹತ್ರ ಸಾಕು 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 ಅನ್ನುವಂಥ ಭಾವ ಏನದನು ಕೇವಲ ಅನ್ನದಾನದಲ್ಲಿ ಮಾತ್ರದ. ಅನ್ನದಾನದ ದೃಷ್ಟಿಯಿಂದ ನಾವು ನೋಡಬೇಕು ಬ್ರಹ್ಮಾನಂದ ಮಹಾರಾಜನ ಎಷ್ಟರೇ ಅವರಿಗೆ ಈ ದಿನ ಒಂದೊಂದು ಏನಾದರೂ ಪಕ್ವಾನ್ ಮಾಡಿಸ್ಬೇಕು. ಅರ್ಥಾತ್ ಏನು ಅಂದ್ರೆ ಎಲ್ಲರಿಗೂ ಊಟಕ್ಕೆ ಹಾಕಬೇಕು ಅನ್ನುವಂಥ ಕಳಕಳಿ. ಆ ದೃಷ್ಟಿಯಿಂದ ನಾಮಸ್ಮರಣೆ, ಉಪಾಸನೆ, ಆಲ್ಯಾತಿಥ ಅನ್ನದ್ಯಾವೇ ಅನ್ನದಾನ ಅನ್ನುವಂಥದ್ದು ಮನುಷ್ಯರಿಗೆ. ಮತ್ತು ಇನ್ನೊಂದೇನು ಅಂದ್ರೆ ಪ್ರಾಣಿ ಮಾತ್ರಗಳಿಗೆ ಏನಾದರೂ ಒಂದು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಗೋ ಸಂರಕ್ಷಣೆ. ಮನುಷ್ಯರಿಗೆ ಅನ್ನದಾನ, ಗೋಗಳಿಗೆ ಸಂರಕ್ಷಣೆ, ಇದೇನದ ಅವ್ರ ತ್ರಿಸೂತ್ರಿ ಸಿದ್ಧಾಂತ ಆಗಿತ್ತು. ಅದನ್ನು ನಾವು ಮುಖ್ಯವಾಗಿಟ್ಟುಕೊಂಡು ಇಲ್ಲೇನದ ಅದೇ ರೀತಿ ಅಧ್ಯಾತ್ಮ ವಿಚಾರಗಳ ಪ್ರಚಾರ ಇತ್ಯಾದಿಗಳು ನಾವು ಈ ಕಳೆದ 38 ವರ್ಷಗಳಿಂದ ಅವ್ಯಾಹತವಾಗಿ ಅರ್ಥಾತ್ ಸದ್ಗುರು ಸಾನ್ನಿಧ್ಯದಲ್ಲಿ ಆ ನಿತ್ಯ ಉಪಾಸನೆ ಉತ್ಸವಾದಿಗಳ ಆನಂದವನ್ನು ಅನುಭವಿಸ್ತಾ ಇದ್ದೀವಿ. ನಾವು ಏನು ಮಾಡೋದೇ ಇಲ್ಲ, ಮಾಡೋದು ಎಷ್ಟು ಮಾಡ್ತೀವಿ, ಆದರೆ ಅದರ ಆನಂದವನ್ನು ಅನುಭವಿಸುವ ಭಾಗ್ಯ ನಮಗೆ ಪ್ರಾಪ್ತ ಆಗಿದೆ. ಅದರಂತೆಯೇ ಈ ವರ್ಷವೂ ಸಹಿತ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾರಾಜರ ಪುಣ್ಯತಿಥಿ ಆರಾಧನಾ ಮಹೋತ್ಸವವನ್ನು ನಾವು ಪರಿಸ್ಥಿತಿಗೆ ಅನುಸಾರವಾಗಿ ಅನಿವಾರ್ಯವಾಗಿ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಕಳೆದ 36 ವರ್ಷಗಳಿಗೆ ಅಷ್ಟೊಂದು ವೈಭವದಿಂದ ಮಾಡಿದ್ವಿ ಏನೋ ಖರೆ, ಇದು ಅವ್ರ ಇಚ್ಛಾನ ಅನ್ನುವಂಥ ಭಾವನೆಯಿಂದ ಇವತ್ತು ಹಿಂಗದ ಇಲ್ಲೋ ಅಡ್ಡಿಯಿಲ್ಲ ಹಿಂಗಾಗಲಿ ಅನ್ನುವಂಥ ದೃಷ್ಟಿಯಿಂದ ನಾವು ಸಂಕ್ಷಿಪ್ತವಾಗಿ ಅಂದ್ರೆ ಸಂಕ್ಷಿಪ್ತ ಬಾಕಿ ಅದಕ್ಕೂ ಅಲ್ಲ, ಆದರೆ ಕೇವಲ ಪಾಪ ಭಕ್ತರಿಗೆ ಬರಲಿಕ್ಕೆ ಆಗ್ತಾಯಿಲ್ಲ ಅನ್ನುವಂಥ ದೃಷ್ಟಿಯಿಂದ ನಮಗೂ ಭಾಳ ಮನಸ್ಸಿಗೆ ಹಳಹಳೆ ಆಗ್ತದೆ. ಆದರೆ ಏನದ ಪರಿಸ್ಥಿತಿನ ಇಷ್ಟು ಸೂಕ್ಷ್ಮದ ಗಂಭೀರದಲ್ಲ ಮತ್ತು ಏನದ ಅತ್ಯಂತ ಇದು ಆಗ್ತಕ್ಕಂಥದ್ದು ಯಾವಾಗ ಏನಾಗೋದು ಆಗ್ತದೋ ಅನ್ನುವಂಥ ಒಂದು ಪರಿಸ್ಥಿತಿ ಇರೋದರಿಂದಾಗಿ ನಮ್ಮ ಪೂರ್ತಿಕ ನಾವು ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ. ಕೊನೆಯ ದಿವಸ ಹೊರಗಿನಿಂದ ಬರ್ತಕ್ಕಂಥ ಭಕ್ತರಿಗೂ ದರ್ಶನದ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ಮಹಾರಾಜ ದರ್ಶನದ್ದು. ಅಲ್ಲಿವರೆಗೂ ನಾವು ಸಂಕ್ಷಿಪ್ತವಾಗಿ ನಮ್ಮ ಎಷ್ಟು ಮಂದಿ ಇದ್ದೀವಿ ಅಷ್ಟು ಮಂದಿನ ಈ ಉಪಾಸನ ಮಾಡಿಕೊಂಡು ಹೋಗುವಂಥದ್ದನ್ನು ವಿಚಾರ ಮಾಡಿರೋದು. ಅದಕ್ಕನುಸಾರವಾಗಿ ಈ ಕಳೆದ 4 ದಿವಸಗಳಿಂದ ಇವತ್ತು ಶುರು ಮಾಡಬೇಕಂತ ಅನ್ನಿಸ್ತಾ ಇತ್ತು. ಆದರೆ ಅರ್ಥಾತ್ ಏನು ಅಂದರೆ ಏನೇನೋ ಕಾರಣದಿಂದಾಗಿ ಅದು ಶಕ್ಯ ಆಗಿದ್ದಿಲ್ಲ. ಆದರೆ ಇವತ್ತಿನಿಂದ ನಾವು ಮುಖ್ಯವಾಗಿ ಏನು ಮಾಡಬೇಕು, ಏನು ಚಿಂತನೆ ಮಾಡಬೇಕು ಅಂತ ವಿಚಾರ ಮಾಡಿದಾಗ ನನಗನ್ನಿಸ್ತೇನು ಒಂದು ಹಿಂದೆ ಮೊನ್ನೆ ಒಂದು ಗುರುಪೌರ್ಣಿಮಾ ಸಮಯದಲ್ಲಿ ಇದನ್ನು ಮತ್ತು ನಾಮಚಂದ್ರಿಕೆ ಎರಡನ್ನೂ ನಾಮ ಸಮಾಸ ಮತ್ತು ನಾಮಚಂದ್ರಿಕೆ ಎರಡನ್ನೂ ಚಿಂತನೆ ಮಾಡಬೇಕು ಅಂತಿತ್ತು. ಅವಾಗ ಕೇವಲ ನಾಮಚಂದ್ರಿಕೆಯ ಒಂದು ವಿಷಯವಾಗಿ ಸ್ವಲ್ಪ ಚಿಂತನೆ ಆಯಿತು. ನಾಮ ಸಮಾಸ ಹಂಗೆ ಉಳಿದಿತ್ತು. ಆದ್ದರಿಂದ ಈ ನಾಮ ಸಮಾಸವನ್ನು ಸಂಕ್ಷಿಪ್ತವಾಗಿರ್ತಕ್ಕಂಥದ್ದು ಸ್ವಲ್ಪದರಲ್ಲೇ ಇಡೀ ನಾಮದ ಮಹಿಮೆಯನ್ನು ಅವರೇನು ಹೇಳಿದಾರೋ ಸಮರ್ಥ ರಾಮದಾಸ್ ಸ್ವಾಮಿಗಳು, ಅದನ್ನು ನಾವು ಪ್ರತಿ ದಿವಸ ಸ್ವಲ್ಪ ನೋಡಬೇಕು. ಇವತ್ತು ಪ್ರಾಸ್ತಾವಿಕವಾಗಿ ಹೇಳ್ತಕ್ಕಂಥದ್ದೇ ಭಾಳ ಆಗಿರೋದರಿಂದ ನಾವು ಒಂದು ಅರ್ಥಾತ್ ಏನು ಅಂದರೆ 1-2 ಅದರೊಳಗಿನ ಶ್ಲೋಕಗಳನ್ನು ಅಂದು ಆಮೇಲೆ ನಾಳೆ ಏನದನೋ ಅದನ್ನು ಅರ್ಥಾತ್ ಏನು ಅಂದರೆ ಮೊದಲನೇ ಶ್ಲೋಕದಿಂದ ಅದರ ಅರ್ಥವನ್ನು ಚಿಂತನೆ ಮಾಡೋಣಂತೆ. ಇವತ್ತಿಗೆ ನಾನು 2 ಶ್ಲೋಕಗಳನ್ನು ಹೇಳ್ತೀನಿ. ನಾವೆಲ್ಲರೂ ಅನ್ನೋನು ಮೊದಲು ಮರಾಠಿಯಲ್ಲಿ ಹೇಳ್ತೀನಿ, ಆಮೇಲೆ ಅಂದರೆ ಸಮರ್ಥರ ಶಬ್ದಗಳಲ್ಲಿ ಹೇಳ್ತೀನಿ. ಅದನ್ನು ನಾವು ಕನ್ನಡದಲ್ಲಿ ಬರೆದದ್ದನ್ನು ಸಹಿತ ಹೇಳ್ತೀನಿ. ಎಲ್ಲರೂ ಒಂದು ಸಲ ನಾವೆಲ್ಲರೂ ಅನ್ನೋಣ. ಅದಾದ ಮೇಲೆ ನೈವೇದ್ಯ ಆರತಿ ಆಗ್ತದೆ. ಅರ್ಥಾತ್ ಆಮೇಲೆ ನಾಳೆ ಇಲ್ಲದನೋ ಈ ನಾಮ ಸಮಾಸವನ್ನು 3-4 ದಿನಗಳಲ್ಲಿ ನಾವು ಚಿಂತನೆ ಮಾಡೋಣ. ಅದರಿಂದ ಸ್ವಲ್ಪ ಆದರೂ ನಾಮಸ್ಮರಣೆ ಮಾಡಬೇಕು ಅನ್ನುವಂಥ ಕಳಕಳಿ ನಮ್ಮಲ್ಲಿ ನಿರ್ಮಾಣ ಆಗಲಿ ಅನ್ನುವಂಥದ್ದೇ ನಮ್ಮದು ಇದರ ಹಿಂದಿರೋ ಭಾವನಾ ಇದೆ. ಆದ್ದರಿಂದ ನಾವೆಲ್ಲರೂ ಈಗ ಏನು ಮಾಡೋಣ ಅಂದರೆ ಈ ನಾಮ ಸಮಾಸವನ್ನು ಒಂದು 5 ಶ್ಲೋಕ ಹೇಳ್ತೀನಿ, ಅಷ್ಟೇ 5 ಓವಿ ಹೇಳ್ತೀನಿ, ಅಷ್ಟು ನಾವು ಅಂದು ಇದನ್ನು ಇವತ್ತು ಸಮಾರೋಪ ಮಾಡೋಣಂತೆ. ಆಮೇಲೆ ನಾಳೆ ಮತ್ತೆ ಇದನ್ನು ಸರಿಯಾಗಿ 11:15 ಇವತ್ತು ಮೊದಲನೇ ದಿವಸ ಇರೋದರಿಂದ ಎಲ್ಲ ಸ್ವಲ್ಪ ತಡಾನೂ ಆಯಿತು. ಮತ್ತು ಎಲ್ಲರಿಗೂ ಒಮ್ಮೆಲೆ 4 ದಿವಸ ನಾವೆಲ್ಲರೂ ಒಳ್ಳೆ ಅಡ್ಡಾಡ್ಕೊಂಡಿದ್ವಿ. ಇವತ್ತೆಲ್ಲರೂ ಬಂದು ಒತ್ತಟ್ಟಿ ಕೂಡೋದು ಅಂದ್ರೆ ಅದಕ್ಕೂ ಸ್ವಲ್ಪ ತಡ ಆಗ್ತು. ಈ ದೃಷ್ಟಿಯಿಂದ ಇವತ್ತು ಕೇವಲ ಒಂದು 5 ಓವಿ ಅಂದು ಮುಗಿಸೋಣ. ಮಾಗಾ ನಿರೋಪಿಲೆ ಕೀರ್ತನ
जे सकला सकरी पावन आता ऐका विष्णू स्मरण तीसरी ಭಕ್ತಿ ಹಿಂದೆ ಹೇಳಿದೆವು ಕೀರ್ತನ ಎಲ್ಲರನ್ನು ಗೊಳಿಸುವುದು ಪಾವನ ಈಗ ಕೇಳಿರಿ ವಿಷ್ಣು ಸ್ಮರಣ ಮೂರನೇ ಭಕ್ತಿ स्मरण देवाचे करावे अखंड नाम जपत जावे नामस्मरणे पावावे समाधान देवर स्मरणे ಮಾಡಬೇಕು ಅಖಂಡ ನಾಮ ಜಪಿಸಬೇಕು ನಾಮಸ್ಮರಣೆಯಿಂದ ಹೊಂದಬೇಕು समाधान नित्य नेम प्रातः काले माध्याह्न काले सायंकाले नामस्मरण सर्वकाले करीत जावे नित्य नियम प्रातः काल मध्याह्न काल सायंकाल नामस्मरण सर्वकाल ಮಾಡಬೇಕು ಸುಖ ದುಃಖ ಉದ್ವೇಗ ಚಿಂತಾ ಅಥವಾ ಆನಂದ ರೂಪ ಅಸತ ನಾಮಸ್ಮರಣೆ ಬಿಣ ಸರ್ವಥಾ ರಾಹೋಸನೆ ಸುಖ ದುಃಖ ಉದ್ವೇಗ ಚಿಂತೆಗಳಿರುವಾಗ ಅಥವಾ ಆನಂದದಲ್ಲಿರುವಾಗ ನಾಮಸ್ಮರಣೆ ಹೊರತಾಗಿ ಆಗ ಸರ್ವಥಾ ಇರಬಾರದು ಹರ್ಷಕಾಲೇ ವಿಷಮಕಾಲೇ ಪರ್ವಕಾಲೇ ಪ್ರಸ್ತಾವಕಾಲೇ ವಿಶ್ರಾಂತಿಕಾಲೇ ನಿದ್ರಾಕಾಲೇ नामस्मरण करावे हर्षकाल विषमकाल पर्वकाल संधिकाल विश्रांतिकाल निद्राकाल नामस्मರಣೆ ಮಾಡಬೇಕು सद्गुरुनाथ महाराज की जय 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 रघुवीर समर्थ समर्थ सद्गुರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಚರಣಾರವಿಂದಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದೇನು ಅಂದರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರುಗಳಲ್ಲಿ ಅನನ್ಯವಾದ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಜೈ ಜೈ ರಘುವೀರ